ಶ್ರೀಯುತ ಎಚ್ ಯೋಗ ನರಸಿಂಹಂ ಅವರು ಹಲವು ಕ್ಷೇತ್ರಗಳಲ್ಲಿ ಯೋಗದಾನವನ್ನು ಮಾಡಿದಂಥವರು. ಶಿಕ್ಷಣ ತಜ್ಞರಾಗಿ, ಸಂಸ್ಕೃತ ವಿದ್ವಾಂಸರಾಗಿ, ಸಂಗೀತಗಾರರಾಗಿ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದಂಥವರು. ನಮ್ಮ ನಾಡಿನ ಸಾಂಸ್ಕೃತಿಕ ವೈಭವವನ್ನು ಹೆಚ್ಚಿಸೋದಕ್ಕೆ ಕಾರಣಕರ್ತರಾದರಲ್ಲಿ ಅವರು ಕೂಡ ಒಬ್ಬರು. ಇಡೀ ಅವರ ಮನೆತನವೇ ಆ ರೀತಿಯ ಕೆಲಸಗಳಲ್ಲಿ ನಿರಂತರವಾಗಿ ತೊಡಗಿರುವಂಥದ್ದು ನಮಗೆ ಸಾಕಷ್ಟು ಜನಕ್ಕೆ ಗೊತ್ತಿರುವಂಥದ್ದೇ. ಅವರು ಹುಟ್ಟಿ 125ನೇ ವರ್ಷ ಇದು. ಹಾಗಾಗಿ ಅವರ ಸ್ಮರಣೆಯಲ್ಲಿ ಈ ಒಂದು ಕಾರ್ಯಕ್ರಮಗಳ ಸರಣಿಯನ್ನು ಆರಂಭ ಮಾಡಬೇಕು ಅಂಥೇಳಿ ದೇವಗೀತಂ ಟ್ರಸ್ಟ್ ನಿರ್ಧಾರ ಮಾಡಿದಾಗ ಅದರ ಕಾರಣದಿಂದಾಗಿ ಇವತ್ತು ಮೊದಲನೆಯ ಒಂದು ಉಪನ್ಯಾಸ ಏರ್ಪಾಟಾಗಿದೆ. ಈ ಉಪನ್ಯಾಸವನ್ನು ನೀಡೋದಕ್ಕೆ ಅಂಥೇಳಿ ಈಗ ಸಭೆಯನ್ನು ಅಲಂಕರಿಸಿರುವಂಥವರು ನಮ್ಮ ನಾಡಿನ ಖ್ಯಾತ ವಿದ್ವಾಂಸರು, ಅವಧಾನಿಗಳು ಆದಂಥ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು. ಅವರಿಗೆ ಮೊದಲಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಟ್ರಸ್ಟಿನಿಂದ ಮುಕುಂದ ಅವರು ಸಭೆಯನ್ನು ಅಲಂಕರಿಸಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಎಲ್ಲರೂ ಕೂಡ ಈ ಭಾನುವಾರ ಬೆಳಿಗ್ಗೆ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಅಂಥೇಳಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ನಮನಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ಯಕ್ರಮ ಆರಂಭ ಆಗೋದಕ್ಕೆ ಕೆಲವು ನಿಮಿಷಗಳು ತಡ ಆಯಿತು, ಒಂದು ಸಣ್ಣ ಕಾರ್ಯಕ್ರಮದಲ್ಲಾದಂಥ ತೊಡಕಿನಿಂದ. ಮೊದಲಿಗೆ ನಿಮ್ಮೆಲ್ಲರ ಕ್ಷಮೆಯನ್ನು ಕೋರಿ ಈಗ ಪ್ರಾರ್ಥನೆ, ಸಭೆಗೆ ಮತ್ತು ನಿಮ್ಮನ್ನು ಉದ್ದೇಶಿಸಿ ಎರಡೂ ಪ್ರಾರ್ಥನೆ, ಒಂದೇ ಪ್ರಾರ್ಥನೆ ಮೂಲಕ ಆರಂಭ ಮಾಡೋಣ ಸಭೆಯನ್ನು ಅಂಥೇಳಿ ಮೊದಲಿಗೆ ಪ್ರಾರ್ಥನೆ ಶ್ರೀಮತಿ ಎಂ.ಎ. ಜ್ಯೋತಿ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರಾರ್ಥನೆಯನ್ನು ಹಾಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಶ್ರೀ ಯೋಗ ನರಸಿಂಹಂ ಅವರ ಮೊಮ್ಮಗಳು ನಾನು. ಅವರ ಒಂದು ಸಂಸ್ಕೃತ ರಚನೆ ರಾಗ ಬೇಗಡೆ, ಇದರಲ್ಲಿ ವಿನಾಯಕನ ಸ್ತುತಿ ಇದು. ಅದರೊಂದಿಗೆ ನಾನು ಪ್ರಾರ್ಥನೆಯನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏಕದಂತಂ ಉಪಾಸ್ಮಹೇ, ಏಕದಂತಂ ಉಪಾಸ್ಮಹೇ ಅನೇಕ. ಯಾರು ಲೈವ್ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಯೂಟ್ಯೂಬ್ ಮೂಲಕ, ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ವಿಶೇಷ ಉಪನ್ಯಾಸ ಇವತ್ತಿನ ಮೊದಲನೇ ಕಾರ್ಯಕ್ರಮ. ಇದು ನಿರಂತರವಾಗಿ ನಡೀತಾ ಹೋಗುತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳ ಸ್ವರೂಪದಲ್ಲಿ. ಈಗ ನಾನು ಯೋಗ ನರಸಿಂಹಂ ಅವರ ಪರಿಚಯದ ಬಗ್ಗೆ ಒಂದು ಅವ್ರ ಮಗ ತಿಳಿಸ್ಕೊಡ್ತಾರೆ, ಮುಕುಂದ ಅವರು. ಅವರನ್ನ ದಯವಿಟ್ಟು ಯೋಗ ನರಸಿಂಹಂ ಅವರ ಒಂದು ಪರಿಚಯವನ್ನ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಯೋಗ ನರಸಿಂಹಂರ ಕಡೆಯ ಮಗ. ಅವರಿಗೆ 8 ಜನ ಮಕ್ಕಳು. ಸರಸ್ವತಿ ನಮ್ಮ ತಾಯಿ, ಶಾರದಾ ಪ್ರಸಾದ್ ಮೊದಲನೇವನು, ನಾನು ಕಡೆಯವನು. ನಾವು 5 ಜನ ಅಣ್ಣ ತಮ್ಮಂದರು, 3 ಜನ ಅಕ್ಕ ತಂಗಿರು. ಶಾರದಾ ಪ್ರಸಾದ್, ನಾರಾಯಣ, ಲಕ್ಷ್ಮೀ ನರ್ಸು, ಮೋಹನ್ ರಾವ್, ಕಸ್ತೂರಿ, ನೀರಜ, ರಾಜಗೋಪಾಲ್, ನಾನು. ಸ್ವಲ್ಪ ಆರ್ಡರ್ ತಪ್ಪು ಹೇಳಿದ್ದೀನಿ. ಒಟ್ಟು 8 ಜನ ನಾವು. ನಮ್ಮ ತಂದೆ ಸೂಕ್ಷ್ಮ ಪರಿಚಯ ಒಂದು ಮಾಡಬೇಕು, ಈಗ ಅದು ಮಾಡಿಕೊಡ್ತೀನಿ. ತಂದೆಯವರು ಹುಟ್ಟಿದ್ದು ಕೋಲಾರದಲ್ಲಿ. ತುಂಬ ಕಾಲ ಬೆಳೆದದ್ದು ಓದಿದ್ದು ಎಲ್ಲ ಮೈಸೂರು. ಆಮೇಲೆ ನಂತರ ಕೆಲಸಕ್ಕೋಸ್ಕರ ಬೆಂಗಳೂರು, ಬೇರೆ ಬೇರೆ ಕಡೆ ಎಲ್ಲ ಇದ್ದವರು. ಯೋಗ ನರಸಿಂಹಂ ತಂದೆ ನಾರಣಪ್ಪ, ತಾಯಿ ಲಕ್ಷ್ಮೀದೇವಿ. ಎಚ್ ಅಂದರೆ ಹೊಳೆ ನರಸೀಪುರ ಇನ್ಷಿಯಲ್ಸಲ್ಲಿ. ಇದು ಒಂದು ಭಾಳ ಸ್ವಾರಸ್ಯಕರ ಕಥೆ ಇದೆ. ನಮ್ಮ ತಂದೆನೂ ಕೋಲಾರದಲ್ಲಿ ಹುಟ್ಟಿದವರು, ಮೈಸೂರಲ್ಲಿದ್ದವರು.
ಹೊಳೆ ನರಸೀಪುರ ಅಂತ ಇನ್ಷಿಯಲ್ಸ್ ಇಟ್ಕೊಂಡಿದ್ದಾರೆ. ನಮ್ಮ ತಾತ ಆ್ಯಕ್ಚುಲಿ ಹೊಳೆ ನರಸೀಪುರದಲ್ಲಿದ್ದವರು. ಅವರೇನೆ, ನಮ್ಮದು ವೈದಿಕ ಕುಟುಂಬ ಆ ಕಾಲಕ್ಕೆ. ಹೊಳೆ ನರಸೀಪುರದ ನರಸಿಂಹಸ್ವಾಮಿ ಒಕ್ಕಲು. ತಾತ ನಾರಣಪ್ಪನವರು ನಾನು ಓದಬೇಕು, ವೈದಿಕ ಮಾಡಲ್ಲ ಅಂತ ಹಠ ತೊಟ್ಟು ಅವರು ಮೈಸೂರಿಗೆ ಬಂದರು. ಹೇಗೆ ಬಂದರು ಅಂದರೆ, ಆ ಕಾಲದ ನಿಷ್ಠೆ, ಮಡಿ ಉಟ್ಟು ದೇವ್ರ ಮನೇಲಿದ್ದ 2 ಆಣಿ ಕದ್ದು ಒಂದು ರೊಟ್ಟಿನೂ ತಗೊಂಡು ಜೊತೆಗೆ ಹೊಳೆ ನರಸೀಪುರದಿಂದ ಮೈಸೂರಿಗೆ ನಡ್ಕೊಂಡು ಬಂದು ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಆ ಕಾಲದ ಹಾಗೆ ಅವ್ರಿಗೆ ಉದ್ದನೆ ಜಡೆ ಎಲ್ಲ ಇತ್ತು. ರಾತ್ರಿ ಬೀದಿ ದೀಪದ ಕೆಳಗೆ ಕೂತ್ಕೊಂಡು ಓದಿ ಮುಂದೆ ಬಂದವರು. ನಿದ್ದೆ ಬಂದ್ಬಿಟ್ರೆ ಅಂತ ಹೇಳಿ ಜಡೆಯನ್ನು ಕಂಬಕ್ಕೆ ಕಟ್ಕೊಂಡು ತೂಕಕ್ಕೆ ಬಂದಾಗೆಲ್ಲ ಜಗ್ಗಿದ್ರೆ ಎಚ್ಚರ ಆಗಿ ಹಾಗೆ ಓದಿ ಮುಂದೆ ಬಂದವರು. ಆದರೆ ಆ ಕಾಲಕ್ಕೆ ಅವರು ಮೆಟ್ರಿಕ್ಯುಲೇಷನಿಂದ ಮುಂದಕ್ಕೆ ಓದಲಿಲ್ಲ, ಮೆಟ್ರಿಕ್ಯುಲೇಷನ್ವರೆಗೂ ಓದಿದ್ರು. ಆಮೇಲೆ ಅವರು ಮೈಸೂರು ಅರಮನೆ ಹಳೇದು ಸುಟ್ಟೋಗಿ ಹೊಸದು ಕಟ್ಟಿದ್ರು. ಅಲ್ಲಿ ಅವರು ಅಕೌಂಟೆಂಟಾಗಿ ಬಹಳ ನಿಸ್ಪೃಹ ಸೇವೆ ಸಲ್ಲಿಸಿ ಕಾರ್ಯನಿರ್ವಹಿಸಿದ್ರು. ನಮ್ಮ ತಂದೆಯವರು 1916ರಲ್ಲಿ ಮಹಾರಾಜ ಕಾಲೇಜಿನ ಮೈಸೂರು ಯೂನಿವರ್ಸಿಟಿಯ ಮೊದಲ ಬ್ಯಾಚ್ನಲ್ಲಿ ಕಲಿತವರು. ಆ ಕಾಲಕ್ಕೆ ತುಂಬ ಪ್ರಮುಖರಾದ ಅಧ್ಯಾಪಕರುಗಳು ಅಲ್ಲಿದ್ದರು. CR ರೆಡ್ಡಿ, ಸರ್ವೇಪಲ್ಲಿ ರಾಧಾಕೃಷ್ಣನ್, KT ಶಹಾ, M ಹಿರಿಯಣ್ಣ, NS ಸುಬ್ರಾವ್, R ಶ್ಯಾಮಶಾಸ್ತ್ರಿ, JC ರಾಲೋ, AR ವಾಡಿಯಾ, ರಾಧಾಕುಮುದ್ ಮುಖರ್ಜಿ, SV ವೆಂಕಟೇಶ್ವರ, V ಸುಬ್ರಹ್ಮಣ್ಯ ಅಯ್ಯರ್. ಈ ಥರ ದೊಡ್ಡ ಒಂದು ತಾರಾಗಣನೇ ಅಲ್ಲಿ ಸ್ಟಾರ್ ಸ್ಟಡೆಡ್ ಟೀಚಿಂಗ್ ಸ್ಟಾಫಲ್ಲಿತ್ತು. 1918ರಲ್ಲಿ BA ಪದವಿ ಮುಗಿಸಿದ್ರು. 3 ವಿಷಯಗಳಲ್ಲೂ ಗೋಲ್ಡ್ ಮೆಡಲ್ ಪಡೆದು ಪಾಸಾದರು. ಇದಾದಮೇಲೆ 1919ರಲ್ಲಿ ಅವ್ರಿಗೆ ಮದುವೆ ಆಯಿತು. ನಮ್ಮ ತಾಯಿ ಸರಸ್ವತಿ ಅವರೊಡನೆ ಮದುವೆ. ನಮ್ಮ ತಾಯಿ ಸರಸ್ವತಿ ವಾಜಪೇಯಿ ವೆಂಕಟ ಸುಬ್ಬಯ್ಯನವರ ಮಗಳು. ನಮ್ಮ ತಾತ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಮದ್ರಾಸ್ ಬ್ರ್ಯಾಂಚ್ನಲ್ಲಿ ಇದ್ದು ಸೋಷಿಯಲ್ ಸರ್ವಿಸ್ ಮಾಡಿದವರು. ನಂತರ 1921ರಲ್ಲಿ MA ಪದವಿ ಮುಗಿಸಿದ್ರು ನಮ್ಮ ತಂದೆಯವರು. ಹಿರಿಯಣ್ಣವರ ಮಾರ್ಗದರ್ಶನದಲ್ಲಿ ಸಂಸ್ಕೃತದಲ್ಲಿ ಅವರು MA ಮಾಡಿದ್ದು. ನಮ್ಮ ತಂದೆ MAಗೆ ಸೇರೋ ಹೊತ್ತಿಗೆ ನವೀನಂ ರಾಮಾನುಜಾಚಾರ್ಯರು ಒಂದು ಸ್ಕಾಲರ್ಶಿಪ್ ಶುರು ಮಾಡಿದ್ರು ಅಲ್ಲಿ. ಆ ಸ್ಕಾಲರ್ಶಿಪ್ನ ಮೊದಲ ಸಹಾಯ ಪಡೆದವರು ನಮ್ಮ ತಂದೆಯವರು. ಆ ಕಾಲದಲ್ಲಿ ಸ್ಕಾಲರ್ಶಿಪ್ ಮೊತ್ತ ತಿಂಗಳಿಗೆ 60 ರೂಪಾಯಿ, ಅಷ್ಟು ದೊಡ್ಡ ಮೊತ್ತ ಇಟ್ಟಿದ್ದರು. ಅದಲ್ಲದೆ MAನಲ್ಲಿ ಉತ್ತಮ ದರ್ಜೆಯಲ್ಲಿ ಪಾಸಾದವ್ರಿಗೆ ಅಂತ ಗೋಲ್ಡ್ ಮೆಡಲ್ ಇಟ್ಟಿದ್ದರು. ಅದನ್ನು ನಮ್ಮ ತಂದೆಯವರು ಪಡೆದುಕೊಂಡರು. ಆವಾಗ ನವೀನಂ ರಾಮಾನುಜಾಚಾರ್ಯರಿಗೆ ಬಹಳ ಸಂತೋಷ ಆಗಿ, ನೀನು ನನಗೆ ಮಗನಿಗಿಂತ ಒಂದು ಕೈ ಮೇಲು ಅಂತ ಹೇಳಿ ಆಗಿಂದ ಅನೇಕ ವರ್ಷಗಳ ಕಾಲ ಪ್ರತಿ ವರ್ಷ ನಮ್ಮ ತಂದೆಗೆ ಮದುವೆಯಾಗಿ ಕೆಲಸದಲ್ಲಿದ್ದು ಮಕ್ಕಳಾದ್ರೂ ಪ್ರತಿ ವರ್ಷ ಒಂದು ಸಲ ಬಂದು ವಿಚಾರಿಸ್ಕೊಂಡು ಹೋಗ್ತಾಯಿದ್ರು. ಅಷ್ಟು ಅವ್ರಿಗೆ ವಿಶ್ವಾಸ ಆಗಿತ್ತು. ನಮ್ಮ ತಂದೆಯವರು ಸ್ವಲ್ಪ ಕಾಲ ಮಹಾರಾಜ ಕಾಲೇಜಿನಲ್ಲಿ ಟ್ಯೂಟರ್ ಆಗಿದ್ದರು. ಆವಾಗ ಕೆಲಸಕ್ಕೆ ಕಾಯ್ತಾ ಇದ್ದರು. ಗೌರ್ಮೆಂಟ್ ಕೆಲಸ ತುಂಬ ಕಮ್ಮಿನೇ ಸಿಗ್ತಾ ಇದ್ದಿದ್ದು. ಎಷ್ಟೋ ಒಂದು ಟೈಮ್ ಲಿಮಿಟ್ ಇಟ್ಕೊಂಡಿದ್ರು. ಇಷ್ಟರೊಳಗೆ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ಕದಿದ್ದರೆ ನಾನು ನನ್ನ ಸಂಗೀತನೇ ಪ್ರೊಫೆಷನ್ ಮಾಡ್ಕೊಂಡು ಬಿಡ್ತೀನಿ ಅಂತ. ಆದರೆ ಅಷ್ಟರಲ್ಲಿ ಅವ್ರಿಗೆ ಕೆಲಸ ಸಿಕ್ತು. ಅವರು 1924ರಲ್ಲಿ ಸಂಸ್ಕೃತ ಶಾಲಾ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡರು.
5 ವರ್ಷ ಇಲ್ಲಿ ಸರ್ವಿಸ್ ಮಾಡಿದ್ಮೇಲೆ ಮೈಸೂರು ಮಹಾರಾಜ ಸಂಸ್ಕೃತ ಪಾಠಶಾಲೆಗೆ ಪ್ರಿನ್ಸಿಪಲ್ ಆಗಿ ವರ್ಗಾಯಿತು. ಆ ಕಾಲಕ್ಕೆ ಅಲ್ಲಿ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯ, ಹೊಳವನಹಳ್ಳಿ ಶೇಷಾಚಾರ್ಯ, ವಿರೂಪಾಕ್ಷ ಶಾಸ್ತ್ರಿಗಳು ಇಂಥ ಮಹಾಪದ್ಯರುಗಳು ಪಾಠ ಹೇಳ್ತಿದ್ರು. ನಮ್ಮ ತಂದೆ ಪ್ರಿನ್ಸಿಪಲ್ ಆಗಿದ್ದರು. ವಿರೂಪಾಕ್ಷ ಶಾಸ್ತ್ರಿಗಳ ಕ್ಲಾಸ್ಗೆ ಮನೆಗೆ ಹೋಗಿ ವೇಷ ಬದಲಿಸಿ ಬಿಳಿ ಪಂಚೆ ಒಂದು ಶಾಲು ಹೊದ್ದು ಅವ್ರ ತರಗತಿಗೆ ಬಂದು ಕೂತ್ಕೊಂಡು ಪಾಠ ಕೇಳ್ತಿದ್ರಂತೆ. ಈ ಥರ ಮಾಡಿದ ಪ್ರಿನ್ಸಿಪಲ್ರು ಭಾಳ ಕಮ್ಮಿ ಜನ ಅಂದ್ಕೊಳ್ತೀನಿ. ಸಾವಿರದ 1935 ಬೆಂಗಳೂರಿಗೂ, 37 ಬೆಂಗಳೂರಿನ ಸಂಸ್ಕೃತ ಕಾಲೇಜಿಗೆ ಪ್ರಿನ್ಸಿಪಲ್ ಆಗು ಸೇವೆ ಸಲ್ಲಿಸಿದರು. ತಿರುಗಿ 41-42 ಮೈಸೂರಿಗೆ ವರ್ಗ ಆಯಿತು. 52 ಅವರು ರಿಟೈರ್ ಆದರು. ಡಿಸ್ಟ್ರಿಕ್ಟ್ ಎಜುಕೇಷನಲ್ ಆಫೀಸರ್ ಆಗಿ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದವರು ರಿಟೈರ್ ಆದರು. ನಂತರ ಒಂದು 5 ವರ್ಷ ಶಾರದಾ ವಿಲಾಸ್ ಕಾಲೇಜ್ನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ದು, ಅದೇ ಟೈಮಲ್ಲಿ ಮೈಸೂರಿನ ಆಕಾಶವಾಣಿಯಲ್ಲಿ ಸಲಹೆಗಾರರಾಗಿದ್ದರು ಹೈಸ್ಕೂಲ್ ಬ್ರಾಡ್ಕಾಸ್ಟ್ಗೆ. ಮತ್ತು ಸಂಗೀತ ಕಲಾಭಿವರ್ಧಿನಿ ಸಭಾ ಅಂತ ಮೈಸೂರಿನಲ್ಲಿ ಒಂದು ಸಂಸ್ಥೆ ಇತ್ತು. ಅದಕ್ಕೆ ಉಪಾಧ್ಯಕ್ಷರಾಗಿ ನಮ್ಮ ತಂದೆಯವರಿದ್ದರು. ನಮ್ಮ ತಂದೆಯವರೇ ಪ್ರಾರಂಭಿಸಿದ ಸಂಸ್ಥೆ ಅದು. ಅದಕ್ಕೆ ಶ್ರೀ ವಾಸುದೇವಾಚಾರ್ಯರು ಪ್ರೆಸಿಡೆಂಟ್ ಆಗಿದ್ದರು, ನಮ್ಮ ತಂದೆ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ನಂತರ ವಾಸುದೇವಾಚಾರ್ಯರು ಮದ್ರಾಸ್ಗೆ ಕಲಾಕ್ಷೇತ್ರಕ್ಕೆ ಹೊರಟ ಮೇಲೆ ನಮ್ಮ ತಂದೆಯವರೇ ಈ ಸಂಸ್ಥೆಗೆ ಪ್ರೆಸಿಡೆಂಟ್ ಆದರು. ನಂತರ 66ನೇ ಇಸ್ವಿಲಿ ಬೆಂಗಳೂರಿಗೆ ಬಂದರು. ನಾನು ಅಷ್ಟೊತ್ತಿಗೆ ಬೆಂಗಳೂರಲ್ಲಿದ್ದೆ. ನನ್ನ ಜೊತೆನೇ ಅವರು ತಮ್ಮ ಕಡೆ ದಿನಗಳನ್ನು ಕಳೆದರು. 71 ಅವರು ನಿಧನ ಹೊಂದಿದರು. ಈ 66-71 ಸಮಯದಲ್ಲಿ ಅವರು ತಮ್ಮ ಸಂಗೀತ ರಚನೆಗಳನ್ನೆಲ್ಲ ಮುಖ್ಯವಾಗಿ ಮಾಡಿದ್ರು. ಇದಕ್ಕೆ ಮಧ್ಯ ಒಂದು ವಿಚಾರ ಹೇಳಬೇಕು. ಈ 1923 ಶೃಂಗೇರಿಲಿ ಸ್ವಾಮೀಜಿ ಚಂದ್ರಶೇಖರ್ ಭಾರತಿಗಳನ್ನು ನೋಡೋಕ್ಕೆ ತೆರಳಿದ್ರು. ಯುವ ಉತ್ಸಾಹ ಹೋಗುವಾಗ ಅವರು ಒಂದು ಭಾರತಿಗಳ ಮೇಲೆ ಒಂದು ಕೃತಿ ರಚಿಸ್ಕೊಂಡು ಹೋಗಿ ಅವ್ರ ಮುಂದೆ ಹಾಡಿ ಅವರ ಮೆಚ್ಚುಗೆ ಪಡ್ಕೊಂಡ್ರು. ಅವರು ಮೆಚ್ಚುಗೆ ವ್ಯಕ್ತಪಡಿಸಿ ಅವರ ಪಾಂಡಿತ್ಯನ ಹೊಗಳಿ ಒಂದು ಕಿವಿ ಮಾತು ಹೇಳಿದರು. ನರಸ್ತುತಿ ಸರಿಯಲ್ಲ, ಮುಂದೆ ಎಲ್ಲ ನೀನು ದೇವರ ಮೇಲೆ ಕೃತಿಗಳನ್ನು ಮಾಡತಕ್ಕದ್ದು ಅಂತ ಒಂದು ಹೇಳಿದ್ರು. ಮತ್ತು ಒಂದು ಹೇಳಿದ್ರು, ಇನ್ನೂ ಯಾರೂ ಸಂತತಿ ಇರಲಿಲ್ಲ ಆವಾಗ ಅವ್ರಿಗಿನ್ನು 23 ಮುಂದೆ ಫಸ್ಟ್ ಹುಟ್ಟೋ ಮಗುಗೆ ನಮ್ಮ ದೇವಿ ಶಾರದಾಂಬೆಯ ಹೆಸರು ಬರಬೇಕು ಅಂತಲೂ ಹೇಳಿದರು. ಹಾಗಾಗಿ 24 ನಮ್ಮ ದೊಡ್ಡಣ್ಣ ಹುಟ್ಟಿದಾಗ ಅವನಿಗೆ ಶಾರದಾ ಪ್ರಸಾದ್ ಅಂತ ಹೆಸರಿಟ್ಟಿದ್ದು. ಇಷ್ಟು ಅವರ ಜೀವನದ ಪರಿಚಯ. ಅವರ ಬಗ್ಗೆ ಇನ್ನು ಸ್ವಲ್ಪ ಹೇಳಬೇಕು ಅಂದರೆ, ಅವರು ಅಂದಿನ ಮೈಸೂರು ಸುಸಂಸ್ಕೃತ ನಾಗರಿಕರ ತಾಣ. ಎಲ್ಲರೂ ಅನೇಕ ವಿದ್ವಾಂಸರು ಎಲ್ಲ ಅಲ್ಲಿ ನೆರೆದಿರ್ತಿದ್ರು. ಆ ಸನ್ನಿವೇಶದಲ್ಲಿ ಬೆಳೆದವರು. ಅವ್ರಿಗೆ ಬಿಡಾರಂ ಕೃಷ್ಣಪ್ಪನವರ ಸಂಗೀತ ಬಹಳ ಇಷ್ಟ ಇತ್ತು. ಆಮೇಲೆ ವೀಣೆ, ಶೇಷಣ್ಣ, ಸುಬ್ಬಣ್ಣ ಅವರೆಲ್ಲ ತುಂಬ ಅವ್ರ ಮೇಲೆ ಪ್ರಭಾವ ಬೀರಿದರು. ವಾಸುದೇವಾಚಾರ್ಯರು ಅವರ ಗುರುಗಳು, ಅವರ ಹತ್ರ ಸಂಗೀತ ಕಲಿತರು. ಸಂಗೀತದಲ್ಲಿ ಎಷ್ಟು ಆಸಕ್ತಿ ಇತ್ತೋ ಅಷ್ಟೇ ಶ್ರದ್ಧೆ ಅವ್ರಿಗೆ ಸಂಸ್ಕೃತ ಕಾವ್ಯ, ಸಂಸ್ಕೃತ ನಾಟಕ ಅದರಲ್ಲೂ ಇತ್ತು. ಕನ್ನಡದಲ್ಲೂ ಅವರು ಒಳ್ಳೆಯ ವಿದ್ವಾಂಸರೇ
ಇಂಗ್ಲೀಷು ಭಾಳ ಚೆನ್ನಾಗಿ ಬರ್ತಿತ್ತು. ಇಷ್ಟೆಲ್ಲ ಭಾಷೆಗಳಲ್ಲಿ ಪಾಂಡಿತ್ಯ ಇದ್ದರೂ ಅವರ ಸ್ವಂತವಾಗಿ ರಚಿಸಿದ್ದು ಬಹಳ ಕಮ್ಮಿ. ಮೋಲಿಯರ್ನ ಫ್ರೆಂಚ್ ಮೂಲದಿಂದ ಮನಸ್ಸಿಲ್ಲದ ಮದುವೆ ಅಂತ ಒಂದು ಮಾಡಿದ್ರು. ಆಮೇಲೆ ಮಹರ್ಷಿ ಕರ್ವೆ ಅವರ ಸಿಂಹಾವಲೋಕನ ಅಂತ ಅವರ ಆತ್ಮಕಥೆಯ ಅನುವಾದ ಮಾಡಿದ್ರು. ಬರ್ಟ್ರಾಂಡ್ ರಸೆಲ್ನ ಕಾನ್ಕ್ವೆಸ್ಟ್ ಆಫ್ ಹ್ಯಾಪಿನೆಸ್ನ ಸುಖ ಸಾಧನೆ ಅಂತ ಕನ್ನಡಕ್ಕೆ ಮಾಡಿದ್ರು. ಸಂಗೀತ ಕಲಾಭಿವರ್ಧಿನಿ ಸಭೆ ಮೂಲಕ ದಿ ಕಾಂಪೊಸಿಷನ್ಸ್ ಆಫ್ ಮೈಸೂರು ಸದಾಶಿವರಾವ್, ಕಾಂಪೊಸಿಷನ್ಸ್ ಆಫ್ ವೀಣಾ ಶೇಷಣ್ಣ ಎರಡನ್ನೂ ಹೊರತಂದರು. ಒನ್ ಆಫ್ ದಿ ಎಡಿಟರ್ಸ್ ಇವರದಕ್ಕೆ. ಅವರು ಬಹಳ ಸರಳ ಮೆದು ಸ್ವಭಾವದವರು. ಧ್ವನಿ ಸಹ ಏರಿಸ್ತಿರಲಿಲ್ಲ. ಬಹಳ ನಿಷ್ಠೆಯಿಂದ ತಮ್ಮ ಕೆಲಸಗಳನ್ನು ನೆರವೇರಿಸ್ತಾ ಇದ್ದರು. ಮಕ್ಕಳನ್ನೆಲ್ಲ ಸ್ನೇಹಿತರಂತೆ ನಡೆಸ್ಕೊಳ್ತಾ ಇದ್ದರು. ಎಂದರೂ ಯಾರನ್ನೂ ಗದರಿದ್ದಿಲ್ಲ. ಅವರು ಬಿಳಿ ಕಚ್ಚೆ ಪಂಚೆ ಜರತಾರಿದು ಉಟ್ಟು ಒಂದು ಬಿಳಿ ಜುಬ್ಬ ಹಾಕಿ ಒಂದು ವಲ್ಲಿ ಹೊದ್ಕೊಳ್ಳೋರು. ತಲೆಗೆ ಜರತಾರಿ ಮೈಸೂರು ಪೇಟ. ಅವರು ಪೇಟ ತುಂಬ ಚೆನ್ನಾಗಿ ಕಟ್ಕೊಳ್ತಾರೆ ಅಂತ ತುಂಬ ಪ್ರಸಿದ್ಧಿ. ನೆಂಟರ ಮನೆಯಲ್ಲೆಲ್ಲ ಮದುವೆ ಆದಾಗ ಹುಡುಗನಿಗೆ ನೀವೇ ಪೇಟ ಕಟ್ಟಬೇಕು ಅಂತ ಬಂದು ಕೇಳ್ತಾ ಇದ್ರಂತೆ. ಆ ಥರ ಅವರು ಸಂಗೀತ ಅಭ್ಯಾಸ ಮಾಡುವಾಗ ತಂಬೂರಿ ಶ್ರುತಿ ಮಾಡ್ಕೊಳ್ಳೋದು ತುಂಬ ಮುಖ್ಯ ಅವ್ರಿಗೆ. ಎಷ್ಟೋ ಸಲ ಅದು ಅರ್ಧ ಮುಕ್ಕಾಲು ಗಂಟೆ ಆದರೂ ಅವ್ರಿಗೆ ಸಮಾಧಾನ ಆಗ್ತಿರಲಿಲ್ಲ ಸರಿಯಾಗಿ ಶ್ರುತಿ ಆಗಿದೆ ಅಂತ. ಕಡೆಗೆ ಅದರಲ್ಲಿ ಸ್ವಯಂಭೂ ಸ್ವರ ಕೇಳೋವರೆಗೂ ಅವರು ಅದನ್ನ ಶ್ರುತಿ ಮಾಡೋರು. ಮಾಡಿ ಆಮೇಲೆ ತುಂಬ ಸಮಾಧಾನಕರವಾಗಿ ಅಭ್ಯಾಸ ಮಾಡ್ತಾ ಹೋಗೋರು. ಸೊ ಶ್ರುತಿನಲ್ಲಿ ಎಷ್ಟು ಸ್ವಯಂಭೂ ಅವರ ಅಪೇಕ್ಷೆ ಪಡ್ತಿದ್ರೋ ಸಂಗೀತದಲ್ಲಿ, ಜೀವನದಲ್ಲೂ ಅವರು ಆ ಶ್ರುತಿಗೆ ತುಂಬ ಗಮನ ಕೊಟ್ಟು ಹಾಗೆ ಆ ಸ್ವಯಂಭೂ ಸ್ವರ ಜೀವನದಲ್ಲೂ ಕೇಳಿದ್ರು ಅಂತ ನನ್ನ ಅನಿಸಿಕೆ. ನನಗೆ ಯಾವ ಅವಕಾಶ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಎಷ್ಟೋ ಜನ ನಮ್ಮ ನಾಡಿನ ಸಂಸ್ಕೃತಿಯನ್ನು ಹೆಚ್ಚಿಸೋದಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಾರೆ. ನಮ್ಗೆ ಎಷ್ಟೋ ಜನರ ಬಗ್ಗೆ ಗೊತ್ತೇ ಇರೋದಿಲ್ಲ. ಅಂಥ ಒಂದು ವಿರಳ ವ್ಯಕ್ತಿಗಳ ಬಗ್ಗೆ ಒಂದು ಪರಿಚಯವನ್ನು ಕೇಳಿ ಮನಸ್ಸು ಬಹಳ ಆರ್ದ್ರವಾಯಿತು. ಏಕೆಂದರೆ ಅವರೆಲ್ಲರೂ ಕೂಡ ಪ್ರಸಿದ್ಧಿಗೋಸ್ಕರ ಕೆಲಸ ಮಾಡಿದಂಥವರಲ್ಲ. ಇಡೀ ಮನೆತನವೇ ಆಗಿದೆ. ನಮಗೆ ಗೊತ್ತು. ಶಾರದಾ ಪ್ರಸಾದ್ರ ಬಗ್ಗೆ ಆದರೂ ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಗೊತ್ತಿದೆ. ಅದೇ ರೀತಿ ನನಗೆ ನಾರಾಯಣ್ ದತ್ತರ ಪರಿಚಯ ಇತ್ತು. ಮುಕುಂದ್ರ ಅಣ್ಣ ಶಾರದಾ ಪ್ರಸಾದರಿಗೆ ತಮ್ಮ ಆಗಿದ್ದಂಥವರು. ಅಂಥ ವ್ಯಕ್ತಿಗಳು ನಮ್ಮ ನಡುವೆ ಇದ್ರಲ್ಲ ಅನ್ನುವಂಥ ಒಂದು ಸಂತೋಷ, ಧನ್ಯತೆ ಬರುವಂಥ ವ್ಯಕ್ತಿತ್ವಗಳು. ಅಂಥ ಮನೆತನಕ್ಕೆ ನಾವು ನಿಜವಾಗ್ಲೂ ಕೂಡ ನಾವು ಕೃತಜ್ಞರಾಗಿರಬೇಕು. ಅವ್ರ ಧ್ವನಿ ಬಗ್ಗೆ ಹೇಳಿದ್ರು. ಯೋಗ ನರಸಿಂಹಮ್ಮ ಅವರು ಧ್ವನಿ ಭಾಳ ಮೆದು ಅಂತ. ನಂದು ಆಟೋಮೆಟಿಕ್ಕಾಗಿ ಮೆದುವಾಗೋಯ್ತು ಕೇಳ್ತಾ ಕೇಳ್ತಾ. ಮುಕುಂದ ಅವ್ರ ಧ್ವನಿಯನ್ನು ಕೇಳಿದ್ರೇ ನನಗೆ 4 ಕಿವಿ ಬೇಕು ಕೇಳಿಸೋಕ್ಕೆ ಅಂತ ಅನ್ಸುತ್ತೆ. ಅಷ್ಟು ಮೆದುವಾಗಿ ಅವ್ರ ಮನೆಯವರೆಲ್ಲ ಮಾತಾಡೋವಂಥದ್ದು. ಇನ್ನು ಅದಕ್ಕೂ ಮೆದುವಾಗಿ ಇವರೇ ಮೆದು ಅಂತ ಹೇಳ್ತಿದ್ದಾರೆ ಅವ್ರ ತಂದೆದು ಅಂತ ಹೇಳಿದ್ರೆ ಇನ್ನೆಂಥ ಧ್ವನಿ ಆಗಿತ್ತದು ಅಂತ ನನಗೆ ಆಶ್ಚರ್ಯ ಆಗ್ತಿತ್ತು. ಇಂಥ ಹಿರಿಯರ ಸ್ಮರಣೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು, ಅಭಿಜ್ಞಾನಕ್ಕೆ ಅದರ ಜೊತೆ ಸೇರಿರುವಂಥದ್ದು ಒಂದು ಸಂತೋಷ. ನನ್ನ ಒಂದು ವಿಶೇಷ ಭಾಗ್ಯ ಅಂತ ಹೇಳಿದ್ರೆ, ಯೋಗ ನರಸಿಂಹಮ್ಮ ಅವರು ಬಳಸಿದ ಕೆಲವೊಂದು ಸಂಸ್ಕೃತ ಪುಸ್ತಕಗಳು ನಾರಾಯಣ್ ದತ್ತರಲ್ಲಿತ್ತು. ನಾರಾಯಣ್ ದತ್ತರು ಅದನ್ನು ನನಗೆ ಕೊಟ್ಟಿರುವಂಥದ್ದು. ಅದರಲ್ಲಿ ಎಷ್ಟೆಲ್ಲ ಅವರು ನೋಟ್ಸ್ ಎಲ್ಲ ಮಾಡಿರುವಂಥದ್ದು, ತುಂಬ ಬಳಸಿರುವಂಥದ್ದು ಗೊತ್ತಾಗತ್ತೆ. ಈಗ ಅವರ ಸ್ಮರಣೆಯಲ್ಲಿ ನಡೀತಾ ಇರುವಂಥ ಮೊದಲನೇ ಕಾರ್ಯಕ್ರಮ ಉಪನ್ಯಾಸ ಭಲ್ಲಟ ಶತಕದ ಬಗ್ಗೆ. ಶತಾಧಾನಿ ಗಣೇಶ್ ಅವರು ಅದರ ಬಗ್ಗೆ ಮಾತಾಡಬೇಕು ಅಂಥೇಳಿ ಕೇಳ್ಕೊಳ್ತೀನಿ. ಮೊದಲಿಗೆ ಉಪನ್ಯಾಸ ಯಾವುದ್ರ ಬಗ್ಗೆ ಅಂತ ನಾವು ವಿಚಾರಿಸಿದಾಗ ಗಣೇಶ್ ಅವರೇ ಸೂಚಿಸಿದಂಥ ವಿಷಯ ಇದು. ಭಾಳ ವಿರಳ, ಯಾರೂ ಹೆಚ್ಚು ಜನಕ್ಕೆ ಪರಿಚಯವೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ.
ಅಂಥ ಒಂದು ವಿಶೇಷ ವಿಷಯವನ್ನು ಆರಿಸ್ಕೊಂಡು ಉಪನ್ಯಾಸಕ್ಕೆ ಗಣೇಶ್ ಅವರು ಬಂದಿದ್ದಾರೆ. ಅವರಿಗೆ ನಾವು ತಿಂಡಿಯನ್ನು ಕೊಡದೆ ಉಪನ್ಯಾಸ ನೀವು ಮಾಡಲೇಬೇಕು ಅಂಥೇಳಿ ನಾವು ತಾಕೀತು ಮಾಡ್ತಾ ಇದ್ದೀವಿ. ದಯವಿಟ್ಟು ಉಪನ್ಯಾಸವನ್ನು ನಡೆಸ್ಕೊಡ್ಬೇಕು. ಕೊಟ್ರಿ, ನಾನು ತಿನ್ನಲಿಲ್ಲ ಅಷ್ಟೇ. ಹಾಗಾಗಿ ಅವ್ರ ಪರಿಚಯ ಅದೆಲ್ಲ ನಾನು ಹೆಚ್ಚು ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಾನು ಎಷ್ಟೋ ಸತಿ ಹೇಳ್ತಾ ಇರ್ತೀನಿ, ರಾಮಚಂದ್ರಾಯರ ಬಗ್ಗೆ ಪರಿಚಯ ಮಾಡುವಂಥ ಅವಕಾಶ ಬಂದಾಗಲೆಲ್ಲ ಹೇಳ್ತಿದ್ದೆ. ಅವ್ರ ಪರಿಚಯ ಬೇಕಾಗಿರಲಿಲ್ಲ, ಅವ್ರ ಪರಿಚಯ ಮಾಡ್ಕೊಡೋ ಮೂಲಕ ನಾವು ಯಾರು ಅಂತ ಜನಕ್ಕೆ ಗೊತ್ತಾಗುತ್ತೆ. ಅವ್ರು ಯಾವ ರಾಮಚಂದ್ರಾಯರ ಬಗ್ಗೆ ಪರಿಚಯ ಮಾಡಿಕೊಟ್ಟು ನೀವು ಯಾರು ಅಂತ ಹೇಳಿ. ಹಾಗೆ ಗಣೇಶ್ ಅವ್ರ ಬಗ್ಗೆ ಪರಿಚಯ ಮಾಡಿಕೊಡೋದ್ರಿಂದ ನಮ್ಮ ಪರಿಚಯ 4 ಜನಕ್ಕೆ ಆಗತ್ತೆ ಅಂತ ನಾವು ಮಾಡಿಕೊಡ್ಬೇಕು ಅಷ್ಟೇ ಹೊರತು ಗಣೇಶ್ ಅವರು ನಮ್ಮ ಸಾಂಸ್ಕೃತಿಕ ಲೋಕಕ್ಕೆ ಅಪರಿಚಿತರೇನಲ್ಲ. ಅವರಿಗೆ ಮತ್ತೊಮ್ಮೆ ನಮನಪೂರ್ವಕವಾದ ಸ್ವಾಗತವನ್ನು ಕೋರಿ ಉಪನ್ಯಾಸವನ್ನು ದಯವಿಟ್ಟು ನಡೆಸ್ಕೊಡ್ಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀನಿ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ದೇವಗೀತಂ ಟ್ರಸ್ಟ್ ಮತ್ತು ನನಗೆ ತುಂಬ ಆತ್ಮೀಯವಾದ ಅಭಿಜ್ಞಾನ ಈ ಎರಡರ ಸಮಾಯೋಗದಲ್ಲಿ ನಡೆಯುವ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷತಃ ನನಗೆ ಬೇರೆಯವರ ವಿ ಸೀತಾರಾಮಯ್ಯನವರು ಮತ್ತು ಇನ್ನೂ ಹಲವರು ಲೇಖಕರು, ಕನ್ನಡದ ಹಿರಿಯ ಲೇಖಕರು ಆಗೀಗ ತಮ್ಮ ಬರವಣಿಗೆಗಳಲ್ಲಿ ಉಲ್ಲೇಖ ಮಾಡ್ತಾ ಇದ್ದ ವಿದ್ವಾಂಸ ಯೋಗ ನರಸಿಂಹಂ ಅವರ ಬಗ್ಗೆ ಕೇಳಿ ಓದಿ ಗೊತ್ತು. ಅವರನ್ನ ಸ್ಮರಿಸಿಕೊಳ್ಳುವ ಈ ಒಂದು ಪುಣ್ಯಾವಕಾಶದ ಅಂಗವಾಗಿ ಅವರಿಗಿಷ್ಟವಾದ ಅವರ ಅಭ್ಯಾಸ ಮಾಡಿದ ಸಂಸ್ಕೃತ ಸಾಹಿತ್ಯದ ಒಂದು ಕೃತಿಯನ್ನು ಪರಿಚಯ ಮಾಡಿಕೊಡೋದಕ್ಕೆ ತುಂಬ ಸಂತೋಷ ಇದೆ. ನನಗೆ ಬಹಳ ವಿಶೇಷ ಏನನ್ಸುತ್ತೆ ಅಂದರೆ, ಯೋಗ ನರಸಿಂಹಂ ಅವರು ತುಂಬ ದೊಡ್ಡ ಹಿರಿಯ ವಿದ್ವಾಂಸರ, ಹಿರಿಯ ವ್ಯಕ್ತಿಗಳ ನಡುವೆ ಇದ್ದವರು, ಅವರ ಬೆಳಕನ್ನು ಕಂಡವರು. ಈಗಷ್ಟೇ ತುಂಬ ಚೆನ್ನಾಗಿ ಅವರ ಮಗ ಮುಕುಂದ ಅವರು ಪರಿಚಯ ಮಾಡಿಕೊಡುವಾಗ ಹೇಳಿದರು, ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯರು, ಮಹಾಮಹೋಪಾಧ್ಯಾಯ ಹಾನಗಲ್ ವಿರೂಪಾಕ್ಷಾಸ್ತ್ರಿಗಳು, ಮತ್ತು ಇವರು ನವೀನಂ ರಾಮಾನುಜಾಚಾರ್ಯರು, ಆ ಬಳಿಕ ಇವರಿಗೆ ಮತ್ತೆ ವಿದ್ಯಾದಾನ ಮಾಡಿದ ಪ್ರೊಫೆಸರ್ ಎಂ ಹಿರಿಯಣ್ಣನವರು. ಎಷ್ಟು ದೊಡ್ಡ ವಿದ್ವಾಂಸರು ಇವರೆಲ್ಲರೂ ಕೂಡ. ಯಾವ ನಾಡು ಹೆಮ್ಮೆ ಪಡತಕ್ಕಂಥದ್ದು. ಇಂದು ಬೆಳಗ್ಗೆ ದೊಡ್ಡ ಈ ಕಾಲದ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ರಾಧಾವಲ್ಲಭ ತ್ರಿಪಾಠಿಯವರು ಶ್ರೀಪಾದ ದಾಮೋದರ ಸಾತುವಲೇಕರಂಥ ಮಹನೀಯರ ಬಗ್ಗೆ ಮಾತಾಡಿದ ಭಾಷಣ ಕೇಳ್ತಾ ಇದ್ದೆ. ಅವರಲ್ಲಿ ಹೇಳ್ತಾ ಇದ್ದರು, ನಾನು ಗಮನಿಸಿಕೊಂಡ ಅಂಶ ಅವರು ಗಮನಿಸಿದ್ದಾರೆ ಅಂತ ಒಂದು ಸ್ವಲ್ಪ ಸಂತೋಷ ಬಂತು. ಪ್ರತ್ಯಯ ಮಾಧತ್ತೆ ಸ್ವಗುಣೇಶ್ ಉತ್ತಮಾದರ ಅಂತ. ಈ 19ನೇ ಶತಮಾನದ ಕಡೆಯ ಭಾಗ, 20ನೇ ಶತಮಾನದ ಆದಿಭಾಗದ ಆ ಒಂದು 70-80 ವರ್ಷಗಳ ಅವಧಿಯಲ್ಲಿ ನಮ್ಮ ದೇಶದಲ್ಲಿ ಅದೆಷ್ಟು ಜನ, ಅದೆಷ್ಟು ಕ್ಷೇತ್ರಗಳಲ್ಲಿ ಮಹಾಮಹನೀಯರು ಆಗಿ ಹೋದರು ಅಂತ. ಅವರೊಳಗೊಂದಾಗುವುದಿರಲಿ, ಅವ್ರನ್ನ ಕಂಡವರು, ಅವರಿಂದ ಸ್ಫೂರ್ತಿ ಪಡೆದವರು ತುಂಬ ದೊಡ್ಡವರು ಅಂತ ಅನಿಸುತ್ತದೆ. ಆ ಭಾಗ್ಯ ಅವರದಾಗಿತ್ತು. ಮತ್ತು ಅದರಿಂದ ಬರುವ ಒಂದು ಮಹಾಗುಣ ಉಪಶಾಂತಿ. ಅವರು ಹೇಳಿದ್ರಲ್ಲ, ತಂಬೂರಿಯ ಶ್ರುತಿ ಮಾಡಿದ ಮೇಲೆ ಸ್ವಯಂಭೂ ಸ್ವರಗಳ ಕೇಳಬೇಕು ಅಂದರೆ ಸಾಪಾಸಾಗೋ, ಸಾಪಾಸಾಸಾಗೋ ಅಥವಾ ಸಾಮಾಸಾಗೋ ಯಾವುದಕ್ಕೂ ಶ್ರುತಿ ಮಾಡಿಕೊಂಡ್ರೆ, ಮಧ್ಯಮ ಶ್ರುತಿಗೋ ಅಥವಾ ಷಡ್ಜ ಶ್ರುತಿಗೋ ಮಾಡಿಕೊಂಡ್ರೆ, ಷಡ್ಜ ಪಂಚಮ ಶ್ರುತಿಗೋ ಮಾಡಿಕೊಂಡ್ರೆ ಮಿಕ್ಕ ಎಲ್ಲ ಸ್ವರಗಳು ಕೇಳಿ ಬರಬೇಕು. ಆ ಸಿಂಪಥೆಟಿಕ್ ನೋಟ್ಸ್ ಕೇಳ್ತಾ ಬರಬೇಕಾಗುತ್ತೆ. ಹಾಗೆ ಕೇಳುವುದು ಸ್ವಯಂಭೂ ಸ್ವರ, ಅದಕ್ಕೆ ಒಂದು ವಿಶೇಷವಾದ ಕೇಳ್ಮೆ ಬೇಕಾಗುತ್ತೆ. ಅಂದರೆ ಒಳಗಡೆ ಗದ್ದಲ ಇರಬಾರ್ದು. ಶ್ರುತಿ ಮಾಡಿಕೊಳ್ಳೋದು ಕಷ್ಟ, ಕಾರಣ ಅಷ್ಟು ಶ್ರುತಿ ಪ್ರಜ್ಞೆ ಇರಬೇಕು. ಕೇಳುವುದಕ್ಕೆ ಒಳಗಿನ ಶಾಂತಿ ಕೂಡ ಬೇಕು, ಸಮಾಧಾನ ಬೇಕು. ಅದು ಒಂದು ಜೀವನದ ಪಾಕ ಅಂತ ಅನಿಸುತ್ತದೆ. ವಿ ಸೀತಾರಾಮಯ್ಯನವರ ಬಗ್ಗೆ ಬರೆಯುವಾಗ ತರಗತಿಗೆ ತುಂಬ ಸೊಗಸುಗಾರರಾಗಿ ಒಳ್ಳೆ ಜರತಾರಿ ಪಂಚೆ, ಒಳ್ಳೆ ಉತ್ತರೀಯ, ಒಳ್ಳೆ ಸೊಗಸಾದ ಜರತಾರಿಯ ಮುಂಡಾಸು ಎಲ್ಲ ಕಟ್ಟಿಕೊಂಡು ಬರ್ತಾಯಿದ್ರು. ಮತ್ತು ಚೆನ್ನಾಗಿ ವೀಳೆದೆಲೆ ಹಾಕ್ಕೊಂಡು ನಾಲಿಗೆ ಕೆಂಪಗಿರ್ತಾ ಇತ್ತು ಅಂತೆಲ್ಲ ಒಂದು ರಸಜ್ಞ ಮೂರ್ತಿಯ ಚಿತ್ರ ನನಗಿವತ್ತಿಗೂ ಇರತಕ್ಕಂಥದ್ದು. ಅವರ ಸಂಗೀತ ರಚನೆಗಳನ್ನು ನಾನು ಓದಿದ್ದೀನಿ. ಹಾಡಿದ್ದನ್ನು ಎಮ್ ಎಸ್ ಸುಬ್ಬಲಕ್ಷ್ಮಿ LP ಆಗಿ ಮಾಡಿದ್ದು ಆ ರಿಲೀಸ್ ಫಂಕ್ಷನ್ನಲ್ಲೂ ನಾನು ಹೋಗಿ ಕೇಳಿದ್ದೆ. ಬೆಂಗಳೂರು ಫೋರ್ಟ್ ಹೈಸ್ಕೂಲ್ನಲ್ಲೇ ಆಗಿತ್ತು, ಸುಮಾರು 35 ವರ್ಷಗಳ ಹಿಂದೆ. ಆಗ ಆ ಕೃತಿಗಳನ್ನು ಕೇಳಿದ್ದು ಮತ್ತೆ ಎಂದೂ ಕೇಳೋಕ್ಕೆ ಅವಕಾಶವಾಗಲಿಲ್ಲ. ಈಗ ಕೇಳಿ ತುಂಬ ಸಂತೋಷವಾಯಿತು. ಬಹಳ ಸೊಗಸಾದ ರಾಗ, ಸೊಗಸಾದ ರಚನೆ, ತುಂಬ ಚೆನ್ನಾಗಿ ಹಾಡಿದ್ರು. ಇವೆಲ್ಲ ಒಂದು ಜೀವನದ ಪಾಕ ಅಂತ ಅನಿಸುತ್ತದೆ. ನಾವು ಓದಿದ್ದರ ಬಗ್ಗೆ ಎಲ್ಲ ಬರೀಬೇಕಾಗಿಲ್ಲ, ಕೇಳಿದರ ಬಗ್ಗೆ ಎಲ್ಲ ಭಾಷಣ ಮಾಡಬೇಕಾಗಿಲ್ಲ. ಅವುಗಳ ಮೂಲಕ ಬದುಕಿನಲ್ಲಿ ನಮಗೆ ಯಾವ ಉಪಶಾಂತಿ ಮತ್ತು ಯಾವ ಒಂದು ಪರಿಪಕ್ವತೆ, ರಾಸಿಕ್ಯ ಬರುತ್ತದೆ, ಅದು ಬಹಳ ದೊಡ್ಡದು ಅಂತ ಅನಿಸುತ್ತದೆ. ನನಗೀಗ ಗೊತ್ತಾಯಿತು,
ಇವರ ತಾಯಿಯವರು ಸರಸ್ವತಿಯವರು ವಾಜಪೇಯಿ ವೆಂಕಟಸುಬ್ಬಯ್ಯನವರ ಮಗಳು ಅಂತ. ಡಿ ವಿ ಜಿಯವರ ಬರವಣಿಗೆಗಳ ಮೂಲಕ ವಾಜಪೇಯಿ ವೆಂಕಟಸುಬ್ಬಯ್ಯನವರ ಬಗ್ಗೆ ಗೊತ್ತು. ಅಂದರೆ ಅವರೆಲ್ಲ ಗುಂಡಪ್ಪನಂಥವರ ಮಹನೀಯರ ಬರವಣಿಗೆಗಳಿಂದ ಪರಿಚಿತರಾದವರು ನನ್ನ ಬಂಧುಗಳಿಗಿಂತ ಹೆಚ್ಚು ಚೆನ್ನಾಗಿ ಪರಿಚಿತರು ಅನ್ನುವಂತೆ ಆಗಿದೆ. ಮೊನ್ನೆ ದಿವಸ ವಾಕ್ ಮಾಡ್ತಾ ಇದ್ದಾಗ ಡಿ ವಿ ಜಿಯವರು ಒಂದು ಉಲ್ಲೇಖ ಮಾಡ್ತಾರೆ, ಗುಂಡಣ್ಣನವರು ಅಂತ ಒಬ್ಬ ವೈದ್ಯರ ಬಗ್ಗೆ. ಅವರ ಮೊಮ್ಮಗ ಇದರಿಗೆ ಕಾಣಿಸಿದ್ರು. ಅವರು ಹೇಳಿದ್ರು, ನನಗೆ ಎಷ್ಟು ಸಂತೋಷವಾಯಿತು ಅಂದರೆ ವಾಟ್ಸಪ್ನಲ್ಲಿ ಸ್ನೇಹಿತರ ಜೊತೆ ಎಲ್ಲ ನಾನು ಹಂಚಿಕೊಂಡೆ ಆ ಸುದ್ದಿಯನ್ನು. ಡಾಕ್ಟರ್ ಗುಂಡಣ್ಣನವರ ಮೊಮ್ಮಗನ್ನು ಇವತ್ತು ನಾನು ನೋಡಿದೆ, ಮಾತಾಡಿಸಿದೆ ಅಂತ. ಅಂದರೆ ಒಂದು ಒಳ್ಳೆಯ ಜೀವನದಿಂದ ಬರುವಂಥ ಪಾಕ ಏನು ಅನ್ನೋದನ್ನು ಅಂಥವರಲ್ಲಿ ಕಾಣಿಸಿದ್ದಾರೆ ಡಿ ವಿ ಜಿ. ಆಗ ಅವರೇ ನಮಗೆ ಕಾಣಬೇಕಾಗಿಲ್ಲ, ಆ ಮೂಲಕ ಬಂದ ಕರುಣಾಕರ್ಣಿಕೆಯಾದ ಸುದ್ದಿ ಕೂಡ ಸಂತೋಷ ಕೊಡುತ್ತದೆ. ಮನಸ್ಸಿಗೆ ಒಂದು ಉನ್ನತಿ, ಮೌಲ್ಯಗಳ ಬದುಕು ಚೆನ್ನಾಗಿದೆ, ಜಗತ್ತು ಸಹನೀಯವಾಗಲ್ಲ, ಮಹನೀಯವೂ ಹೌದು ಅಂತ ಅನಿಸುತ್ತದೆ. ಈ ಎಲ್ಲ ದೃಷ್ಟಿಯಿಂದ ನನಗೆ ಯೋಗ ನರಸಿಂಹ ಅವ್ರ ಬಗ್ಗೆ ವಿಶೇಷವಾದ ಆದರ ಆಸ್ಥೆ ಉಂಟು. ಅದಕ್ಕಾಗಿ ಈ ಕೆಲವು ಮಾತುಗಳನ್ನು ಆರಂಭದಲ್ಲಿ ಉಪೋದ್ಘಾತದಂತೆ ಆಡಿ ವಿಷಯಕ್ಕೆ ಬರ್ತೀನಿ. ನಾನೇ ಕೊಟ್ಟ ವಸ್ತು ಬಲ್ಲಟ ಕವಿಯ ಬಲ್ಲಟ ಶತಕ. ನಾನು ಬಲ್ಲಂತೆ ಇದರ ಬಗೆಗೆ ಕನ್ನಡದಲ್ಲಿ ಪ್ರತ್ಯೇಕವಾದ ಭಾಷಣವನ್ನು ಬರವಣಿಗೆಯನ್ನು ಯಾರೂ ಮಾಡಿಲ್ಲ. ಈಚೆಗೆ ಒಂದೆರಡು ವರ್ಷಗಳ ಕೆಳಗೆ ನನ್ನ ಗೆಳೆಯ ಶ್ರೀ ಶಶಿಕಿರಣ್ ಬಲ್ಲಟ ಶತಕದ ಬಗ್ಗೆ 2 ಕಂತುಗಳಲ್ಲಿ ಪ್ರೇಕ್ಷಾ ಪತ್ರಿಕೆಯಲ್ಲಿ ಬರೆದಿರುವ ಅತ್ಯುತ್ತಮವಾದ ಲೇಖನ. ಅದಕ್ಕಿಂತ ಒಳ್ಳೆಯ ಬರವಣಿಗೆ ಬಲ್ಲಟ ಶತಕದ ಬಗ್ಗೆ ಈಚಿನ ಕಾಲದಲ್ಲಿ ನೋಡಿಲ್ಲ. ಬಹಳ ಹಿಂದೆ ಕಾವ್ಯಮಾಲಾ ಸೀರೀಸ್ನಲ್ಲಿ ಅದು ಪ್ರಕಟವಾಗಿತ್ತು. ಅದು ಪ್ರಕಟವಾಗಿಯೇ 150 ವರ್ಷಗಳ ಹಿಂದೆ ಅನಿಸುತ್ತೆ. ನಾನು 35 ವರ್ಷ 40 ವರ್ಷಗಳ ಕೆಳಗೆ ಗೋಖಲೆ ಸಂಸ್ಥೆಯ ಲೈಬ್ರರಿಯಿಂದ ಅದನ್ನು ಎರವಲ್ ತೊಗೊಂಡು ಆಗಷ್ಟೇ ಜೆರಾಕ್ಸ್ ಬಂದಿತ್ತು. ಅದು ಜೆರಾಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಜಿರಳೆ ಕಾಗದ ಅಂತಾರಲ್ಲ ಆ ಥರ ಆಗಿತ್ತು. ಇಡೀ ಗ್ರಂಥವನ್ನು ನಾನು ಕಾಪಿ ಮಾಡಿಕೊಂಡಿದ್ದೆ. ಆಮೇಲೆ ಈಚಿನ ಕಾಲದಲ್ಲಿ ಬಂದಂಥದ್ದು ಮತ್ತೊಂದು ಡಾಕ್ಟರ್ ವೇದಕುಮಾರಿ ಮತ್ತು ಡಾಕ್ಟರ್ ರಾಮ್ ಪ್ರತಾಪ್ ಅನ್ನೋರು ಮಾಡಿರತಕ್ಕಂಥ ಆವೃತ್ತಿ. ಇದು ಪರಿಷ್ಕೃತ ಪಾಠಗಳನ್ನೆಲ್ಲ ಒಳಗೊಂಡಿದೆ. ಆದರೆ ಇಲ್ಲಿಯೂ ಕೆಲವು ಒಳ್ಳೆಯ ಪದ್ಯಗಳು ಇಲ್ಲ. ಅಂದರೆ ಈ ಥರ ಒಂದು ಗ್ರಂಥಗಳಿಗೆ ಅವಕಾಶವೇ ಕಡಿಮೆ. ಬಹಳ ಪ್ರಸಿದ್ಧನಾದ ಕವಿ ಅಂತ ಏನಲ್ಲ ಹಾಗೆ ನೋಡಿದರೆ. ಇವತ್ತು ಸಂಸ್ಕೃತ MA ವಿದ್ಯಾರ್ಥಿಗಳಿಗೆ ಬಲ್ಲಟನ ಪದ್ಯಗಳು ಏನಾದರೂ ನಿಮಗೆ ಗೊತ್ತಿವೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿಯಾರು. ಮಮ್ಮಟ ಗೊತ್ತಿದ್ದಾರೆ ಬೇಕಾದರೆ ಅಂತ ಹೇಳಿದ್ರೆ ಅದೇ ದೊಡ್ಡ ಪುಣ್ಯ ಅಂತ ಅನಿಸುತ್ತೆ. ಇನ್ನು ವಿಶೇಷ ಅಧ್ಯಯನ ಮಾಡುವವರಿಗೆ ಕಾಣಿಸಬಹುದೋ ಏನೋ. ಆದರೆ ನಮ್ಮ ಪ್ರಾಚೀನ ಕವಿ ವಿದ್ವಾಂಸರ, ವಿಮರ್ಶಕರ, ಸುಭಾಷಿತ ಸಂಕಲನಕಾರರ, ಕಾವ್ಯ ಮೀಮಾಂಸಕರ ಗ್ರಂಥಗಳು ನೋಡಿದ್ರೆ ಅಲ್ಲಲ್ಲಿ ಬಲ್ಲಟನ ಉಲ್ಲೇಖ ಕಾಣಿಸುತ್ತದೆ. ಎಲ್ಲಿವರೆಗೆ ಅಂದರೆ ಅವನಿಗೆ ನೇರ ಸಮಕಾಲೀನನಾಗಿದ್ದ ಆನಂದವರ್ಧನನೇ ತನ್ನ ಧ್ವನ್ಯಾಲೋಕದಲ್ಲಿ ಬಲ್ಲಟನನ್ನು ಉಲ್ಲೇಖ ಮಾಡ್ತಾನೆ ಅಂತಂದರೆ ಎಷ್ಟು ಮಟ್ಟಿಗೆ ಅವನ ಪ್ರಭಾವ ಆಗಿತ್ತು ಅಂತ ಗೊತ್ತಾಗುತ್ತದೆ. ಹೀಗಾಗಿ ನಮಗೆ ನಮ್ಮ ಜಗತ್ತಿನಲ್ಲಿ ಒಳ್ಳೆಯದೆಷ್ಟೋ ಅಳಿದು ಹೋಗುತ್ತದೆ, ಅಳಿದು ಉಳಿದ ಒಳ್ಳೆಯದು ಹೆಚ್ಚಾಗಿ ಚಲಾವಣೆಗೆ ಬರ್ತಾ ಇರೋಲ್ಲ. ಅದನ್ನು ಜ್ಞಾಪಕ ಇಟ್ಟುಕೊಂಡು ಮಾಡಬೇಕಾಗುತ್ತದೆ, ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಆ ಬಲ್ಲಟ ಅನ್ನೋ ಹೆಸರೇ ಒಂದು ರೀತಿ ವಿಚಿತ್ರವಾಗಿ ಕಾಣಿಸುತ್ತೆ. ಅದು ಕಾಶ್ಮೀರದ ಹೆಸರುಗಳ ರೀತಿ. ಭಟ್ಟ ಅನ್ನುವುದು ಸಾಮಾನ್ಯವಾಗಿ ಭಟ್ಟದ ಭಕಾರ ಹೋಗಿ ಟಕಾರ ಮಾತ್ರ ಉಳ್ಕೊಳ್ತು ಅಂತ ಹೇಳ್ತಾರೆ. ಅವನು ಬಲ್ಲ ಭಟ್ಟ ಇರಬೇಕು. ಮನ್ಮಥ ಭಟ್ಟ, ಮಮ್ಮಟ ಅಂತ ಆದ, ಈ ರೀತಿಯಾಗಿ ಹಾಗೆ ಅಂತ ಅಂತಾರೆ. ಒಟ್ಟಿನಲ್ಲಿ ಬಲ್ಲ ಅಂತಂದರೆ ಈಟಿ ಅಂತ ಅನ್ನಬಹುದು. ಯಾವ ಸ್ಪಿಯರ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರಲ್ಲ, ಅವನ ಮಾತಿನ ಮೊನೆ ತಿವಿತ ಕೂಡ ಅಷ್ಟೇ ತೀವ್ರವಾದದ್ದು. ಆ ದೃಷ್ಟಿಯಿಂದ ಬಲ್ಲಟ ಅನ್ನುವ ಹೆಸರು ತುಂಬ ಅನ್ವರ್ಥವಾಗಿದೆ. ಅವನು 9ನೇ ಶತಮಾನ ಕಾಶ್ಮೀರದಲ್ಲಿ ಇದ್ದ ಅಂತ ಗೊತ್ತಾಗುತ್ತದೆ. ಅವನ ಕಾಲ ನಿಶ್ಚಿತವಾಗಿ ಹೇಳೋಕ್ಕಾಗೋಲ್ಲ. ಅಂದರೆ ಇಂಥ ದಿವಸ ಹುಟ್ಟಿದ, ಇಂಥ ವರ್ಷದಲ್ಲಿ ಹುಟ್ಟಿದ ಅಂತ ಹೇಳೋಕ್ಕಾಗೋಲ್ಲ. ಯಾಕೆಂದರೆ ಆ ಕಾಲದಲ್ಲಿ ಇತಿಹಾಸ ನಮಗೆ ಸಿಗುವುದು ಕಷ್ಟ. ಪುಣ್ಯವಶಾತ್ ಕಾಶ್ಮೀರದ ಲೇಖಕರಲ್ಲಿ ರಾಜತರಂಗಿಣಿಯನ್ನು ಬರೆದ ಕಲ್ಹಣನಂಥ ಅವರಿಂದ ಕೆಲವೊಂದಿಷ್ಟು ವಿವರಗಳು ಸಿಗುತ್ತವೆ. ಹಾಗಾಗಿ ಯಾವ ರಾಜನ ಅವಧಿಯಲ್ಲಿದ್ದ, ಆಮೇಲೆ ಆ ರಾಜರುಗಳು ಯಾವ ಶಾಸನಗಳನ್ನೆಲ್ಲ ಮಾಡಿದ್ರು, ಅಲ್ಲಿ ಬರ್ತಕ್ಕಂಥ ಉಲ್ಲೇಖ ನೋಡಿಕೊಂಡು ಈ ರಾಜರ ಅವಧಿಯಲ್ಲಿದ್ದರೆ ಆಸುಪಾಸು ಅಲ್ಲಿಯೇ ಹುಟ್ಟಿದ್ದಿರಬೇಕು, ಅಲ್ಲಿಯೇ ಅಳೆದಿದ್ದಿರಬೇಕು ಅಂತ ಗೊತ್ತಾಗುತ್ತದೆ. ಅವನು ಬಲ್ಲಟ ಕಾಶ್ಮೀರದ ಒಂದು ಉಚ್ಛ್ರಾಯದ ಕಾಲದಲ್ಲಿದ್ದ, ಕಾಶ್ಮೀರದ ಸುವರ್ಣ ಯುಗ ಅಂತ ಹೇಳ್ಬೋದು. ಆ ಕಾಲದಲ್ಲಿ ಅವನು ಇದ್ದ ಅಂತ ಗೊತ್ತಾಗುತ್ತದೆ. ಅವನು ಇದ್ದ ಕಾಲ ಆದರೆ ಎಷ್ಟು ಸಂಸ್ಕೃತ ಸಾಹಿತ್ಯಕ್ಕೆ ಉಚ್ಛ್ರಾಯವಾಗಿದ್ದರೂ ಆಳ್ತಾ ಇದ್ದ ದೊರೆ ಶಂಕರವರ್ಮ ಅಂತಹ ಒಳ್ಳೆಯ ವಿವೇಕಿಯಾಗಿರಲಿಲ್ಲ.
ಗುಣಗ್ರಾಹಿ ಆಗಿರಲಿಲ್ಲ ಅಂತ ಗೊತ್ತಾಗುತ್ತದೆ. ಅದನ್ನು ಹೇಳ್ತಾನೆ ನಮ್ಮ ಕಲ್ಹಣದ ಹೇಳ್ತಾನೆ, ತ್ಯಾಗಭೀರುತೆಯ ತಸ್ಮಿನ್ ಗುಣಸಂಗ ಪರಾಂಗುಖೆ ಆಸೇವಂತಾವರ ವೃತ್ತಿ ಕವಯೋ ಭಲ್ಲಟಾದಯ ಅಂತ. ಭಲ್ಲಟ ಮೊದಲಾದಂಥ ಕವಿಗಳು ಈ ಶಂಕರವರ್ಮನ ಕಾಲದಲ್ಲಿ ಅವನಿಗೆ ಗುಣಗ್ರಹಣ ಇಲ್ಲದೇ ಇದ್ದಿದ್ದರಿಂದ ಅವರಾಹ ವೃತ್ತಿ ಅಂದರೆ ಕೀಳಾದ ಅವರ ಯೋಗ್ಯತೆಗೆ ಸ್ವಲ್ಪವೂ ಹೊಂದಿಕೆಯಾಗದಂಥ ಕೆಲಸವನ್ನು ಆಸೇವಂತ ಪಾಪ ಮಾಡಬೇಕಾಯಿತು. ಅಂದರೆ ಹೊಟ್ಟೆಪಾಡಿಗೆ ಏನೇನೋ ಮಾಡಬೇಕಾಗುತ್ತದೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆಯಲ್ಲ, ಅಸ್ಯ ದಗ್ಧೋಧರಸ್ಯ ಅರ್ಥಂ ಕಿಂ ನ ಕುರ್ವಂತಿ ಪಂಡಿತಾಃ ವಾನರೀಮೇವ ವಾಗ್ದೇವೀಂ ನರ್ತಯಂತಿ ಗೃಹೇ ಗೃಹೇ. ಈ ಸುಟ್ಟ ಹೊಟ್ಟೆಗೆ ವಿದ್ವಾಂಸರು ಏನು ತಾನೇ ಮಾಡೋಲ್ಲ, ಸರಸ್ವತಿಯನ್ನು ಒಂದು ಹೆಣ್ಣು ಕೋತಿ ಹಾಗೆ ಮನೆ ಮನೆ ಮುಂದೆ ಕುಣಿಸಬೇಕಾಗುತ್ತದೆ ಅಂತ. ಮಾತರ್ನಾಥಃ ಪರಂ ಅನುಚಿತಂ ಯತ್ಖಲಾನಾಂ ಪುರಸ್ತಾತ್ ಅಸ್ತಾಶಂಕಂ ಜಠರ ಪಿಠರೀ ಪೂರ್ತಯೇ ನರ್ತಿತಾಸಿ ಅಂತ ಲೀಲಾಶುಕ ಕೂಡ ಹೇಳ್ತಾನೆ. ಅಮ್ಮ ಸರಸ್ವತಿ, ಈ ಹಾಳು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ನಿನ್ನನ್ನು ಹೀಗೆಲ್ಲ ಯಾರೆದುರಿಗೆಲ್ಲ ನಾನು ಕುಣಿಸಿಬಿಟ್ಟೆ ಅಂತ ಮಾಡಬೇಕಾಗುತ್ತದೆ. ಪಾಪ ಏನು ಬೇರೆ ದಾರಿ ಇಲ್ಲ. ಆ ನಿರ್ವೇತನ ಸುಖವಯೋ ಭಾಟಿಕೋ ಭಾರಿಕಃ ಅಂತಲೂ ಒಂದು ಪಾಠ ಇದೆ. ಲಪಟಸ್ತ್ವಭೂತ್ ಪ್ರಾಸಾದಾತ್ ತಸ್ಯ ದೀನಾರ ಸಹಸ್ರದ್ವಯ ವೇತನ ಅಂತ. ಆದರೆ ಒಬ್ಬ ಕೂಲಿ ಕೆಲಸ ಮಾಡ್ತಾ ಇರೋವನು ರಾಜನಿಗೆ ತುಂಬ ಆತ್ಮೀಯನಾಗಿದ್ದರಿಂದ ಅವನನ್ನು ತುಂಬ ದೊಡ್ಡ ಸ್ಥಾನಕ್ಕೆ ಇಟ್ಬಿಟ್ಟ. ಲವಟ ಅಂತ ಹೇಳ್ಬಿಟ್ಟಿದ್ರು ಅವನ ಹೆಸರು. ಕೂಲಿಕಾರ್ಯ ಕೆಲಸ ಮಾಡ್ತಕ್ಕಂಥವ್ರನ್ನ ಮೇಲಕ್ಕೆ ತರಬಾರದು ಅಂತ ಏನೂ ಅಲ್ಲ. ಅವ್ರು ಮಾಡಬಲ್ಲ ಕೆಲಸ ಯಾವುದಿದೆ ಅದನ್ನು ಕೊಟ್ಟರೆ ಪರವಾಗಿಲ್ಲ. ಮಾಡಲಾಗದ ಕೆಲಸಕ್ಕೆ ಅವ್ರನ್ನ ಒಪ್ಪಿಸಿಬಿಟ್ಟು ಮತ್ತು ಮಾಡಬೇಕಾದಂಥ ಕೆಲಸ ಇರುವಂಥವ್ರನ್ನ ದೂರ ಮಾಡಿದ್ರೆ ಕಷ್ಟ ಆಗುತ್ತದೆ. ಈ ಕಾಲದಲ್ಲಿ ನಾವು ಸೋಷಿಯಲ್ ಜಸ್ಟಿಸನ್ನು ಮಾಡಿದ ಶಂಕರವರ್ಮ ಅಂತ ಕೊಂಡಾಡ್ಬೋದು. ಆದರೆ ಆಗಬೇಕಾಗಿದ್ದು ಯಾರು ಯಾವ ಕೆಲಸ ಮಾಡೋದಕ್ಕೆ ಸಮರ್ಥರೋ ಅವ್ರಿಗೆ ಕೊಟ್ಟರೆ ಆಗುತ್ತದೆ. ನಮ್ಮಲ್ಲಿ ಬರೀ ಜಾತಿಯನ್ನೇ ನೋಡಿ ತಲೆ ಮೇಲೆ ಕೂಡಿಸಿದ್ದು ಇಲ್ಲ, ಬೇರೆ ಬೇರೆ ಗುಣಗ್ರಹಣ ಮಾಡಿದ್ದು ಉಂಟು. ಉದಾಹರಣೆಗೆ ಕಾಶ್ಮೀರದ ರಾಜರುಗಳ ಆ ಕಾಲಕ್ಕೆ ಹಿಂದೆ ಇದ್ದಂತಹ ಒಬ್ಬ ಕವಿ, ಅವನು ಹಸ್ತಿಪಕ ಅಂದರೆ ಮಾವಟಿಗನಾಗಿದ್ದ. ಭರ್ತೃ ಮೇಂಠ ಅಂತ, ಮೇಂಠ ಅಂದ್ರೇ ಆನೆಗಳನ್ನು ಪಳಗಿಸ್ತಕ್ಕಂಥವನು, ಮಾವಟಿಗನ ಕೆಲಸ ಮಾಡುವನು. ಅವನು ಮಹಾಕವಿ ಅಂತ ಗೌರವಕ್ಕೆ ಪಾತ್ರನಾಗಿದ್ದ. ಇದಕ್ಕೂ ಮುಂಚೆ ಭಲ್ಲಟನಿಗಿಂತ 200 ವರ್ಷಗಳಿಗೆ ಮುಂಚೆನೇ ಹರ್ಷ ಧಾವಕ ಅಂತ ಒಬ್ಬ ಅಗಸ ಒಳ್ಳೆ ಕಾವ್ಯ ಬರಿತಾ ಇದ್ದಂತ ಅವನನ್ನು ಆಸ್ಥಾನ ಕವಿಯಾಗಿ ಮಾಡಿಕೊಂಡಿದ್ದ ಅಂತೆಲ್ಲ ಗೊತ್ತಾಗುತ್ತದೆ. ಹೀಗಾಗಿ ಎಲ್ಲಿ ಗುಣ ಇದ್ದರೆ ಅಲ್ಲಿ ಕಾಣಬೇಕು. ಆದರೆ ಅಯೋಗ್ಯರು ಯಾವ ವರ್ಣ ಯಾವ ಜಾತಿಯವರೇ ಆದರೂ ಅವ್ರನ್ನ ಒಳ್ಳೆಯ ಸ್ಥಾನಕ್ಕೆ ತಂದಿಟ್ಟು ಅವರಿಂದ ಒಳ್ಳೆಯ ಕೆಲಸ ಆಗದೇ ಇದ್ದರೆ ಸಮಾಜಕ್ಕೆ ದೊಡ್ಡ ಪ್ರತಿಕೂಲ ಆಗುತ್ತದೆ. ಇದನ್ನು ನಾವು ಕಲ್ಹಣನ ರಾಜತರಂಗಿಣಿಯಲ್ಲಿ ಕಾಣ್ತೀವಿ. ಅವನಿಗೆ ದೀನಾರ ಸಹಸ್ರದ್ವಯ ವೇತನ, 2000 ದೀನಾರಗಳ ಬಂಗಾರದ ನಾಣ್ಯಗಳ ವೇತನವನ್ನು ಕೊಡ್ತಾ ಇದ್ದ ಅಂತ. ಅದೇ ಈ ಶಂಕರವರ್ಮನ ತಂದೆ ಅವಂತಿವರ್ಮ ಅಂತ ಇದ್ದ. ಅವನ ಕಾಲದಲ್ಲಿ ಕವಿಗಳಿಗೆ ಒಳ್ಳೆಯ ಪೋಷಣೆ ಇತ್ತು ಅಂತ. ಮುಕ್ತಾಕಣ ಶಿವಸ್ವಾಮಿ ಕವಿರ ಆನಂದವರ್ಧನ ಪ್ರಥಾಂ ರತ್ನಾಕರಶ್ಚಾಗಾತ್ ಸಾಮ್ರಾಜ್ಯೇ ಅವಂತಿವರ್ಮಣ ಅಂತ ಅದೇ ಅಧ್ಯಾಯದಲ್ಲೇ 5ನೇ ತರಂಗದಲ್ಲಿಯೇ ಹೇಳ್ತಾನೆ. ಮುಕ್ತಾಕಣ ಅವನು ಪಿಡಿಪದ್ಯಗಳು ಕೆಲವಿವೆ, ತುಂಬ ಚೆನ್ನಾಗಿವೆ, ಕ್ಷೇಮೇಂದ್ರಾದಿಗಳು ಉಲ್ಲೇಖ ಮಾಡಿದ್ದಾರೆ. ಮತ್ತು ಶಿವಸ್ವಾಮಿ ಅವನು ಮಹಾಪ್ರೌಢ ಕವಿ, ಅವನ ಕಪ್ಪಿಣಾಭ್ಯುದಯ ಇದೆ. ಇನ್ನು 6 ಕಾವ್ಯ ಬರೆದಿದ್ದಂತೆ, ಅದು ಸಿಗೋದಿಲ್ಲ ನಮಗೆ. ಆನಂದವರ್ಧನ ಅನೇಕ ಗ್ರಂಥಗಳು ಬರೆದಿದ್ದ. ಆದರೆ ಒಂದು ಧ್ವನ್ಯಾಲೋಕ ಒಂದೇ ಅಜರಾಮರವಾಗಿ ಉಳಿದಿದೆ. ದೇವಿ ಶತಕ ಅಂತ ಮತ್ತೊಂದು ಕೃತಿಯೂ ಇದೆ. ರತ್ನಾಕರ ಅವನು ರಾಕ್ಷಸ ಕಾವ್ಯ ಅಂತ ಹೇಳಬಲ್ಲ 50 ಸರ್ಗಗಳ ಮಹಾಕೃತಿ ಬರೆದ. ಹರವಿಜಯ ಇಂಥವರೆಲ್ಲರೂ ಈ ಶಂಕರವರ್ಮನ ತಂದೆಯ ಕಾಲದಲ್ಲಿ ದೊಡ್ಡ ಗೌರವ ಪ್ರಶಸ್ತಿಯನ್ನು ಪಡೆದರು. ಆದರೆ ಮಗನ ಕಾಲಕ್ಕೆ ನೋಡಿದ್ರೆ ಪ್ರತಿಕೂಲವಾಯಿತು. ನೋಡಿ, ಆನಂದವರ್ಧನ ಅವಂತಿವರ್ಮನ ಕಾಲದಲ್ಲಿದ್ದ, ಭಲ್ಲಟ ಶಂಕರವರ್ಮನ ಕಾಲದಲ್ಲಿದ್ದ. ಅಂದರೆ ಆನಂದವರ್ಧನನಿಗೆ ಕಿರಿಯ ಸಮಕಾಲೀನನೋ ಏನೋ ಅಥವಾ ಸಮಕಾಲೀನನೋ ಏನೋ ಗೊತ್ತಿಲ್ಲ. ಶಂಕರವರ್ಮನ ಆಸ್ಥಾನದಲ್ಲಿ ಆ ಕಾಲದಲ್ಲಿದ್ದವನು ಭಲ್ಲಟ ಅಂತಂದರೆ ಆನಂದವರ್ಧನನ ಗುಣಗ್ರಹಣ ಪ್ರಾಯಶಃ ತನ್ನ ವಯಸ್ಸಿನವನೋ ತನಗಿಂತ ಚಿಕ್ಕವನಾದ ಕವಿಯ ಪದ್ಯವನ್ನು ಉಲ್ಲೇಖ ಮಾಡ್ತಾನೆ. ಅದು ಬಹಳ ವಿಶೇಷ ಅಂತ ಅನಿಸುತ್ತದೆ. ಆ ಪದ್ಯವನ್ನು ಮುಂದೆ ನಾವು ನೋಡಬಹುದು. ಹೀಗೆ ಪರಾರ್ಥೇಯ ಪೀಡಾ ಮನುಭವತಿ ಭಂಗೋಪಿ ಮಧುರ ಅಂತನ್ನುವ ಒಂದು ಪದ್ಯವನ್ನು ಉಲ್ಲೇಖ ಮಾಡ್ತಾನೆ ಆನಂದವರ್ಧನ ಈ ಭಲ್ಲಟಂದು. ಇರಲಿ, ಇದಿಷ್ಟು ಸಾಮಾನ್ಯ ನಮಗೆ ಅವನು ಯಾವಾಗಿದ್ದ, ಯಾವ ದೇಶದಲ್ಲಿದ್ದ, ಯಾವ ಕಾಲದಲ್ಲಿದ್ದ ಅಂತನ್ನುವ ಸಣ್ಣ ಪರಿಚಯ. ಮತ್ತು ಅವನು ಬರೆದ ಯಾವ ಗ್ರಂಥಗಳು ಸಿಕ್ಕಿಲ್ಲ, ಇದೊಂದು ಶತಕ ಮಾತ್ರ ಸಿಕ್ಕಿದೆ. ಇದು ಬೇರೆ ಬೇರೆ ಪಾಠಗಳಲ್ಲಿ ಅಷ್ಟಿಷ್ಟು ಪದ್ಯಗಳು ವ್ಯತ್ಯಾಸ ಇವೆ. ಒಂದು ಸಾಮಾನ್ಯ ಭಲ್ಲಟನ ಹೆಸರಿನಲ್ಲಿ ಒಂದು 130 ಪದ್ಯಗಳಿವೆ ಅಂತ ಅನ್ಬೋದು.
ಅದರೊಳಗೆ ಕೆಲವನು ಬರೀದೇ ಇರಬಹುದು, ಕೆಲವೊಂದು ಬೇರೆಯವರು ಬರೆದು ಪ್ರಕ್ಷೇಪ ಮಾಡಿರ್ಬೋದು. ಒಟ್ಟಿನಲ್ಲಿ ಒಂದು 100 ಪದ್ಯ ಅಂತೂ ಇರಬಹುದು. ಸಾಮಾನ್ಯ ಸಂಸ್ಕೃತ ಸಾಹಿತ್ಯದ ಸುಮಾರು 5-6 ಸಾವಿರ ವರ್ಷಗಳ ವಿಸ್ತಾರದಲ್ಲಿ ಒಂದು 100 ಪದ್ಯ ಬರೆದು ಶಾಶ್ವತ ಸ್ಥಾನ ಗಳಿಸಬಹುದು ಅಂದರೆ ಆ ಕವಿಯ ಯೋಗ್ಯತೆ ಏನಾಗಿರಬೇಕು ಅಂತ ನೋಡಿ. ಏಕೆಂದರೆ ಮಹಾಕವಿಗಳು ವ್ಯಾಸ, ವಾಲ್ಮೀಕಿಗಳಿದ್ದಾರೆ, ಕಾಳಿದಾಸ, ಭವಭೂತಿ, ಬಾಣಭಟ್ಟ, ಇಂಥ ಅನೇಕರಿದ್ದಾರೆ. ಹಲವಾರು ಕಾವ್ಯಗಳು ಬರೆದಿದ್ದಾರೆ, ದೀರ್ಘ ಕಾವ್ಯಗಳು ಬರೆದಿದ್ದಾರೆ. ರಘುವಂಶ ಸುಮಾರು 1600 ಪದ್ಯಗಳಷ್ಟು ಕಾವ್ಯ. ವಾಲ್ಮೀಕಿ ರಾಮಾಯಣ, ವ್ಯಾಸಭಾರತ ಅಂತೂ ಹೇಳಲೇಬೇಕಾಗಿಲ್ಲ, ಅಷ್ಟಷ್ಟು ದೊಡ್ಡವು. ಆದರೆ ಒಂದು 100 ಪದ್ಯ ಹೆಚ್ಚು ಕಡಿಮೆ ಅದನ್ನು ಬರೆದು ಇಷ್ಟು ಶಾಶ್ವತವಾದ ಒಂದು ಮುದ್ರೆಯನ್ನು ಒತ್ತಿದ್ದಾನೆ ಓದುಗರ ಮಾನಸದಲ್ಲಿ ಅಂತಂದರೆ ಆ ಕವಿಯ ಯೋಗ್ಯತೆ ಎಷ್ಟು ಅಂತ ಗೊತ್ತಾಗುತ್ತದೆ. ಸಂಸ್ಕೃತದ ಒಂದು ವಿಶೇಷ ಏನೆಂದರೆ ಒಂದು 4-5 ಪದ್ಯ ಬರೆದು ಶಾಶ್ವತ ಸ್ಥಾನ ಗಳಿಸಿದಂಥ ಕವಿಯತ್ರಿಯರಿದ್ದಾರೆ. ಅವರು ಇನ್ನೂ ಬರೆದಿರ್ಬೋದು, ಉಳಿದಿರೋದಷ್ಟೇ. ಅದರೊಳಗೆ ನಾವೆಷ್ಟೋ ಅದನ್ನು ಮೆಚ್ಕೋತೀವಿ. ಶೀಲಾ ಭಟ್ಟಾರಿಕ ಡಬಲ್ ಡಿಜಿಟ್ಗೂ ಹೋಗಿಲ್ಲ ಅವಳ ಕವಿತೆಗಳು ಇವತ್ತು ನಮಗೆ ಸಿಗುವುದು. ಅವಳು 1000 ವರ್ಷದ ಅಲಂಕಾರಿಕರ ಭಾವಗಳಲ್ಲಿ ಮುದ್ರೆ ಒತ್ತಿಬಿಟ್ಟಿದ್ದಾಳೆ. ಬಲ್ಲಟನು ಹಾಗೆಯೇ. ಅವನು ಆನಂದವರ್ಧನ ಸಮಕಾಲೀನನಿಂದ ಮೊದಲುಗೊಂಡು ತೀರಾ ವಿಶ್ವನಾಥ ಮೊದಲಾದವರವರೆಗೆ, ಅಂದರೆ ಸಲೀಸಾಗಿ ಒಂದು 500-600 ವರ್ಷಗಳಿಗೂ ವಿಸ್ತೃತದ ಅವಧಿಯಲ್ಲಿ ಬೇರೆ ಬೇರೆ ವಿದ್ವಾಂಸರು, ಸಾಹಿತ್ಯ ಮೀಮಾಂಸಕರು, ಅಲಂಕಾರಿಕರು ಅವನ ಪದ್ಯವನ್ನು ಉಲ್ಲೇಖ ಮಾಡ್ತಾರೆ. ಸುಭಾಷಿತ ಸಂಕಲನಗಳಲ್ಲಿ ಅವನ ಪದ್ಯ ಸೇರ್ಪಡೆಯಾಗಿದೆ ಅಂದರೆ ಗುಣಗ್ರಹಣ ನಮ್ಮ ಸಮಾಜದಲ್ಲಿ ಹೇಗಿದೆ, ಅವನ ಗುಣಗಣ್ಯತೆ ಎಂಥದ್ದು ಅಂತ ಗೊತ್ತಾಗುತ್ತೆ. ಇದರೊಟ್ಟಿಗೆ ಸಂಸ್ಕೃತ ಕಾವ್ಯ ಪರಂಪರೆ ಯಾವ ಥರ ಮೌಲ್ಯಮಾಪನ ಮಾಡಿಕೊಂಡು ಬಂದಿದೆ ಅನ್ನೋದು ಗೊತ್ತಾಗುತ್ತದೆ. ಇವೆಲ್ಲ ಗಟ್ಟಿಯಾದ ಮೌಲ್ಯಗಳು, ದೃಢವಾದ ರಸಜ್ಞತೆ ಇವೆಲ್ಲ ಇಲ್ಲದೇ ಇದ್ದರೆ ಆಗೋದಿಲ್ಲ. ಒಂದು ಪದ್ಯ ಅಷ್ಟು ಕಾಲ ಜನರ ಮನಸ್ಸಿನಲ್ಲಿ ನಿಲ್ಲಬೇಕು ಅಂತಂದರೆ ಅದನ್ನು ಯಾವುದೆಲ್ಲ ಸ್ಟ್ಯಾಂಡರ್ಡ್ಸಿಂದ ಅಳತೆ ಮಾಡಿರಬೇಕು. ಇನ್ ವಾಟ್ ಆಲ್ ದಿ ಸೀಸ್ ವುಡ್ ಹ್ಯಾವ್ ಬಿನ್ ಪಾಸ್ ಥ್ರೂ ಅಂತೀವಲ್ಲ, ಅದು ಬಹಳ ವಿಶೇಷ. ಇದನ್ನು ಕಂಡಾಗ ಇದಕ್ಕೆ ಒಂದು ಬಲಿಷ್ಠವಾದ ವಿದ್ಯಾ ಪರಂಪರೆ ಇದೆ, ಪ್ರಖರವಾದಂತಹ ವಿಮರ್ಶನ ಪರಂಪರೆ ಇದೆ, ಅಷ್ಟೇ ಉಜ್ವಲವಾದ ಸಹೃದಯರ ರಸಿಕರ ಪರಂಪರೆ ಇದೆ. ಅಂದರೆ ಸ್ಟ್ಯಾಂಡರ್ಡ್ಸ್, ಗೋಲ್ಡ್ ಸ್ಟ್ಯಾಂಡರ್ಡ್ಸ್ ಅಂದರೆ ಗೋಲ್ಡ್, 24 ಕ್ಯಾರೆಟ್ ಗೋಲ್ಡ್ ಆ ರೀತಿಯಾಗಿ ಬಂದಿದೆ. ಇದು ಅಲ್ಪ ಸ್ವಲ್ಪದ ಸಂಸ್ಕೃತಿಯಿಂದ ಆಗೋದಿಲ್ಲ. ನಮ್ಮಲ್ಲಿ ಒಂದೊಂದು ನಿಲ್ಲಬೇಕು ಅಂತಂದರೆ ಎಷ್ಟು ಬಗೆಯ ಪರೀಕ್ಷೆಗಳಿಗೆ ಒಳಪಟ್ಟಿವೆ ಅಂತ ಗೊತ್ತಾದಾಗ ನಮಗೆ ಅನಿಸುತ್ತದೆ ಈ ಪರಂಪರೆಯ ಮಹತ್ವ ಎಷ್ಟು ಅಂತ. ಈ ಕಾಲದಲ್ಲಿ ನಿಂತಲ್ಲಿ ನಿಲ್ಲೋಕ್ಕಾಗೋದಿಲ್ಲ. ವಿ ಹ್ಯಾವ್ ಟು ರನ್ ಸೋ ಮಚ್ ಟು ಸ್ಟ್ಯಾಂಡ್ ವೇರ್ ವಿ ಆರ್ ಅಂತ ಹೇಳ್ತೀವಲ್ಲ, ನಿಂತಲ್ಲಿ ನಿಲ್ಲೋದಕ್ಕೆ ಅಷ್ಟು ಓಡಬೇಕು ಅನ್ನುವ ಈ ಕಾಲದಲ್ಲಿ ಯಾವುದಕ್ಕೆ ಏನೂ ಮೌಲ್ಯಮಾಪನ ಮಾಡೋದಕ್ಕೆ ಅವಕಾಶ ಸರಿಯಾಗಿ ಇಲ್ಲದೇ ಇರೋ ಕಾಲದಲ್ಲಿ ಈ ಬಗೆಯ ವ್ಯವಸ್ಥೆ ಇತ್ತು ಅಂದರೆ ತುಂಬ ದೊಡ್ಡ ಪ್ರಬುದ್ಧ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಂತ ಕೂಡ ಗೊತ್ತಾಗುತ್ತದೆ. ಇವೆಲ್ಲ ಆನುಷಂಗಿಕವಾಗಿ ನಾವು ನೋಡ್ತಕ್ಕಂಥದ್ದು ಇರಲಿ. ಇನ್ನು ನಾವು ಅವನ ಸಾಹಿತ್ಯ ಏನು ಅಂತ ನೋಡೋಣ. ಅದು 100 ಪದ್ಯಗಳಷ್ಟು ಅನ್ಯೋಕ್ತಿ ಸಾಹಿತ್ಯ. ಅನ್ಯೋಕ್ತಿ ಎನ್ನುವ ಒಂದು ಪ್ರಕಾರ ಬಲ್ಲಟನಿಗೆ ಮುಂಚೆ ಒಂದು ಗ್ರಂಥ ರೂಪದಲ್ಲಿ ಇಷ್ಟು ಪ್ರಕೃಷ್ಟವಾಗಿ ಬಂದಿರಲಿಲ್ಲ, ಅಥವಾ ಬಂದಿದ್ರೂ ನಮಗದು ಉಪಲಬ್ಧ ಇಲ್ಲ. ಆದರೆ ಅದಕ್ಕೆ ಮೂಲವನ್ನು ನಾವು ಬೇಕಾದಷ್ಟು ಕಡೆ ವೇದಗಳಲ್ಲಿಯೇ ನೋಡ್ತೀವಿ. ಋಗ್ವೇದದಲ್ಲಿಯೇನೆ ಮೊದಲನೇ ಮಂಡಲದಲ್ಲಿಯೇ ಬರ್ತಕ್ಕಂಥ ಅಸ್ಯವಾಮಿಯ ಸೂಕ್ತದ ದ್ವಾಸುಪರ್ಣ ಸೈಜಾ ಸಖಾಯೋ ಅಲ್ಲಿಯೇ ಕಾಣಿಸುತ್ತದೆ ಅನ್ಯಾಪದೇಶ. ಅನ್ಯೋಕ್ತಿ ಅಂದರೆ ಏನು? ಯಾವುದೋ ಒಂದು ವಿಚಾರವನ್ನು ಹೇಳಬೇಕಿದ್ದು ಅಂತ ಇದ್ದರೆ ಅದನ್ನು ನೇರವಾಗಿ ಹೇಳದೆ ಮತ್ತೊಂದು ಹೇಳಿ ಆ ಮೂಲ ವಿಚಾರವನ್ನು ನಮಗೆ ಸ್ಫುರಣೆಗೊಳ್ಳುವಂತೆ ಮಾಡೋದು. ನಾವು ಈ ಮಾಧ್ಯಮದ ಕೋಲಾಹಲವನ್ನು ನೋಡ್ತಾನೇ ಇರ್ತೀವಿ. ಎಲ್ಲೆಲ್ಲೂ ರಣರಣ ಭಯಂಕರ ನಡೀತಾ ಇರುತ್ತೆ. ಬೇಕಾದಷ್ಟು ಟಿ ವಿ ಡಿಬೇಟ್ಗಳು, ಚರ್ಚೆಗಳು, ಅದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಕೋಲಾಹಲ ನಡೀತಾ ಇರುತ್ತೆ. ಆದರೆ ಕೆಲವರು ಪ್ರಾಮಾಣಿಕವಾಗಿ ಸದ್ದುಗದ್ರ ಇಲ್ಲದೆ ಎಲ್ಲಿಯೋ ಕೆಲಸ ಮಾಡ್ತಾ ಇರ್ತಾರೆ. ಈ ಒಂದು ವಿಡಂಬನೆ ಮಾಡಬೇಕು, ಈ ವೈಪರೀತ್ಯವನ್ನು ಕುರಿತು ನಾವು ನಮ್ಮ ವಿಮರ್ಶನೆ ಹೇಳಬೇಕು ಅಂತ ನೇರವಾಗಿ ಇವೆಲ್ಲ ಗಲಾಟೆ, ಮೀಡಿಯಾ, ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಕೂಡ ನಾನ್ಸೆನ್ಸು, ಬರೀ ನಗಾರಿ ತಮಟೆ ಟೊಳ್ಳು ಅಷ್ಟೇ. ಇನ್ನು ಒಳ್ಳೆಯವರು ಎಲ್ಲೋ ಇದ್ದಾರೆ ಅಂತ ಹೇಳಿದ್ರೆ ಅದು ಅದೇ ಥರದ್ದೊಂದು ಪೇಪರ್ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗಲ್ಲದೆ ಪಕ್ಕೊಂಚೂತರಸಂ ಪೀತ್ವಾ ಗರ್ವನ್ನಾಯಾತಿ ಕೋಕಿಲಃ ಪೀತ್ವಾ ಕರ್ದಮಪಾನೀಯಂ ಬೇಕೋ ರಟರಟಾಯತೆ ಅಂತ ಒಂದು ಸಾಮಾನ್ಯ ಚಿಕ್ಕದಾದ ಅನುಷ್ಠುಪ್ ಶ್ಲೋಕ. ಒಳ್ಳೆ ಮಾವಿನ ಚಿಗುರಿನ ರಸವನ್ನು ಕುಡಿದು ಕೋಗಿಲೆ ಇಂಪಾಗಿ ಹಾಡ್ತಾ ಎಲ್ಲೋ ನೆಮ್ಮದಿಯಾಗಿ ಎಲೆಗಳ ಮರೆಯಲ್ಲಿ ರಾಮ ಕೃಷ್ಣ ಗೋವಿಂದ ಅಂತ ಪಂಚಮವನ್ನು ಹಿಡಿದು, ಅದು ಮತ್ತೆ ಶ್ರುತಿ
ಅಷ್ಟು ಅಸ್ಖಲಿತವಾದ ಪಂಚಮ ಶ್ರುತಿ ಹಿಡಿದು ಇಂಪಾಗಿ ತಂಪಾಗಿ ಹಾಡ್ತಾ ಇರುತ್ತದೆ. ಆಲಿಸಿದವರಿಗೆ ಮಾತ್ರ ಸಿಗುವಂಥದ್ದು. ಅದೇನು ಬಂದು ಕಾಂಕ್ರೀಟ್ ಕಾಡಲ್ಲಿ ನಿಂತು ಕೂಗೋದಿಲ್ಲ. ಆದರೆ ಕೊಚ್ಚೆ ನೀರನ್ನು ಕುಡಿದ ಕಪ್ಪೆ ಎಷ್ಟು ವಟಗುಟ್ಟುತ್ತಾ ಇದೆ ಅಂತ. ಪೀತ್ವಾ ಕರ್ದಮ ಪಾನೀಯಂ ಬೇಕೋ ರಟರಟಾಯತೆ. ಆ ರಟರಟಾಯತೆ ಅನ್ನೋ ಶಬ್ದನೂ ತುಂಬ ಚೆನ್ನಾಗಿದೆ ನೋಡಿ. ಪಕ್ವಂಚೂತ ಫಲಂ ಪೀತ್ವಾ ಗರ್ವನ್ನ ಚೂತ ರಸಂ ಪೀತ್ವಾ ಗರ್ವನ್ನಾಯಾತಿ ಕೋಕಿಲ. ಅಂದರೆ ತಕ್ಷಣವೇ ನಮಗೆ ಇನ್ನೂ ತೀವ್ರವಾಗಿ ಗೊತ್ತಾಗುತ್ತದೆ ಆ ಉದ್ದೇಶ. ಅನ್ಯೋಕ್ತಿ ಈ ರೀತಿಯಾದದ್ದು. ಈ ಒಂದು ಅನ್ಯೋಕ್ತಿ ಒಂದು ವಿಶಿಷ್ಟವಾದ ಅಲಂಕಾರದ ಮೇಲೆ ಮೊದಲು ಬಂತು. ಅನ್ಯಾಪದೇಶ, ಅಪ್ರಸ್ತುತ ಪ್ರಶಂಸಾಲಂಕಾರ ಅಂತ. ಪ್ರಸ್ತುತ ಯಾವುದಿದೆ ಅದನ್ನು ಹೇಳದೆ, ಪ್ರಸ್ತುತ ಅಂದರೆ ಈಗ ಅದೇ ಆ ಮೀಡಿಯಾನ ಮತ್ತೊಂದನ್ನು ಅದರ ಹಳವಂಡುಗಳನ್ನು ಹಳೆಯುವಂಥದ್ದು. ಅದು ಪ್ರಸ್ತುತವಾದರೂ ಕೋಗಿಲೆ ಕಪ್ಪೆ ಅದು ಅಪ್ರಸ್ತುತ. ಇಟ್ ಈಸ್ ನಾಟ್ ರಿಲೆವೆಂಟ್ ಟು ದಿ ಪ್ರೆಸೆಂಟ್ ಕಾಂಟೆಕ್ಸ್ಟ್. ಅದನ್ನು ಹೇಳುವ ಮೂಲಕ ಪ್ರೆಸೆಂಟ್ ಕಾಂಟೆಕ್ಸ್ಟು ಧ್ವನಿತವಾಗುವಂಥದ್ದು ಈ ಸ್ವಾರಸ್ಯ. ಇದನ್ನು ನಾವು ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ ಕೂಡ ನೋಡ್ತೀವಿ. ಉದಾಹರಣೆಗೆ ಮಹಾಭಾರತದಲ್ಲಿ ಎಷ್ಟೋ ಕಥೆಗಳು ಬರ್ತವೆ. ಶಾಂತಿ ಪರ್ವದಲ್ಲಿ, ಅನುಶಾಸನ ಪರ್ವದಲ್ಲಿ, ಉದ್ಯೋಗ ಪರ್ವದಲ್ಲಿ ಎಷ್ಟೋ ಹಿತೈಷಿಗಳು ಹೇಳ್ತಕ್ಕಂಥ ಕಥೆಗಳೆಲ್ಲ ಬರುತ್ತವೆ. ಅಲ್ಲಿ ಒಂದು ಗೃಧ್ರ ಗೋಮಾಯು ಸಂವಾದ ಅಂತ ಆನಂದವರ್ಧನ, ಮಮ್ಮಟ ಎಲ್ಲರೂ ಅದನ್ನು ಉಲ್ಲೇಖ ಮಾಡ್ತಾರೆ. ಅನುಶಾಸನ ಪರ್ವದಲ್ಲಿ ಬರ್ತದೆ. ಅದು ಇಡೀ ಪ್ರಕರಣವೇ ಒಂದು ಕಥೆ, ಅದೇ ಒಂದು ಅನ್ಯೋಕ್ತಿಯಂತೆ ಕಾಣಿಸುತ್ತದೆ. ಹೀಗೆ ಇನ್ನು ಎಷ್ಟೆಷ್ಟೋ ಪರಂಪರೆಗಳಲ್ಲಿ ನಾವಿವನ್ನೆಲ್ಲ ನೋಡ್ತಾ ಬರ್ತೀವಿ. ಅದೇ ರೀತಿ ಭರ್ತೃಹರಿಯ ಕೆಲವು ಪದ್ಯಗಳಲ್ಲಿ ನೋಡ್ತೀವಿ. ಉದಾಹರಣೆಗೆ ಅವನು ಮಾನಶೌರ್ಯ ಪದ್ಧತಿ ಅನ್ನೋದ್ರೊಳಗೆ ಹೇಳ್ತಾನೆ, ಸಿಂಹ ಸೊರಗಿದ್ರೂ ಹುಲ್ಲು ತಿನ್ನೋದಿಲ್ಲ ಅಂತ. ಕ್ಷುತ್ಕ್ಷಾಮೋಪಿ ಜರಾಕೃಶೋಪಿ, ಬಹಳ ಸುಂದರವಾದ ಪದ್ಯ. ಅದು ಅನ್ಯೋಕ್ತಿ ಪದ್ಯ. ಬಲ್ಲಟನಿಗಿಂತ ಕನಿಷ್ಠ ಪಕ್ಷ ಒಂದು 300 ವರ್ಷಗಳ ಹಿಂದೆ ಇದ್ದ ಅಂತೂ ಗೊತ್ತಾಗುತ್ತದೆ. ಆ ಥರ ಇನ್ನೂ ಅನೇಕರು ಇದ್ದರು. ಆದರೆ ಅವರು ಬರೆದ ಪದ್ಯಗಳಲ್ಲಿ ಈ ಅನ್ಯಾಪದೇಶ ಅಥವಾ ಅನ್ಯೋಕ್ತಿಯ ಸ್ವರೂಪ ಚೆನ್ನಾಗಿ ಕಾಣಿಸುತ್ತದೆ. ಆದರೆ ಅವರು ಅದನ್ನು ಪರಿಪೂರ್ಣವಾಗಿ ಅದನ್ನೇ ತುಂಬಿಸಿರುವಂಥ ಒಂದು ಗ್ರಂಥ ಬರೆದಂತೆ ನಮಗೆ ಇಲ್ಲ ಉಲ್ಲೇಖ. ನಮಗೆ ಮೊದಲು ಸಿಗುವುದೇನೆ ಈ 9ನೇ ಶತಾಬ್ದದಲ್ಲಿ ಇದ್ದಂತಹ, ಸಾಮಾನ್ಯ ಶಕ 9ನೇ ಶತಾಬ್ದದಲ್ಲಿದ್ದ ಈ ಬಲ್ಲಟ, ಅವನ ಬಲ್ಲಟ ಶತಕ. ಆ ಶತಕಕ್ಕೆ ಬೇರೆ ಹೆಸರಿಲ್ಲ, ಬಲ್ಲಟ ಬರೆದ ಶತಕ, ಬಲ್ಲಟ ಶತಕ ಅಂತ ಆ ತರಹ ಇದೆ. ಅದಾದ ಮೇಲೆ ಅನೇಕರು ಆ ಮಾರ್ಗವನ್ನು ಅನುಸರಿಸಿದರು. ಅಂದರೆ ರುದ್ರಕವಿ, ಅವನು ಶಂಭು ಅಂತನೋ ಮತ್ತೊಬ್ಬ ಕವಿ, ಶಂಭು 11ನೇ ಶತಮಾನದಲ್ಲಿದ್ದ, ರುದ್ರಕವಿ 17ನೇ ಶತಮಾನದಲ್ಲಿದ್ದ. ಶಂಭುಕವಿ ಅನ್ಯೋಕ್ತಿ ಮುಕ್ತಾಲತ ಅಂತ ಬರೆದ, ರುದ್ರಕವಿ ಭಾವವಿಲಾಸ ಅಂತ ಬರೆದ, ವೀರೇಶ್ವರ ಅಂತ ಅನ್ಯೋಕ್ತಿ ಶತಕ ಅಂತ ಬರೆದ. ಪಂಡಿತರಾಜ ಜಗನ್ನಾಥ ಅನೇಕರಿಗೆ ಗೊತ್ತಿರುವ ಪ್ರಸಿದ್ಧ ಕವಿ, ಅವನು 17ನೇ ಶತಮಾನದಲ್ಲಿದ್ದವನು. ಅವನು ಭಾಮಿನಿ ವಿಲಾಸ ಅನ್ನುವ ಗ್ರಂಥದಲ್ಲಿ ಮೊದಲಿಗೆ ಅನ್ಯೋಕ್ತಿ ವಿಲಾಸ ಅಥವಾ ಪ್ರಾಸ್ತಾವಿಕ ವಿಲಾಸ ಅಂತ ಒಂದು 170 ಪದ್ಯಗಳನ್ನು ಬರೆದಿದ್ದಾನೆ. ಅವನ ಸಮಕಾಲೀನ ಆಗಿದ್ದ ದಕ್ಷಿಣ ಭಾರತದ ನೀಲಕಂಠ ದೀಕ್ಷಿತ ಅನ್ಯಾಪದೇಶ ಶತಕ ಅಂತ ಒಳ್ಳೆಯ ಮಾರ್ಮಿಕವಾದ ಪದ್ಯಗಳು 100 ಬರೆದಿದ್ದಾನೆ. ಆಮೇಲೆ ಆ ನೀಲಕಂಠ ದೀಕ್ಷಿತನ ವಂಶದಲ್ಲಿಯೇ ಬಂದಂಥ ಮದ್ರಾಸಿನ ಒಬ್ಬರು 20ನೇ ಶತಮಾನದ ಆದಿಭಾಗದಲ್ಲಿದ್ದರು, ಮಹಾಲಿಂಗಶಾಸ್ತ್ರಿ ಅಂತ. ಅವರು ಕೂಡ ಒಂದು ಅನ್ಯೋಕ್ತಿ ಮುಕ್ತಾವಳಿ ಎನ್ನುವ ಗ್ರಂಥ ಬರೆದಿದ್ದಾರೆ. ಮೈಥಿಲ ಮಧುಸೂದನ ಅಂತ 19ನೇ ಶತಮಾನದವರು, ಅವರೊಂದು ಅನ್ಯಾಪದೇಶ ಶತಕ ಬರೆದಿದ್ದಾರೆ. ಈಗ ನಮ್ಮ ನಡುವೆ ಬದುಕಿರ್ತಕ್ಕಂಥ ಶಿಮ್ಲಾದ ಒಬ್ಬ ಕವಿ ಅಭಿರಾಜ ರಾಜೇಂದ್ರ ಮಿಶ್ರಾ ಅನ್ನುವಂಥವರು ಆರ್ಯಾನ್ಯೋಕ್ತಿ ಶತಕ ಅಂತ ಇನ್ನೂ ಅನೇಕರು ಬರೆದಿದ್ದಾರೆ, ಶತಕಗಳು ಬರೆದಿದ್ದಾರೆ. ಅದಲ್ಲದೆ ಅವರು ಮತ್ತೊಂದು ಅನ್ಯೋಕ್ತಿ ದರ್ಪಣ ಅಂತ ಒಂದು 400 ಪದ್ಯಗಳ ಪುಸ್ತಕವನ್ನು ಈಚೆಗಷ್ಟೇ ರಿಲೀಸ್ ಮಾಡಿದ್ರು ರಾಜೇಂದ್ರ ಮಿಶ್ರಾ. ಹೀಗೆ ಸುಮಾರು ಜನ ಬರೆದಿದ್ದಾರೆ. ಅಂದರೆ ಅನೇಕರು, ನಾನು ಬರೆದಿದ್ದೇನೆ ಒಂದು 200 ಪದ್ಯ ಅನ್ಯೋಕ್ತಿ ಪದ್ಯಗಳನ್ನು. ಹೀಗೆ ಪಂಡಿತರ ರಾಮಾಚಾರ್ಯ ಗಲಗಲಿ ಇಂತಿದ್ರು, ಅವರು ಸಾಕಷ್ಟು ಒಳ್ಳೊಳ್ಳೆ ಪದ್ಯಗಳು ಬರೆದಿದ್ದಾರೆ. ತುಂಬ ಜನ, ಡಾಕ್ಟರ್ ವಿ ರಾಘವನ್, ಹೀಗೆ ಆಧುನಿಕ ಸಂಸ್ಕೃತ ಸಾಹಿತ್ಯದಲ್ಲಿ ನೋಡಿದ್ರೆ ತುಂಬ ಜನ ಬರೆದಿದ್ದಾರೆ. ಈಗ ಸುಭಾಷಿತ ರತ್ನಭಾಂಡಾಗಾರ ಅಂತನ್ನುವ ಮಹಾಗ್ರಂಥ ಕಲೆಕ್ಷನ್ನಲ್ಲಿ ನೋಡಿದ್ರೆ ಅನ್ಯೋಕ್ತಿ ಪ್ರಕರಣ ಅಂತಲೇ ಒಂದು ದೊಡ್ಡ ಪ್ರಕರಣ ಇದೆ. ಸುಮಾರು 2000 ಪದ್ಯಗಳಲ್ಲಿ ಕಾಣಿಸ್ಕೊಳ್ಳುತ್ತವೆ. ಅಲ್ಲಿ ವಿಂಗಡಣೆ ಮಾಡಿಕೊಂಡಿದ್ದಾರೆ. ಕೆಲವು ಪಕ್ಷಿಗಳಿಗೆ ಹೇಗೆ ಅನ್ವಯಿಸ್ಕೊಂಡು ಹೇಳಿದ್ದು, ನದಿ ಸರೋವರಗಳಿಗೆ, ಸೂರ್ಯ ಮೊದಲಾದ ಆಕಾಶಕಾಯಗಳಿಗೆ, ಆಮೇಲೆ ಆನೆ, ಸಿಂಹ ಮೊದಲಾದ ಪ್ರಾಣಿಗಳಿಗೆ, ಬೇರೆ ಬೇರೆ ನಿರ್ಜೀವವಾದ ವಸ್ತುಗಳು, ಕಲ್ಲು, ಮಣ್ಣು, ತಕ್ಕಡಿ, ಈ ಥರ ಎಷ್ಟೆಷ್ಟಕ್ಕೂ ಯಾವುದೇ ಒಂದು ವಿಷಯದ ಬಗ್ಗೆ ಮಾಡಬಹುದು. ಆ ವಿಷಯ ಸ್ಫುರಿಸಬೇಕು. ಅನ್ಯೋಕ್ತಿ ಒಂದು ಭಾವ ತೀವ್ರತೆಯ ವಿಚಾರದಿಂದ ಬಂದಂಥದ್ದಾಗಿತ್ತು. ಬಲ್ಲಟ ಯಾತಕ್ಕಿದನ್ನು ಆಯ್ಕೆ ಮಾಡಿಕೊಂಡ ಅಂದರೆ ಅದು ತುಂಬ ಸೊಗಸಾಗಿ ಗೊತ್ತಾಗುತ್ತದೆ. ನಾನು ಕೂತ್ಕೊಂಡು ಬರೀಬೇಕು ಅಂತ ಬರೀಬೋದು, ನನಗಿಲ್ಲದ ಸಂಕಟಗಳನ್ನೆಲ್ಲ ನಾನೇ ಆರೋಪ ಮಾಡಿಕೊಂಡು ತಿಣುಕಾಡಿ ಮಾಡಬಹುದು. ಹಾಗಲ್ಲ, ಆ ಸನ್ನಿವೇಶಗಳನ್ನು ಕಂಡಾಗ
ತುಂಬ ಸಂವೇದನಶೀಲವಾದ ಮನಸ್ಸು ಪ್ರಕ್ಷೋಭೆಗೊಂಡು ಪ್ರಕ್ಷೋಭೆಯನ್ನು ಉಪಶಾಂತವಾಗಿ ಆಲೋಚಿಸಿ ಬರೆದಾಗ ಬರುತ್ತದೆ. ಪೊಯಿಟ್ರಿ ರಿಕಲೆಕ್ಟೆಡ್ ಇನ್ ಎಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅಂತ ವರ್ಡ್ಸ್ವರ್ತ್ ಕಾವ್ಯದ ಬಗ್ಗೆ ಹೇಳಿದ್ದು ಈ ಅನ್ಯೋಕ್ತಿಗೆ ಚೆನ್ನಾಗಿ ಅನ್ವಯಿಸುತ್ತದೆ. ರಾಘವನ್ನವರು ಅದಕ್ಕೆ ಹೇಳ್ತಾರೆ, ಯಾರೂ ಕೂತ್ಕೊಂಡು ಅನ್ಯೋಕ್ತಿ ಶತಕ ಅಂತ ದಡ ಬರೆಯೋಕ್ಕಾಗಲ್ಲ. ಒಂದು ಸ್ತೋತ್ರ ಬರೆದಂತೆ, ಒಂದು ನೆರೆಟಿವ್ ಪೊಯಿಟ್ರಿ ಬರೆದಂತೆ ಆಯಾ ಬೇರೆ ಬೇರೆ ಸನ್ನಿವೇಶಕ್ಕೆ ಸ್ಫುರಿಸಬೇಕು ಅಂತ. ಇವನಿಗೆ ಶಂಕರವರ್ಮನ ಕಾಲದಲ್ಲಿ ವಿದ್ವತ್ತೆಗೆ ಮಾನ್ಯತೆ ಇಲ್ಲದೆ, ಯೋಗ್ಯತೆಗೆ ಗೌರವ ಇಲ್ಲದೆ, ಗುಣಕ್ಕೆ ಬೆಲೆ ಇಲ್ಲದೆ ಹೋದಾಗ ಬಂದ ಕನಲುವಿಕೆ ಇದೆಯಲ್ಲ, ಆ ಕನಲುವಿಕೆ, ಆ ಕೋಪ, ಸಂಕಟ, ಆವೇಶ ಅದು ಕಾವ್ಯ ರೂಪವನ್ನು ಪಡೆದಿದೆ. ಅವನು ಮಹಾಕವಿ ಅಂತ ಗೊತ್ತಾಗುತ್ತದೆ. ಮಹಾಕವಿ ಅಂತಂದರೆ ಮಹಾಕಾವ್ಯಗಳನ್ನು ಬರೆದವರು ಅಂತಲ್ಲ, ಮಹತ್ವ ಇರತಕ್ಕಂಥ ಕಾವ್ಯ ಬರೆದಂಥವರು ಮಹಾಕವಿ ಅಂತ. ಸಂಸ್ಕೃತ ಭಾಷೆಯ ಮೇಲೆ ಇವನಿಗೆ ಅಸಾಮಾನ್ಯವಾದ ಹತೋಟಿ ಇದೆ. ನಾನು 5 ಜನ ಭಕಾರದವರು ಸಂಸ್ಕೃತದಲ್ಲಿ ವಿಶಿಷ್ಟರಾದವರು ಅಂತ ಹೇಳ್ತೀನಿ. ಭಾರವಿ, ಭಟ್ಟಬಾಣ, ಭರ್ತೃಹರಿ ಮತ್ತು ಭವಭೂತಿ, ಭಲ್ಲಟ. ಈ 5 ಜನ ಭಕಾರದವರು ಎಕ್ಸ್ಟ್ರಾರ್ಡನರಿ. ಅವರ ಸಂಸ್ಕೃತ ಭಾಷೆಯೇ ಬಹಳ ವಿಶೇಷವಾದದ್ದು, ವಿಚಿತ್ರವಾದದ್ದು. ಯಾರೇ ಆಗಲಿ ಒಳ್ಳೆಯ ಸಂಸ್ಕೃತವನ್ನು ಬರೀಬೇಕು ಅಂತ ಅಂದ್ಕೊಂಡು ಅವರು 5 ಜನರನ್ನು ಚೆನ್ನಾಗಿ ಓದ್ಕೋಬೇಕು ಅಂತ ಅನಿಸುತ್ತೆ. ಅವರು ಬರೆದದ್ದು ಅಷ್ಟೂ ಓದಬೇಕು. ಅದರೊಳಗೆ ತುಂಬ ತಿಳಿಯಾದಂಥ ಭಾಷೆ ಅಂತ ಹೇಳ್ಬೋದಾದದ್ದು ಭರ್ತೃಹರಿ ಮೊದಲು ಬರುತ್ತೆ. ತುಂಬ ಪೆಡಸು ಪ್ರೌಢ ಅಂತ ಓದಿದ್ರೆ ಭಲ್ಲಟನಿಗೆ ಬರುತ್ತದೆ. ಮತ್ತು ಸಂಸ್ಕೃತದಲ್ಲಿ ಇಡಿಯಮ್ ಅಂತೀವಲ್ಲ, ವಾಚೋಯುಕ್ತಿ, ಆ ಇಡಿಯಮ್ಯಾಟಿಕ್ ಆದ ಎಕ್ಸ್ಪ್ರೆಷನನ್ನು ಪದ್ಯದಲ್ಲಿ ಇವನಂತೆ ತಂದವರು ಮತ್ತೊಬ್ಬರು ಇಲ್ಲ. ಇವನಿಗೆ ಹಿಂದೆ ಕಾಳಿದಾಸನೂ ಸೇರಿದಂತೆ ಅನೇಕ ಕವಿಗಳಿದ್ದಾರೆ. ಆದರೆ ಇಷ್ಟು ಈಡಿಯಮ್ಸನ್ನು, ಒಂದು ಕಡೆ ಗೇಹೇ ನರ್ದಿ ಅಂತ ಬರ್ತಾನೆ, ಭ್ರಾತಃ ಕಯ್ಯೇಶ ಗ್ರಹ ಅಂತಾನೆ. ಈ ಥರದ್ದೆಲ್ಲ ಈಡಿಯಮ್ಗಳನ್ನು ನಾವು ಬೇರೆ ಕಾವ್ಯಗಳನ್ನು ನೋಡಲ್ಲ, ಗದ್ಯದಲ್ಲಿ ನೋಡ್ತೀವಿ, ಪದ್ಯದಲ್ಲಿ ಅದನ್ನು ತರ್ತಾನೆ. ಆಮೇಲೆ ನಾವು ನೋಡೋದು ಆ ಥರದ್ದು ಒಂದು ಭಾಷೆಯನ್ನು ನೀಲಕಂಠ ದೀಕ್ಷಿತರಲ್ಲಿ ನೋಡ್ತೀವಿ. ಅಂದರೆ ಸಾಮಾನ್ಯ 800 ವರ್ಷ ಆಯಿತು ಇವನಾದ ಮೇಲೆ. ಆಮೇಲೆ ನೀಲಕಂಠ ದೀಕ್ಷಿತನಲ್ಲಿ ನೋಡ್ತೀವಿ. ಇವನಲ್ಲಿ ಇನ್ನೂ ತೀವ್ರವಾಗಿ ಬರುತ್ತೆ. ನೀಲಕಂಠ ದೀಕ್ಷಿತನಲ್ಲಿ ಒಂದು ಬ್ರೈನಿ ಅಂತೀವಲ್ಲ, ಆ ರೀತಿ ಬುದ್ಧಿಯ ಚಾತುರ್ಯ ಹೆಚ್ಚಾದರೆ ಇವರು ಬುದ್ಧಿಯಷ್ಟು ಭಾವಕ್ಕೆ, ಪಂಜೆಂಟ್ ಎಮೋಷನ್, ತೀವ್ರವಾದ ತಿಕ್ತವಾದ ಭಾವಗಳಿಗೆ ಬರ್ತದೆ. ಅದು ಬಹಳ ವಿಶೇಷ ಇವನಲ್ಲಿ. ಇವನ ಪದ್ಯಕ್ಕೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಭಲ್ಲಟಂದು ಅಂತ. ಸಂಸ್ಕೃತದಂಥ ಒಂದು ಸಿದ್ಧವಾದ ಭಾಷೆಯಲ್ಲಿ ಸ್ವಂತದ ಶೈಲಿಯನ್ನು ರೂಪ ಮಾಡಿಕೊಳ್ಳೋದು ಬಹಳ ಕಷ್ಟ. ಅದಕ್ಕೆ ಹರಸಾಹಸ ಮಾಡಬೇಕು. ಎಷ್ಟು ಫೇಲ್ಯೂರ್ಸ್ ಆಗ್ತಾ ಇರುತ್ತೋ ಅದರೊಳಗೆ. ಸಿದ್ಧ ಸಾಮಗ್ರಿ ಇರೋದ್ರಿಂದ ಈಸಿ ಬ್ಯೂಟಿ ಅಂತ DH ಚಿಂಗಲ್ಸ್ ಅವರು ಹೇಳ್ತಾರೆ. ಬರೆದು ಮಾಡಿಬಿಡ್ಬೋದು, ಚೆನ್ನಾಗೂ ಇರುತ್ತೆ. ಆದರೆ ತನ್ನದಾದ ಒಂದು ಶೈಲಿ ಅಂತ ಕಂಡುಕೊಳ್ಬೇಕು ಅಂದರೆ ಭಲ್ಲಟನಂಥವ್ರನ್ನ ನೋಡಿ ಸ್ಫೂರ್ತಿ ಪಡ್ಕೋಬೇಕು. ಇವನು ಅಷ್ಟು ಭಾವ ತೀವ್ರತೆಯಿಂದ ಸಮಾಜದ ಲೋಪದೋಷಗಳನ್ನು, ಕುಂದು ಕೊರತೆಗಳನ್ನು, ವಿಧಿ ವಿಡಂಬನೆಯನ್ನು ಎಲ್ಲವನ್ನೂ ಗಮನಿಸಿ ಮಾಡ್ತಾನೆ. ಅಂದರೆ ಯಾವುದು ಇನ್ಸಿಗ್ನಿಫಿಕೆಂಟ್ ಅಂತೀವಿ. ಒಂದು ತಾವರೆಯ ಎಲೆಯ ಮೇಲೆ, ತಾವರೆಯ ದಳದ ಮೇಲೆ ಬಿದ್ದ ಒಂದು ನೀರಿನ ಹನಿ, ಅದು ಒಬ್ಬ ಪೆದ್ದನಿಗೆ ಎಂಥ ಪರಿಣಾಮ ಬೀರುತ್ತದೆ, ಅವನಿಗದರಿಂದ ಎಂಥ ಸಂಕಟ ಉಂಟಾಗುತ್ತದೆ ಅನ್ನುವಂಥ ಒಂದು ಪದ್ಯ ಬರೀತಾನೆ. ಒಂದು ಬೂರುಗದ ಹತ್ತಿಯ ತುಣುಕು ಹಾರಿ ಹೋದದ್ದು, ಅದರ ಬಗ್ಗೆ ಅವನು ಬರೀತಾನೆ. ಈ ಥರ ಸಂಸ್ಕೃತ ಕವಿಗಳು ಅಂದರೆ ದೇವತೆಗಳು, ಋಷಿಗಳು, ರಾಜರು, ಸುಂದರಿಯರು, ಇವರು ಬಿಟ್ಟು ಇಲ್ಲ ಅಂತಂದುಕೊಳ್ಳೋರಿಗೆ ಭಲ್ಲಟ ಅದ್ಭುತವಾದ ಅಪವಾದ, ಈಸ್ ಎ ವಂಡರ್ಫುಲ್ ಎಕ್ಸೆಪ್ಷನ್. ಇವನಲ್ಲಿ ಒಂದೇ ಒಂದು ಕಡೆಯೂ ಹೆಣ್ಣಿನ ಪ್ರಸ್ತಾವ ಬರೋಲ್ಲ. ಬರಬೇಕು ಅಂತಲ್ಲ, ಬರಬಾರ್ದು ಅಂತಲೂ ಅಲ್ಲ. ಅಂದರೆ ಯಾತಯಾಮ ಅಂತ ಕರಿತೀವಲ್ಲ, ಟ್ರೋಡನ್ ಪಾತ್ ಅಂತ ಹಳಸಲು ಅದನ್ನು ಬಿಟ್ಟಿದ್ದಾನೆ. ಹಾಗೆ ಇವನು ಯಾವ ರಾಜರನ್ನು ಬಾಯ್ಬಿಟ್ಟು ಬೈಯೋಲ್ಲ, ಯಾರನ್ನೂ ಮಾಡಲ್ಲ. ಆದರೆ ಎಷ್ಟು ರಾಜರುಗಳಿಗೆ ಅದು ಅನ್ವಯ ಆಗ್ತಾ ಇರುತ್ತೆ ಅಂತ ಗೊತ್ತಾಗುತ್ತೆ. ಮತ್ತು ಇವನು ಯಾರ್ದೋ ಋಷಿಗಳ ಬಗ್ಗೆ, ಬ್ರಾಹ್ಮಣರ ಬಗ್ಗೆ ಏನೂ ಬರೋದಿಲ್ಲ. ಲೋಕದಲ್ಲಿ ಎಲ್ಲರ ಬದುಕಿನಲ್ಲೂ ಕಾಣಬಹುದಾದ ನೋವು ನಲಿವುಗಳನ್ನು ಬಹಳ ಸ್ಮರಣೀಯವಾಗಿ ಮಾಡ್ತಾನೆ. ಅವನ ಭಾಷೆಯೇ ವಿಚಿತ್ರವಾದದ್ದು ಅನ್ನಲ್ಲ, ಬಹಳ ಕನ್ವಲ್ಯೂಟೆಡ್ ಆದದ್ದು. ಶಬ್ದಶೈಲಿ, ಆ ಪ್ರಾಸಗಳು ಅವೆಲ್ಲ ಬಹಳ ಸುಂದರ. ಸುಮಾರು ಒಂದು 8-10 ಛಂದಸ್ಸುಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವನು ಬಳಸಿದ್ದಾನೆ. ತುಂಬ ಸೊಗಸಾದಂಥ ಶೈಲಿ. 14 ಬಗೆಯ ಛಂದಸ್ಸುಗಳಲ್ಲಿ ವಿಶೇಷ ಶಾರ್ದೂಲ ವಿಕ್ರೀಡಿತ, ವಸಂತ ತಿಲಕ, ಭಾವ ತೀವ್ರತೆಗೆ ತಕ್ಕಂಥ ಛಂದಸ್ಸು, ಮತ್ತು ಒಂದು ಬಗೆಯ ಸಂಕಟಕ್ಕೆ ಚೆನ್ನಾಗಿ ಒಗ್ಗುವಂಥ ಶಿಖರಣಿ, ಒಂದು ಉತ್ಸಾಹಕ್ಕೆ ಲಾಲಿತ್ಯಕ್ಕೆ ಒಗ್ಗುವಂಥ ಧೃತವಲಂಬಿತ, ಈ ಥರ ಒಂದು 4 ಪ್ರಮುಖ ಛಂದಸ್ಸುಗಳಲ್ಲಿ ಹೆಚ್ಚಾಗಿ ಬರೆದಿದ್ದಾನೆ. ಮಿಕ್ಕ ಛಂದಸ್ಸುಗಳಲ್ಲೂ ಬರೆದಿದ್ದಾನೆ. ಅದು ದೊಡ್ಡ ವಿಷಯ ಅಲ್ಲ. ನೋಡಿ, ಸೂರ್ಯ, ಚಂದನ ವೃಕ್ಷ, ತಾಳೆ ಮರ,
ತಾಳೆ ಮರ ಕಾಶ್ಮೀರದಲ್ಲಿ ಬೆಳೆಯುವಂಥದ್ದಲ್ಲ. ಅವನಿಗೆ ಅದ್ರ ಬಗ್ಗೆ ಕೇಳಿ ಗೊತ್ತು. ಎಷ್ಟು ಚೆನ್ನಾಗಿ ಅವನಿಗೆ ಗೊತ್ತಿದೆ ಅಂತಂದರೆ, ತಾಳೆ ಮರಗಳಲ್ಲಿ ಗಂಡು ಮರ ಹೆಣ್ಣು ಮರ ಅಂತ ಬೇರೆಯೇ ಮರಗಳಿರುತ್ತೆ. ಗಂಡು ಮರದಲ್ಲಿ ಎಂದೂ ತಾಳೆ ಹಣ್ಣು ಬಿಡೋದಿಲ್ಲ. ಇಂತಹ ಸೂಕ್ಷ್ಮಗಳೆಲ್ಲ ಗೊತ್ತಿತ್ತು ಅವನಿಗೆ. ಮಿಂಚು ಹುಳು ಇರ್ಬೋದು, ಒಂದು ಧೂಳಿರ್ಬೋದು, ಹಾವಿರ್ಬೋದು, ಕೊನೆಗೆ ವಿಷ, ನಾಯಿ, ಎಲ್ಲದರ ಬಗ್ಗೆನೂ ಬರೀತಾನೆ. ಇಂಥದ್ದು ಅವನ ಶಕ್ತಿ ಸಾಮರ್ಥ್ಯ. ಅಲಂಕಾರಗಳನ್ನು ಬಗೆ ಬಗೆಯಲ್ಲಿ ಬಳಸ್ತಾನೆ. ಒಂದು ಉದಾಹರಣೆಗೆ, ನನ್ವಾಶ್ರಯ ಸ್ಥಿತಿರಿಯಂ ತವ ಕಾಲಕೂಟ ಅಂತ ಒಂದು ಪದ್ಯ ಬರುತ್ತೆ. ಅಲ್ಲಿ ಅವನು ಅದಕ್ಕೆ ಪರ್ಯಾಯ ಅಲಂಕಾರ ಅಂತ ಆ ಅಲಂಕಾರ ಬಳಸ್ತಾನೆ. ಹೇತ್ವಲಂಕಾರ ಅಂತ ಒಂದಿದೆ, ಮಾನೇ ನೆಚ್ಛತಿ ವಾರಯತ್ಯುಪಶಮೆ, ಅದರೊಳಗೆ ಬಳಸ್ತಾನೆ. ವಿಷಾದನ, ಉಲ್ಲಾಸನ, ಅವಜ್ಞ, ವಿಶೇಷ, ವಿರೋಧ, ಲೇಷ, ಪರ್ಯಾಯ, ವ್ಯಾಜಸ್ತುತಿ, ವ್ಯಾಜನಿಂದ, ಪ್ರಸ್ತುತಾಂಕುರ, ಈ ಥರದ್ದು ಎಷ್ಟೆಷ್ಟೋ ಬಳಸ್ತಾನೆ. ಅಂದರೆ ಬಳಸಬೇಕು ಅಂತಲ್ಲ, ಅವನು ಬರೆದ ಪದ್ಯದಲ್ಲಿ ಅವು ಇರುತ್ತವೆ. ನನ್ನ ಸಂಗೀತ ಗುರುಗಳು ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅವರು ಹೇಳ್ತಾನೆ ಇರ್ತಾರೆ, ಇಂಥ ಸಂಗತಿನೇ ಬರಬೇಕು ಅಂತ ಯೋಚನೆ ಮಾಡ್ಕೊಂಡು ಹಾಡಿದ್ರೆ ಮನೋಧರ್ಮ ಇರೋಲ್ಲ ಅಂತ. ನೀವು ಮನಃಪೂರ್ಣವಾಗಿ ಹಾಡಬೇಡಿ, ಮನಃಪೂರ್ಣವಾಗಿ ಹಾಡಿದರೆ, ಸರಿಯಾದ ಸಾಧನೆ ಮಾಡಿ ಶಾರೀರವು ಅನುಕೂಲಿಸಿದರೆ ಎಲ್ಲ ಸಂಗತಿಗಳು ಬಂದಿರುತ್ತೆ ಅಂತ. ಅದು ಭಲ್ಲಟನಂಥವರಲ್ಲಿ ಕಾಣುತ್ತದೆ. ಇಷ್ಟು ಪೀಠಿಕೆಯಿಂದ ನಾನು ನೇರವಾಗಿ ಅವರ ಕೆಲವೊಂದು ಪದ್ಯಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ಅವನು ನೋಡಿ, ಕಾವ್ಯದ ಆರಂಭದಲ್ಲಿಯೇ ಮಹಾಕವಿಗಳ ಮಾತಿನ ಬಗೆ ಹೇಗೆ ಅಂತಾನೆ. ಹಾಗೆ ಹೇಳುವಾಗ ಅವನು ಯಾವ ದೃಷ್ಟಾಂತ ಕೊಡ್ತಾನೆ. ಬದ್ಧಾ ಯದರ್ಪಣ ರಸೇನ ವಿಮರ್ದ ಪೂರ್ವಂ ಅರ್ಥಾನ್ ಕಥಂ ಝಟಿತಿ ತಾನ್ ಪ್ರಕೃತಾನ್ ನ ದದ್ಯುಃ ಚೌರಾ ಇವಾತಿ ಮೃದವೋ ಮಹತಾಂ ಕವೀನಾಂ ಅರ್ಥಾಂತರಾಣ್ಯಪಿ ಹಠಾತ್ ವಿತರಂತಿ ಶಬ್ದಾಹ. ಮಹಾಕವಿಗಳು ಹೇಗೆ ಅಂದರೆ ಸೀಸನ್ಡ್ ಬರ್ಗ್ಲರ್ಸ್, ಒಳ್ಳೆ ನುರಿತ ಕಳ್ಳರಿದ್ದಂತೆ. ಯಾವುದೋ ಒಂದು ಅಚಾತುರ್ಯದಲ್ಲಿ ಅವರು ಸಿಕ್ಕಾಕೊಂಡು ಬಿಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕರೆದು ಅವ್ರನ್ನ ಏರೋಪ್ಲೇನ್ ಎತ್ಸೋದು ಹಾಗೆಲ್ಲ ಮಾಡಿ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತೀವಲ್ಲ, ದೈಹಿಕವಾಗಿ ಹಿಂಸೆ ಕೊಟ್ಟಾಗ ಅವ್ರು ಬಾಯಿ ಬಿಟ್ಟು ತಾವು ಕದ್ದದ್ದು ಹೇಳ್ತಾರೆ. ಅದು ನೆನ್ನೆ ಮೊನ್ನೆ ಯಾವುದೋ ಕಳ್ಳತನ ಮಾಡಿದ್ದಲ್ಲ, 10 ವರ್ಷದ ಕೆಳಗೆ ಕಳ್ಳತನ ಮಾಡಿದ್ದು ಮೊದಲುಕೊಂಡು ಬೇಕಾದಷ್ಟು ದುಡ್ಡು, ಕಾಸು, ಬೆಳ್ಳಿ, ಬಂಗಾರ ಎಲ್ಲ ಹೊರಟು ಬಂದುಬಿಡುತ್ತೆ, ಎಲ್ಲವೂ ರಿಲೀಸ್ ಆಗಿಬಿಡುತ್ತೆ. ಅರ್ಥ ಅನ್ನೋದಕ್ಕೆ ಹಣ ಅಂತ ಒಂದು ಅರ್ಥ, ಜೊತೆಗೆ ಅರ್ಥ ಅನ್ನೋದಕ್ಕೆ ನಮಗೆ ಗೊತ್ತಿರುವಂತೆ ಸ್ವಾರಸ್ಯಕಾರಿಯಾದಂಥ ರೋಚಕವಾದ ಧ್ವನಿ ಪರಂಪರೆಯ ಆ ಒಂದು ಪ್ರಫೌಡ್ ಮೀನಿಂಗ್ ಅಂತೀವಲ್ಲ, ಆ ಕಾವ್ಯಾರ್ಥ ಕೂಡ ಅರ್ಥ. ಹಾಗೆ ಅವ್ರನ್ನ ರಸಿಕರಾದವರು ಕಳ್ಳರನ್ನ ಪೊಲೀಸರು ಬಂಧಿಸುವ ಹಾಗೆ ತಮ್ಮ ಹೃದಯದಲ್ಲಿ ಬಂಧಿಸಿ ತಮ್ಮ ಭಾವನಾ ಶಕ್ತಿಯಿಂದ ಅವರನ್ನು ಹಿಂಡಿದರೆ ವಾಚ್ಯಾರ್ಥ ಮಾತ್ರವಲ್ಲ, ಪರಂಪರೆಯ ವ್ಯಂಗ್ಯಾರ್ಥಗಳನ್ನು ಎಷ್ಟೆಷ್ಟೆಷ್ಟೆಷ್ಟನ್ನೋ ಕೊಡ್ತಾ ಬಂದುಬಿಡ್ತಾರೆ ಅಂತ. ಮಹಾಕವಿಗಳನ್ನು ಕಳ್ಳರಿಗೆ ಹೋಲಿಸೋದುಂಟೆ, ಸಹೃದಯರನ್ನು ಅವರಿಗೆ ಈ ಥರದ ಟಾರ್ಚರ್ ಕೊಡ್ತಕ್ಕಂಥ ಪೊಲೀಸರಿಗೆ ಹೋಲಿಸೋದುಂಟೆ. ಅಂದರೆ ಅರ್ಥವನ್ನು ಹೇಗೆ ಎಲ್ಲ ಹಳೆಯ ಕಳ್ಳತನದ್ದು ಎಲ್ಲ ಮಾಲುಗಳನ್ನು ಹೇಗೆ ಒಂದೇ ಸರ್ತಿ ಅವರು ಅನ್ಲೀಶ್ಡ್ ಅಂತ ಬಿಟ್ಕೊಡ್ತಾರಲ್ಲ, ಆ ರೀತಿಯಲ್ಲಿ ಬಿಟ್ಟುಕೊಡ್ತಾರೆ ಅನ್ನುವ ಸಾಮ್ಯ ಅನ್ನುವ ಮೂಲಕ ನೀವು ಒಬ್ಬ ಕವಿಯನ್ನು ಕಳ್ಳನ್ನು ಹಿಡಿದಂಗೆ ಹಿಡೀಬೇಕು ಅಂತ, ಒಳ್ಳೆಯ ಕವಿಯ ಮಾತನ್ನು ಎಷ್ಟು ಜೋಪಾನವಾಗಿ ಮಾಡ್ಕೊಳ್ಬೇಕು, ಅವನು ಹಿಡಿಬೇಕು, ಹಿಡಿದು ಮತ್ತೆ ಅವನನ್ನು ಬಿಡದೆ ಟಾರ್ಚರ್ ಮಾಡಬೇಕು, ಅವನಿಗೆ ನೋವಾಗುತ್ತೆ ಅಂತಲ್ಲ, ಮತ್ತೆ ಮತ್ತೆ ಪರ್ಯಾಲೋಚನೆ ಮಾಡಿ ಮಾಡಿ ನೋಡ್ತಾ ಇರಬೇಕು. ನೋಡ್ತಿದ್ರೆ ಬೇರೆ ಬೇರೆ ಅರ್ಥಾಂತರಗಳು ಹೊಳಿತಾನೇ ಇರ್ತವೆ, ಭಂಗ್ಯಂತರಗಳು ಬರ್ತಾನೆ ಇರ್ತವೆ. ವ್ಯಾಸ ಮಹಾಭಾರತವನ್ನು ಓದಿದಾಗ ಒಂದೊಂದು ಬಾರಿಗೆ ಒಂದೊಂದು ಅರ್ಥ ಬರ್ತದೆ. ನನಗೆ ಎಷ್ಟೋ ಬಾರಿ ಮಹಾಭಾರತವನ್ನು ನೋಡಿದ್ದೀನಿ, ಪಾತ್ರಗಳನ್ನು ಆಲೋಚನೆ ಮಾಡಿದ್ದೀನಿ. ಈ ಸಿಂಗಲ್ ಪೇರೆಂಟ್ಹುಡ್ನ ಸಮಸ್ಯೆಗಳು ಸಮಾಜದಲ್ಲಿ ಕೆರಳಿರುವಂಥದ್ದನ್ನು ಗಮನಿಸಿದಾಗ ಆ ಹಿನ್ನೆಲೆಯಲ್ಲಿ ಭೀಷ್ಮ ಎಂಥ ವ್ಯಕ್ತಿ, ಯಾತಕ್ಕೆ ಹಾಗಾಗ್ಬಿಟ್ಟ, ಒಬ್ಬ ಹೆಣ್ಣುಮಗಳ ದ್ರೌಪದಿ ಬಾಯಿ ಬಡ್ಕೊಂಡ್ರು ಅವನಿಗೆ ಕೈ ಕಟ್ಕೊಂಡು ಕೂತ್ಬಿಟ್ನಲ್ಲ ಅಂತಂದರೆ, ಅವನ ಬದುಕದಲ್ಲಿ ಹೆಣ್ಣೇ ಬರಲಿಲ್ಲ, ತಾಯಿ ಹತ್ತಿರದಲ್ಲಿರಲಿಲ್ಲ, ಒಡ ಹುಟ್ಟಿದವಳಿಲ್ಲ, ಮದುವೆ ಇಲ್ಲ, ಏನೂ ಇಲ್ಲ, ಹೆಣ್ಣಿನ ಬದುಕಿನ ಬಗ್ಗೆನೇ ಗೊತ್ತಿಲ್ಲದೆ ಇದ್ದವನು, ಪಾಪ ಸಿಂಗಲ್ ಪೇರೆಂಟ್ಹುಡ್ನ ಪ್ರಾಬ್ಲಮ್ ಆಗಿ ಹುಟ್ಟಿದವನವನು ಅಂತ ಅನ್ನಿಸ್ತು. ಅಂದರೆ ನಮಗೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಮೂಲದ ಮಹಾಕವಿಗಳ ಒಂದು ಮಾತುಗಳು ಬೇರೆಯೇ ಅರ್ಥ ಸ್ವಾರಸ್ಯವನ್ನು ಕೊಡುತ್ತವೆ ಹಾಗೆ ಅಂತಂತಾನೆ. ಈ ರೀತಿ ಮೊದಲಿಗೆ ತನ್ನ ಕಾವ್ಯವನ್ನು ನೀವು ಒಂದು ಕಳ್ಳನಂತೆ ನೋಡಿ ಅಂತ ಆ ಉದ್ದೇಶದಿಂದ ಹೇಳ್ತಾನೆ. ಮತ್ತು ಅವನು ನಾನು ಈ ಉಲ್ಲೇಖ ಮಾಡಿದ ಪದ್ಯ ನನ್ವಾಶ್ರಯ ಸ್ಥಿತಿರೀಮದೊಳಗೆ ಕೆಟ್ಟವರ ಮಾತುಗಳನ್ನು ಕುರಿತು ಹೇಳ್ತಾನೆ. ಅದಕ್ಕೆ ಅವನು ಬಳಸ್ಕೊಳ್ತಕ್ಕಂಥದ್ದು ಕಾಲಕೂಟ ವಿಷವನ್ನು ನನ್ವಾಶ್ರಯ ಸ್ಥಿತಿರಿಯಂ ತವ ಕಾಲಕೂಟ ಕೇನೋತ್ತರೋತ್ತರ ವಿಶಿಷ್ಟ ಪದೋಪದಿಷ್ಟ ಪ್ರಾಗರ್ಣವಸ್ಯ ಕುಹರೆ ವೃಷಲಕ್ಷ್ಮಣೋಥ ಕಂಠೇಧುನಾ ವಸಸಿ ವಾಚಿ ಪುನಃ ಖಲಾನಾಂ.
ವಿಷವೇ, ನೀನು ಹೇಗೆ ಉತ್ತರೋತ್ತರವಾಗಿ ಕ್ರಮಕ್ರಮವಾಗಿ ಒಂದು ಪ್ರೋಗ್ರೆಷನ್ನು ಅಂದರೆ ಪ್ರಮೋಷನನ್ನು, ಒಂದು ಅಭ್ಯುನ್ನತಿಯನ್ನು, ಒಂದು ಪದೋನ್ನತಿಯನ್ನು ಪಡ್ಕೊಳ್ತಾ ಬಂದೆ. ಮೊದಲು ನೀನು ಸಮುದ್ರದ ಉದರದಲ್ಲಿ ಎಲ್ಲಿಯೋ ಕೆಳಗಡೆ ಅಡಗಿದ್ದೆ ಕ್ಷೀರಸಾಗರ ಮಥನ ಕಾಲದಲ್ಲಿ. ಆಮೇಲೆ ಶಿವನ ಕೈಗೆ ಬಂದು ಶಿವನ ಕೊರಳಿಗೆ ಬಂದಿದ್ದೀಯಾ. ಈಗ ಕೆಟ್ಟವ್ರ ನಾಲಿಗೆಗೆ ಬಂದಿದ್ಯಾ, ಮತ್ತೆ ಮೇಲಕ್ಕೆ ಏರ್ತಾ ಬಂದಿದ್ಯಾ. ನಿನಗೆ ಯಾರು ಕೊಟ್ಟರು ಈ ಪ್ರಮೋಷನ್ನು, ನಿನಗೆ ಹೇಗೆ ಸಿಕ್ತು ಅಂತಾನೆ ಅನ್ನುವ ಮೂಲಕ ಕೆಟ್ಟ ಮಾತುಗಳಿಗಿಂತ ನಂಜು ಇನ್ಯಾವುದೂ ಇಲ್ಲ ಅನ್ನೋದನ್ನು ಧ್ವನಿಸ್ತಾನೆ. ಅಂದರೆ ತನ್ನ ಕಾವ್ಯ ಹೇಗಿದೆ, ಲೋಕದ ಕೋರೆಗಳನ್ನು ನಾನು ವಾಚ್ಯವಾಗಿ ಹೇಳೋದಿಲ್ಲ, ಪರ್ಯಾಯವಾಗಿ ಹೇಳ್ತೀನಿ. ನಮ್ಮಲ್ಲಿ ಒಂದು ಮಾತು ಉಂಟು, ಮಾಡಿದವ್ರ ಪಾಪ ಆಡದವ್ರ ಬಾಯಿನಲ್ಲಿ ಅಂತ. ಅದನ್ನು ಈ ಪರ್ಯಾಯವಾಗಿ ಹೇಳಬೇಕು ಅಂತನ್ನುವುದು ಧರ್ಮಶಾಸ್ತ್ರಗಳಲ್ಲೂ ಕೂಡ ಆ ವಿಷಯ ಬರುತ್ತದೆ. ಆಮೇಲೆ ದುಡ್ಡು ಹೇಗೆ ಅವಿವೇಕಿಗಳನ್ನು ಹದಗೆಡಿಸಿಬಿಡುತ್ತದೆ ಅಂತನ್ನುವ ಒಂದು ಪದ್ಯವನ್ನು ಹೇಳ್ತಾನೆ. ಉಜ್ವಲವಾದ ರಥೋದ್ಧತ ಛಂದಸ್ಸಲ್ಲಿ ಕುಣಿಯುವಂತೆ ಆ ಪದ್ಯ ರಚನೆ ಇದೆ. ಲಕ್ಷ್ಮಿ ಅಂದರೆ ಸಂಪತ್ನಿ ಯಾವ ತರಹ ಮಾಡಿಸ್ಬಿಡುತ್ತೆ ಅಂತ. ವೃಷಂಕಲ ಖಲಾಭಿಸಾರಿಕ ವರ್ತ್ಮಭಿರ್ಘನ ತಮೋಮಲೀಮಸೈಹಿ ಶಬ್ದಮಾತ್ರಮಪಿ ಸೋಡುಮಕ್ಷಮ ಭೂಷಣಸ್ಯ ಗುಣಿನ ಸಮುತ್ಥಿತಂ. ಇಲ್ಲಿ ಶ್ಲೇಷಾಲಂಕಾರ ಕೂಡ ಇದೆ. ಲಕ್ಷ್ಮಿ ಕೆಟ್ಟವರನ್ನೇ ಹುಡುಕಿಕೊಂಡು ಹೋಗ್ತಕ್ಕಂಥ ಅಭಿಸಾರಿಕೆ. ಇಲ್ಲಿ ನಾಟ್ಯಶಾಸ್ತ್ರದ ಒಂದು ಸ್ಮರಣೆ ಬರಬೇಕು. ಅಭಿಸಾರಿಕೆ ಅಂದರೆ 8 ಬಗೆಯ ನಾಯಕಿಯರಲ್ಲೊಬ್ಬಳು. ತನ್ನ ಪ್ರಿಯತಮ ಎಲ್ಲಿದ್ದರೂ ಯಾರಿಗೂ ಅಂಜದೆ, ಕತ್ತಲಾಗಲಿ ಮಳೆಯಾಗಲಿ ಬಿಸಿಲಾಗಲಿ ಹಿಂಜರಿಯದೆ ಹೋಗ್ತಕ್ಕಂಥವಳು ಅಭಿಸಾರಿಕೆ. ಇಲ್ಲಿ ಘನತಮೋ ಮಲೀಮಸೆ ಅಂದರೆ ಅಂಧಕಾರದಲ್ಲಿ ಮಳೆಯಲ್ಲಿ ಹೋಗ್ತಾ ಇದ್ದಾಳೆ. ವರ್ಷಾಭಿಸಾರಿಕ, ನಕ್ತಾಭಿಸಾರಿಕ ಅಂತೆಲ್ಲ ಇದ್ದಾರೆ. ಇವಳು ವರ್ತ್ಮಭಿರ್ಘನ ತಮೋ ಮಲೀಮಸೈಹಿ, ಕತ್ತಲಿಂದ ಕಲುಷಿತವಾದಂಥ ಮಾತುಗಳಲ್ಲಿ, ಅಲ್ಲಿ ಘನ ಅಂತನ್ನುವಾಗ ಮೋಡ ಅಂತನ್ನುವ ಧ್ವನಿಯೂ ಕೂಡ ಬರುತ್ತೆ. ಘನ ತಮೋ ಮಲೀಮಸೈಹಿ, ಗಾಢವಾದ ಕತ್ತಲು, ಮೋಡಗಳು ಹೆಪ್ಪುಗಟ್ಟಿಕೊಂಡು ಆದಂಥ ಕತ್ತಲು. ಅಂದರೆ ಮಳೆ ಕತ್ತಲು ಎರಡೂ ಇರುವ ಆ ದಾರಿಯಲ್ಲಿ ಭಯ ಆಗತ್ತೆ ಯಾರಿಗೂ, ಗುಡುಗು ಸಿಡಿಲು. ನನಗೇನೂ ಅಂಜಿಕೆ ಇಲ್ಲ ಅಂತ ನೇರವಾಗಿ ಅವಳು ಹೋಗ್ತಾಳೆ. ಹಾಗೆ ಲಕ್ಷ್ಮಿ ವಿಶೃಂಖಲ, ಯಾವುದೇ ಅಂಕೆ ಶಂಕೆ ಇಲ್ಲದಂಥವಳು, ಯಾವುದೇ ಬಗ್ಗೆ ಕಟ್ಟುಪಾಡು ಇಲ್ಲದೆ ಇರತಕ್ಕಂಥ ಒಬ್ಬ ಅಭಿಸಾರಿಕೆ. ಕೆಟ್ಟವ್ರನ್ನೇ ಆಸೆ ಪಟ್ಕೊಂಡು ಹೋಗುವಂತೆ ಲಕ್ಷ್ಮಿ ಹೋಗ್ತಾ ಇದ್ದಾಳೆ. ಅವಳು ಹೋಗೋದು ಮಾತ್ರವಲ್ಲ, ಈ ಅಭಿಸಾರಿಕೆಯನ್ನು ಹೋಗಿದ್ದು ತಮಗೆ ಯಾರೂ ಗುರುತಿಸಬಾರದು ಅಂತ ಗುಟ್ಟಾಗಿ ಹೋಗ್ತಾರೆ. ಯಾಕೆಂತಂದರೆ ಅವರು ಪ್ರೀತಮರನ್ನು ಹೋಗಿ ಸೇರುವುದನ್ನು ಊರಿನವ್ರು ನೋಡಿ ತಿಳ್ಕೊಂಡು ಬಿಟ್ರೆ ನಾಳೆ ಗಾಸಿಪ್ ಮಾಡ್ತಾರೆ ಅಂತ. ಹಾಗಾಗಿ ಅವರು ಗೆಜ್ಜೆಯನ್ನು ಕೂಡ ತೆಗೆದಿಟ್ಬಿಡ್ತಾರೆ. ಗೀತಗೋವಿಂದದಲ್ಲಿ ಬರುತ್ತಲ್ಲ, ಮುಖರಮಧೀರಂ ತ್ಯಜ ಮಂಜೀರಂ ರಿಪುಮಿವ ಕೇಲಿಶು ಲೋಲಂ. ನೀನು ಈ ಮಂಜೀರವನ್ನು ತೆಗೆದು ಬಿಸಾಕ್ಬಿಟ್ಟಿದನು ಶೀಲಯ ನೀಲ ನಿಚೋಲಂ, ಕಪ್ಪಗಿರ್ತಕ್ಕಂಥ ಮುಸುಕನ್ನು ಹಾಕ್ಕೊಂಡು ಹೋಗು ಚಲ ಸಖಿ ಕುಂಜಂ ಸತಿಮಿರ ಪುಂಜಂ ಶೀಲಯ ನೀಲ ನಿಚೋಲಂ. ರಾಧೆಗೆ ಸಖಿ ಹೇಳ್ತಾಳೆ. ಹಾಗೆ ಇವಳು ಕೂಡ ಏನು ಮಾಡ್ತಾಳೆ, ಶಬ್ದ ಮಾತ್ರಮಪಿ ಸೋಡು ಮಕ್ಷಮ ಭೂಷಣಸ್ಯ ಗುಣಿನ ಸಮುತ್ಥಿತಂ. ಈ ಗೆಜ್ಜೆಗೆ ನೂಲನ್ನು ಪೋಣಿಸ್ತಾರೆ. ನಮ್ಮಲ್ಲೆಲ್ಲ ಈಚೆಗೆ ಭರತನಾಟ್ಯಕ್ಕೆಲ್ಲ ಚರ್ಮದ ಗಿಲ್ಟುಗಳು ಅದಕ್ಕೆ ಗೆಜ್ಜೆಗಳನ್ನು ಫಿಕ್ಸ್ ಮಾಡಿರ್ತಾರೆ. ಇವತ್ತಿಗೂ ಕಥಕ್ನಲ್ಲೆಲ್ಲವೇ ನೂಲಿಗೆ ಕಟ್ಟಿರ್ತಾರೆ ಗೆಜ್ಜೆ. ಹಾಗೆ ಗುಣ ಅನ್ನೋದಕ್ಕೆ ನೂಲು ಅಂತ ಅರ್ಥ ಇದೆ. ಆ ಸ್ಟ್ರಿಂಗ್, ಅದರಿಂದ ಗೆಜ್ಜೆ, ಆ ಗೆಜ್ಜೆಗಳನ್ನು ಕಾಲ ಕಟ್ಕೊಳ್ಳೋದು. ಗುಣ ಅನ್ನೋದಕ್ಕೆ ವರ್ಚ್ಯೂ ಅಂದರೆ ಸದ್ಗುಣಗಳು ಅನ್ನುವ ಅರ್ಥನೂ ಇದೆ. ಅವಳು ಗುಣದ ಸೊಲ್ಲನ್ನು ಇಷ್ಟಪಡೋಲ್ಲ, ಗುಣ ಅನ್ನುವ ಶಬ್ದವನ್ನು ಇಷ್ಟಪಡೋದಿಲ್ಲ. ಅವಳು ಶಬ್ದ ಮಾತ್ರಮಪಿ ಸೋಡು ಮಕ್ಷಮ ಅಂದರೆ ಗುಣವಂತರಿರಲಿ, ಗುಣ ಅನ್ನುವ ಅಂಶವನ್ನು ಅವಳು ಇಷ್ಟಪಡೋದಿಲ್ಲ. ನೇರವಾಗಿ ಕೆಟ್ಟವರಿಗೆ ಹೋಗಿ ಸೇರ್ತಾಳೆ ಅಂತ. ಲಕ್ಷ್ಮಿ ಅಯೋಗ್ಯರನ್ನೇ ಹೋಗಿ ಸೇರ್ತಾಳೆ ಅಂತ. ಇವನ ಸಂಕಟ ಅಲ್ಲ, ಸದಾ ಸತ್ಯ ಅಂತಲ್ಲ. ಭಲ್ಲಟ ಮಹಾಕವಿ, ಸೂಕ್ಷ್ಮ ಪರಿಶೀಲನೆ ಕವಿ, ತೀವ್ರವಾದ ವಿಭಾವನಾ ಶಕ್ತಿ ಉಳ್ಳ ಕವಿ, ಬಹಳ ಸಂವೇದನಶೀಲನಾದ ಕವಿ. ಆದರೆ ಅಂತರಂಗ ಪ್ರಸನ್ನವಾದ ಕವಿಯಲ್ಲ, ಮಹರ್ಷಿ ತುಲ್ಯನಾದ ಕವಿಯಲ್ಲ. ಒಬ್ಬ ಕಾಳಿದಾಸ ಅಲ್ಲ, ಒಬ್ಬ ವ್ಯಾಸ ವಾಲ್ಮೀಕಿ ಅಲ್ಲ. ಇವನು ಭಭೂತಿ ಹೇಗೆ ಸಂಕಟ ಪಡ್ತಾನೋ ಇವನು ಆ ಥರ ಸಂಕಟ ಪಡ್ತಾನೆ. ಅಂದರೆ ನಿಜವಾದದ್ದು ಆ ಸಂಕಟ. ಹಿ ಈಸ್ ವೆರಿ ಆನೆಸ್ಟ್, ಬಟ್ ಮಿಯರ್ ಆನೆಸ್ಟಿ ಇಸ್ ನಾಟ್ ಗ್ರೇಟ್ ಪ್ರಫೌಂಡ್ ಥಿಂಗ್. ಇಟ್ಸ್ ನಾಟ್ ಎ ಸಬ್ಲೈಮ್ ವರ್ಚ್ಯೂ ಬೈ ಇಟ್ ಸೆಲ್ಫ್. ಅದಕ್ಕೆ ಮತ್ತೊಂದು ಸೇರಬೇಕು. ನನಗೆ ಹಸಿವಾಗ್ತಾ ಇದೆ, ನನಗೆ ನೋವಾಗ್ತಾ ಇದೆ ಅನ್ನೋದು ಆನೆಸ್ಟಾಗಿ ಹೇಳಿರೋದು. ಆದರೆ ಅದನ್ನು ಮೀರುವಂಥದ್ದು ಬಹಳ ಮುಖ್ಯ. ಅದು ಆಗಿಲ್ಲ ಅವನಿಗೆ. ಆದರೆ ಅವನು ಆ ಚೌಕಟ್ಟಿನೊಳಗೆ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಅನ್ಯೋಕ್ತಿ ಕಾವ್ಯಗಳಲ್ಲಿ ಅವನು ಮಹಾಕವಿ. ಅದನ್ನು ನಾವು ನೋಡಬೇಕಾಗುತ್ತದೆ. ಹೀಗೆ ಆ ಲಕ್ಷ್ಮಿ ಈ ಥರ ಮಾಡ್ತಾ ಇದ್ದಾಳಲ್ಲ ಅಂತ ಅವನು ಸಂಕಟ ಪಡ್ತಾನೆ. ಈ ಸಂಕಟ ನೋಡಿ ವಾಲ್ಮೀಕಿ ಕ್ರೌಂಚ ವಧೆಯನ್ನು ಕಂಡು ನೊಂದ ಸಂಕಟವೇ ಕಾವ್ಯವಾಯಿತು.
ಶೋಕ ಶ್ಲೋಕತ್ವಮಾಗತ ಇವಂದು ಹಾಗೇನೆ. ಆದರೆ ವಾಲ್ಮೀಕಿ ಮಹರ್ಷಿಗಳಿಗೆ ಇದ್ದ ಮಹರ್ಷಿ ಸತ್ವ ಇದೆಯಲ್ಲ, ಅದರಿಂದ ಒಂದು ಪ್ರಸನ್ನತೆ, ವಿಶ್ವವ್ಯಾಪಕವಾದ ದೃಷ್ಟಿ ಇತ್ತು. ಅದರಿಂದ ಅದು ಮಹಾಕೃತಿಯಾಯಿತು, ಆರ್ಷ ಕಾವ್ಯವಾಯಿತು, ಜಗದೇಕ ಪೂಜ್ಯವಾಯಿತು. ಇನ್ನು ಮುಂದೆ ಒಂದು ಕಡೆ ಸಂಪತ್ತಿ ಅದು ಅಯೋಗ್ಯರನ್ನೇ ಸೇರುತ್ತೆ ಅಂದ. ಅರೆ ನಾವು ಅಯೋಗ್ಯರನ್ನೇ ಬೇಡಬೇಕಾಗತ್ತಲ್ಲ, ಅದನ್ನು ಹೇಳ್ತಾನೆ. ಏನು ಮಾಡೋಣ, ಹೊಟ್ಟೆಪಾಡಿಗಾಗಿ ಅಯೋಗ್ಯರನ್ನು ಆಶ್ರಯಿಸಬೇಕಾಗುತ್ತದೆ. ಅದನ್ನು ಬಹಳ ಪಿಕ್ಚರಸ್ ಆಗಿ ಹೇಳ್ತಾನೆ, ತುಂಬ ಸೊಗಸಾಗಿದೆ. ಮಾನೇ ನೆಚ್ಛತಿ ವಾರಯತ್ಯುಪಶಮೆ ಕ್ಷ್ಮಾ ಮಾಲಿಕಂತ್ಯಾಂ ಹ್ರಿಯಾಂ ಸ್ವಾತಂತ್ರ್ಯೇ ಪರಿವೃತ್ಯ ತಿಷ್ಠತಿ ಕರೌ ಯಾಧೂಯ ಧೈರ್ಯೇ ಗತೆ ತೃಷ್ಣೆ ತ್ವಾಂ ಅನುಬಧ್ನತಾ ಫಲಮಿಯತ್ ಪ್ರಾಪ್ತಂ ಜನೇ ನಾಮುನ ಯತ್ ಸ್ಪೃಷ್ಟೋ ನ ಪದ ಸಯೇವ ಚರಣೋ ಸ್ಪೃಷ್ಟುಂ ನ ಸಮ್ಮನ್ಯತೆ. ಬಹಳ ಕಂಟಿನ್ಯೂಸ್ ಆಗಿ ಪುಂಖಾನುಪುಂಖವಾಗಿ ಬರುವಂತಹ ಸನ್ನಿವೇಶಗಳು, ಭಾವಗಳು ತೋರಿಸ್ತಾ ಇದ್ದಾನೆ. ಸಂಸ್ಕೃತದಲ್ಲಿ ಸತಿಸಪ್ತಮಿ ಪ್ರಯೋಗ ಅಂತ ಇದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೀವಿ. ಆಗಾಗಲೇ ನಡೀತಾ ಇರತಕ್ಕಂಥದ್ದು, ಯಾವುದು ಮುಗಿದಿಲ್ಲ. ಅಂದರೆ ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಥಾಟ್ಸ್ ಅಂತೀವಲ್ಲ, ಮನಸ್ಸಿನ ಬೇರೆ ಬೇರೆ ಪ್ರವಾಹಗಳು ಒಟ್ಟೊಟ್ಟಿಗೆ ಬಂದು ನುಗ್ಗುತ್ತಾ ಇರತಕ್ಕಂಥದ್ದು. ಮಾನ ಹೇಳ್ತಾ ಇದೆಯಂತೆ, ಬೇಡ, ನನಗಿಷ್ಟ ಇಲ್ಲ ಅಂತ. ಅಭಿಮಾನ ನಿರಾಕರಿಸ್ತಾ ಇದೆ. ವಾರಯತಿ ಉಪಶಮೆ, ಉಪಶಾಂತಿ ಕೈ ಹಿಡಿದು ತಡೀತಾ ಇದೆ, ಹೋಗ ಅಯೋಗ್ಯರನ್ನು ಬೇಡ ಅಂತ. ಕ್ಷ್ಮಾ ಮಾಲಿಕಂತ್ಯಾಂ ಹ್ರಿಯಾಂ, ನಾಚಿಕೊಂಡು ಕಾಲು ಗೀಚೋದು ಅಂತೀವಲ್ಲ, ಅದು ಮಾಡ್ತಾ ಇದೆ. ಕ್ಷ್ಮಾ ಮಾಲಿಕಂತ್ಯಾಂ ಹ್ರಿಯಾಂ, ನಾಚಿಕೋತಾ ಇದೆ. ಸ್ವಾತಂತ್ರ್ಯ ಪರಿವೃತ್ಯ ತಿಷ್ಠತಿ, ಸ್ವತಂತ್ರ ಭಾವ ಯಾವುದಿದೆ ಅದು ಮುಖ ತಿರುಗಿಸ್ಕೊಂಡ್ಬಿಟ್ಟಿದೆ. ನಾನು ಈ ಕೆಲಸಕ್ಕಲ್ಲ. ಪರಿವೃತ್ಯ ತಿಷ್ಠತಿ ಮುಖಂ ಕರೌ ಯಾಧೂಯ ಧೈರ್ಯೇ ಗತೆ, ಧೈರ್ಯ ಕೈ ಕೊಡ್ಕೊಂಡು ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಕೈ ಚೆಲ್ಲಿ ಹೋಗೋದು ಅಂತೀವಲ್ಲ, ಕರೌ ಯಾಧೂಯ, ಹಿಂಗೆ ಕೈ ಕೊಡ್ಕೊಂಡು ಯಬ್ಬಾ ನನ್ನ ಕೈಯಲ್ಲಿ ಆಗೋಲ್ಲ. ಈ ಥರ ಸಂಸ್ಕೃತದಲ್ಲಿ ಬರೆಯೋದು ತುಂಬ ಕಷ್ಟ ಇದೆ. ಇವರು ಬರೆದಿದ್ದನ್ನು ನೋಡಿದ್ಮೇಲೆ ಹಿಂಗೂ ಬರೀಬಹುದು ಅಂತ ಅನಿಸುತ್ತೆ, ಅದು ಬಹಳ ವಿಶೇಷ. ಕರೌ ಯಾಧೂಯ ಧೈರ್ಯೇ ಗತೆ, ಒಂದೊಂದು ಕಣ್ಣಿಗೆ ಕಟ್ಟುವಂತೆ ಕೊಡ್ತಾನೆ. ಇಂಥ ಸ್ಥಿತಿ ಬಂದಿದ್ದಾಗ ತೃಷ್ಟೇ, ಆಶೆಯೇ, ತ್ವಾಂ ಅನುಬದ್ಧತಾ, ನಿನ್ನನ್ನು ನಂಬಿಕೊಂಡು ಫಲಮಿಯತ್ ಪ್ರಾಪ್ತಂ ಜನೇ ನಾಮುನ, ನಾನು ಇಂಥ ಅಯೋಗ್ಯವಾದ ದುಸ್ಥಿತಿಗೆ ಇಳಿದುಬಿಟ್ನಲ್ಲ, ಇಷ್ಟಕ್ಕೆ ಜಾರಿಬಿಟ್ನಲ್ಲ, ಏನದು? ಯಸ್ಪೃಷ್ಟೋ ನ ಪದ ಸಯೇವ ಚರಣವು ಸ್ಪೃಷ್ಟುಮ್ನ ಸಮ್ಮನ್ಯತೆ. ಯಾರನ್ನು ನಾನು ಮುಂಚೆ ನನ್ನ ಕಾಲಿಂದಲೂ ಮುಟ್ಟೋಕ್ಕೆ ಇಷ್ಟಪಡ್ತಾ ಇಲ್ವೋ, ಅವನೀವತ್ತು ತನ್ನ ಕಾಲನ್ನು ನಾನು ಮುಟ್ಟೋದಕ್ಕೆ ಬಿಡ್ತಾ ಇಲ್ಲ ಅಂತ. ಆ ಕಾಂಟ್ರಾಸ್ಟು, ಆ ವೈಷಮ್ಯ, ವಿಷಮಾಲಂಕಾರ ತೋರಿಸ್ತಾ ಇದ್ದಾನೆ. ಅಂದರೆ ನಾನು ಯಾರನ್ನು ಹಿಂಗೆ ಎಡಗಾಲಿಂದಾನು ಮುಟ್ಟಬಾರದು ಅಂತ ಅಂದ್ಕೋತಿದ್ನೋ, ಮುಟ್ಟೋಲ್ಲ ಅಂದ್ಕೋತಿದ್ನೋ, ಅವನಿವತ್ತು ನನ್ನಿಂದ ಅವನು ಎಡಗಾಲನ್ನು ಮುಟ್ಟಿಸ್ಕೋತಾ ಇಲ್ಲ ಅಂತ. ಅಂದರೆ ಯಾವ ಸ್ಥಿತಿಗೆ ಬಂದುಬಿಡ್ತು, ಆಸೆ ಈ ಥರ ಮಾಡಿಬಿಡ್ತು ಅಂತ. ಏನು ಮಾಡೋದು? ಹೊಟ್ಟೆಪಾಡು ಈ ರೀತಿಯಾಗಿ ಮಾಡುತ್ತದೆ. ಸ್ಥಾನ, ಮಾನ, ಆಮಿಷ ಇವೆಲ್ಲ ಜೀವಿಕೆಗಾಗಿ ಅನಿವಾರ್ಯವಾಗಿದ್ದರೆ ಏನು ಮಾಡ್ಬೋದು. ಆದರೆ ತೀರಾ ಆಸೆ ಬಂದುಬಿಟ್ರೆ ಏನು ಕಥೆ ಇಂಥದ್ದು, ಅದನ್ನು ಕವಿ ಹೇಳ್ತಾನೆ. ಆಮೇಲೆ ಮತ್ತೊಂದು ಪದ್ಯವನ್ನು ನಾವು ನೋಡ್ಬೋದು, ಅದು ಸೂರ್ಯಾಸ್ತಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಒಂದು ದೊಡ್ಡವರು ಇದ್ದಾಗ ಒಂದು ಕಥೆ, ಅವರು ಹೋದ ಮೇಲೆ ಇನ್ಸಿಗ್ನಿಫಿಕೆಂಟ್ ಅಂತೀವಲ್ಲ, ಸಣ್ಣ ಪುಟ್ಟ ಹೀಚು ಪಾಚು ಎಲ್ಲ ಮೆರೆದು ಬಿಡುತ್ತಲ್ಲ, ಅದನ್ನು ಕುರಿತು ಅವನಿಗೆ ಬೇಜಾರಿದೆ. ದೊಡ್ಡವರ ಅಳಿವು ವಿಶೇಷವಲ್ಲ, ಆದರೆ ಅಯೋಗ್ಯರ ಆರಂಭ, ಅಯೋಗ್ಯರ ಉಚ್ಛ್ರಾಯ ತುಂಬ ಸಂಕಟ. ಗತೇ ತಸ್ಮಿನ್ ಭಾನು ತ್ರಿಭುವನ ಸಮುನ್ಮೇಷ ವಿರಹ ವ್ಯಥಾಂ ಚಂದ್ರೋ ನೇಷ್ಯತ್ಯನುಚಿತಮತೋ ನಾಸ್ತ್ಯ ಸದೃಶಂ ಇದಂ ಚೇತಸ್ತಾಪಂ ಜನೇತಿ ತರಾಮತ್ರ ಯದಮೀ ಪ್ರದೀಪಾ ಸಂಜಾತ ತಿಮಿರ ಹತಿ ಬದ್ಧೋದ್ಧುರ ಶಿಖಾ. ಸೂರ್ಯ ಮುಳುಗಿಬಿಟ್ಟ, ಅವನು 3 ಲೋಕವನ್ನು ಬೆಳಗತಕ್ಕಂಥವನು. ಇನ್ನೂ ಚಂದ್ರ ಬಂದಿಲ್ಲ. ಇಂಥ ಒಂದು ಸಂಧಿಕಾಲ, ಸಂದಿಗ್ಧ ಸ್ಥಿತಿ. ಮಹಾ ಸಮ್ರಾಟರು ಹೊರಟೋಯ್ದರು, ಮುಂದೆ ಒಳ್ಳೆ ಸಾಮ್ರಾಜ್ಯ ಹೊರಟೋಯ್ತು. ಈ ಪಾಳೆಗಾರರು, ಪಾಳೆಪಟ್ಟುಗಳು, ದಿನ ಈ ರೀಜನಲ್ ಪಾರ್ಟಿಗಳು, ಪುಡಿ ಕಡಿ ಜನ ಎಲ್ಲ ಇರ್ತಾರಲ್ಲ, ನಿತ್ಯವೂ ಕಲಹ. ಕೇತಾಂಡಪಟ್ಟಿಕ್ಕಿ ಕಲಹಮೇ ಕಲ್ಯಾಣಂ ಅಂತ ಒಂದು ತಮಿಳುಗಾದ DVG ಹೇಳ್ತಾರೆ. ಹಾಗೆ ಮೂರು ದಿವಸವೂ ಬೀದಿನಲ್ಲೇ ಓಡಾಡ್ಕೊಂಡು ಜಾತ ಹೊರಡಿಸ್ತಾ ಗಲಾಟೆ ಮಾಡಿಕೊಂಡು ಎಲ್ಲವನ್ನು ಸುಟ್ಟುಕೊಂಡು ಇರ್ತಾರಲ್ಲ, ಅಂಥ ರೀತಿಯಲ್ಲಿ ಈ ದೀಪಗಳು ಬಂದು ಉದ್ಧುರ ಶಿಖಾ, ಅದು ಬಹಳ ಸ್ವಾರಸ್ಯಕಾರಿಯಾದದ್ದು. ಗಾಳಿನಲ್ಲಿ ಹಿಂಗೆ ಹೊಯ್ದಾಡ್ತಾ ಇದೆಯಲ್ಲ, ಅವುಗಳಿಗೆ ಅಸ್ತಿತ್ವಕ್ಕೆ ಭಂಗ ಬರುವಂತೆ ಗಾಳಿ ಬೀಸ್ತಾ ಇದೆ. ಆದರೆ ಅವು ನಾವು ಇದೀವಿ ಪಿಂಕದಿಂದ ಮೈ ಆಡಿಸ್ಕೊಂಡಿದ್ದಾರೆ ಅಂತ.
ಸಂಜಾತ ತಿಮಿರಹತಿ ಬದ್ಧೋದ್ಧುರ ಶಿಖಾಹ, ಅವು ನಾವು ತಲೆ ಎತ್ಕೊಂಡು ನಾವು ಕತ್ತಲನ್ನು ಕಳೆದು ಬಿಡ್ತೀವಿ ಅಂತ ಮೆರೀತಾ ಇವೆಯಲ್ಲ. ದೀಪ ಬರೋದು ಒಳ್ಳೇದೇ, ಅದು ಖಂಡಿತ ಕೆಟ್ಟದ್ದಲ್ಲ. ಆದರೆ ಅವನು ಹೇಳ್ತಕ್ಕಂಥ ಮಾತು ಇಷ್ಟೇನೆ, ದೀಪದ ಬೆಳಕು ಎಷ್ಟು ನಮ್ರತೆಯಿಂದ ಇರಬೇಕು ಅಷ್ಟೇ ನಮ್ರತೆಯಿಂದ ಇರಬೇಕು. ಅದನ್ನು ಬಿಟ್ಟು ತುಂಬ ತಲೆ ಕೆಡಿಸ್ಕೊಂಡ್ರೆ ಏನು ಮಾಡೋದು? ಅದನ್ನೇ ಇನ್ನೊಂದು ಬಗೆಯಲ್ಲಿ ಹೇಳ್ತಾರೆ. ಪಾತಃ ಪುಷ್ಣೋ ಭವತಿ ಮಹತೆ ನೋಪತಾಪಾಯ ಯಸ್ಮಾತ್ ಕಾಲೇ ಪ್ರಾಪ್ತೆ ಕೈಹ ನಯೂರ್ಯಾಂತಿ ಯಾಸ್ಯಂತಿ ವಾಂತಂ ಏತಾವತ್ತು ವ್ಯಥೈತಿ ತರಾಂ ಲೋಕಬಾಹ್ಯೈಸ್ತಮೋಭಿಃ ತಸ್ಮಿನ್ನೇವ ಪ್ರಕೃತಿ ಮಹತಿ ವ್ಯೋಮ್ನಿ ಲಬ್ಧೋವಕಾಶಃ ಅಂತ. ಅಂದರೆ ಸೂರ್ಯ ಮುಳುಗಿಬಿಟ್ಟ. ಪಾತಃ ಪುಷ್ಣೋ, ಅದು ನೋಡಿ ಹೇಳುವ ರೀತಿಯೂ ಚೆನ್ನಾಗಿದೆ. ಸೂರ್ಯನ ಪತನ, ಪಶ್ಚಿಮ ದಿಕ್ಕಿನಲ್ಲಿ ಬಿದ್ದುಬಿಟ್ಟ. ಭವತಿ ಮಹತೇ ನೋಪತಾಪಾಯ ಯಸ್ಮಾತ್, ಯಾರಿಗೆ ತಾನೇ ದೊಡ್ಡ ಸಂಕಟ ತಂದುಕೊಡಲ್ಲ. ಅಂದರೆ ದೊಡ್ಡವರು ಬಿದ್ದರೆ ಯಾರಿಗೂ ನೋವಾಗುತ್ತದೆ, ಹಾಗಾಗುವಂಥದ್ದೇ. ಆದರೆ ಕಾಲೇ ಪ್ರಾಪ್ತೆ ಸಮಾಧಾನ ಮಾಡ್ಕೋತಾರೆ. ಸೂರ್ಯನ ಅಸ್ತಮಾನ ಅನ್ನೋದು ತುಂಬ ಸಂಕಟ. ಒಂದು ಗ್ರೇಟ್ ಇಯರ್ ಹ್ಯಾಸ್ ಪಾಸ್ಡ್ ಅಂತೀವಲ್ಲ, ಸಮುದ್ರಗುಪ್ತ, ಚಂದ್ರಗುಪ್ತ, ವಿಕ್ರಮಾದಿತ್ಯ, ಕೃಷ್ಣದೇವರಾಯ, ಭೋಜರಾಜ ಇವರೆಲ್ಲ ಅಳೆದಾಗ ನಮಗೆ ತುಂಬ ಸಂಕಟ ಆಗುತ್ತೆ. ಅಂದರೆ ಏನು ಮಾಡೋಣ, ಎಲ್ಲರೂ ಹೋಗಲೇಬೇಕು. ಕಾಲೇ ಪ್ರಾಪ್ತೇ ಕೈಹ ನ ಯಯುರ್ಯಾಂತಿ ಯಾಸ್ಯಂತಿ ವಾಂತಂ. ಕಾಲ ಬಂದಾಗ ಯಾರು ತಾನೇ ಹೋಗಲಿಲ್ಲ, ಎಲ್ಲರೂ ಹೋದರು. ಅದೇ ಇದೆಲ್ಲ ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋಗತ, ಪ್ರತಿಯೊಬ್ಬರು ಹೋದರು. ರಾಮ ಕೃಷ್ಣ ಎಲ್ಲರೂ ಹೋದರು. ಏತಾವತ್ತು ವ್ಯಥೈತಿ ತರಾಮ್. ಅಂದರೆ ತುಂಬ ಸಂಕಟ ಆಗೋದೇನು ಅಂದರೆ ಲೋಕಬಾಹ್ಯೈ ಸ್ತಮೋಭಿ, ಅಲ್ಲಿವರೆಗೂ ಲೋಕಕ್ಕೆ ಕಾಣದಂತೆ ಇದ್ದ, ಎಲ್ಲೋ ಕಾಣದಂತೆ ಈ ಲೋಕದಿಂದನೇ ದೂರ ಇದ್ದ ಕತ್ತಲೆ ಒಟ್ಟಿಗೆ ಮೊತ್ತವಾಗಿ ಆಕಾಶದಲ್ಲಿ ನನಗೀಗ ಅವಕಾಶ ಅಂತ ಅದು ಪಡ್ಕೋತಿದೆಯಲ್ಲ ವ್ಯಾಪ್ತಿಯನ್ನು, ಅದು ನನಗೆ ತುಂಬ ಸಂಕಟವಾಗ್ತಾ ಇದೆ ಅಂತ. ಅಂದರೆ ದೊಡ್ಡವರ ಅಳಿವು ಕಾಲದಿಂದಲೇ ಬರತಕ್ಕಂಥದ್ದು, ಏನು ಮಾಡೋಕ್ಕಾಗಲ್ಲ. ಅರೆ ಅಯೋಗ್ಯರ ವಿಸ್ತಾರ ಮಾತ್ರ ತುಂಬ ಸಂಕಟವನ್ನು ತರುತ್ತದೆ ಅಂತ. ಇದನ್ನು ನೋಡಿ ಈ ಒಂದು ಶ್ಲೋಕವನ್ನು ನೀವು ಎಂತೆಂಥ ಜಗತ್ತಿನ ವಿಪರಿಣಾಮಗಳಿಗೆ, ದುಷ್ಪರಿಣಾಮಗಳಿಗೆ ಎಲ್ಲಕ್ಕೂ ಒಂದು ಸೂಚಿಯಾಗಿ ಇಟ್ಕೊಳ್ಬೋದು, ಸಂಕೇತವಾಗಿ ತೋರ್ಬೆರಳಾಗಿ ಇಟ್ಕೋಬಹುದು. ಬಹಳ ದೊಡ್ಡದಾದದ್ದು. ನೀವು ಇವತ್ತಿನ ರಾಜಕೀಯದಿಂದ ಮೊದಲುಗೊಂಡು, ಸಾಹಿತ್ಯದಿಂದ ಮೊದಲುಗೊಂಡು ಎಲ್ಲ ಮಾಡ್ಬೋದು. ಕುವೆಂಪು ಅವರಾಗಲಿ, ಪುತಿನ ಆಗಲಿ, ನರಸಿಂಹಸ್ವಾಮಿಯವರಾಗಲಿ, ಇವರೆಲ್ಲ ಮಹಾಕವಿಗಳು ಹೋದ ಮೇಲೆ ಕನ್ನಡದಲ್ಲಿ ಎಂಥ ಅಯೋಗ್ಯರು ನಾವು ಕವಿಗಳು ಅಂತ ಬರ್ಕೋತಾ ಇದ್ದಾರೆ ಅಂತ ಅನ್ನೋದ್ರಿಂದ ಮೊದಲುಗೊಂಡು, ಎಂಥ ಒಳ್ಳೊಳ್ಳೆ ಮಹಾ ಕಲಾವಿದರು ಹೋದ ಮೇಲೆ ಆ್ಯಕ್ಟಿಂಗ್ನ ಸ್ಪೆಲ್ಲಿಂಗೇ ಗೊತ್ತಿಲ್ಲದೆ ಇದ್ದವರು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡಬಲ್ಲಂತ ಅಪ್ಪನ್ನೋ ಮಾವನ್ನೋ ಇಟ್ಕೊಂಡವರೆಲ್ಲ ಆ್ಯಕ್ಟ್ರೆಸ್ ಆಗಿಬಿಡ್ತಾ ಇದ್ದಾರಲ್ಲ, ಅವರೆಲ್ಲ ರಜತ ಪರದೆ ಮೇಲೆ ಬಂದು ಮಸಿಗಳಂತೆ ಕೂತ್ಕೋತಾ ಇದ್ದಾರಲ್ಲ, ಎಲ್ಲೆಲ್ಲಿಗೂ ಹೋಗುತ್ತೆ. ಎಷ್ಟಕ್ಕೂ ಇದಕ್ಕೆ ಕೊನೆ ಮೊದಲಿಲ್ಲ, ಅದು ಪರಂಪರಿತ ಧ್ವನಿಯಾಗಿ ಬರ್ತಾ ಇರುತ್ತೆ. ನೀವು ಅಯ್ಯೋ ಈ ಆ್ಯಕ್ಟ್ರುಗಳೆಲ್ಲ ಬಂದುಬಿಟ್ರು, ಇವ್ರಿಗೆ ಆ್ಯಕ್ಟಿಂಗ್ ಸ್ಪೆಲ್ಲಿಂಗೇ ಗೊತ್ತಿಲ್ಲ, ಇವ್ರು ಬಂದು ಎಲ್ಲ ಆಳ್ತಾ ಇದ್ದಾರೆ ಅಂತಂದರೆ ಅದು ಬೈಗಳಾಗುತ್ತೆ, ಬೇಜಾರಾಗುತ್ತೆ, ಸಂಕಟ ಆಗುತ್ತೆ, ಹಳಹಳಿಕೆ ಆಗುತ್ತೆ, ಹೆಚ್ಚಂದರೆ ಒಂದು ಫೇಸ್ಬುಕ್ ಕಾಮೆಂಟ್ ಆಗುತ್ತೆ. ಇದು ಮಹಾಕವಿ ಮಾಡತಕ್ಕಂಥ ಪಾಕ. ಮತ್ತೆ ಅಯೋಗ್ಯರು ಸ್ಥಾನವನ್ನು ಪಡ್ಕೊಳ್ಳೋದು, ಅದರ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ. ಆಬದ್ಧ ಕೃತ್ರಿಮ ಸಟ ಜಟಿಲಾಂಸ ಭಿತ್ತಿ ಆರೋಪ್ಯತೆ ಮೃಗಪತೆ ಪದವೀಂ ಯದಿಶ್ವ ಮತ್ತೆ ಭಕುಂಭ ತಟಪಾಟನ ಲಂಪಟಸ್ಯ ನಾದಂಕರಿಷ್ಯತಿ ಕಥಂ ಹರಿಣ ಅಧಿಪಸ್ಯ ಅಂತ. ಒಂದು ನಾಯಿಗೆ ಸಿಂಹತ್ತರನೇ ಕೇಸರಗಳನ್ನೆಲ್ಲ ಕೊರಳ ಸುತ್ತಲೂ ಕಟ್ಟಿಬಿಟ್ರೆ, ಆಮೇಲೆ ಅದಕ್ಕೆ ಮೃಗರಾಜ ಅಂತ ಪದವಿನೂ ಕೊಟ್ಬಿಟ್ರೆ ಅದು ಮಾಡ್ಬೋದು. ಅದಕ್ಕೆ ಈ ಕೇಸರಗಳ ಗಡ್ಡ ಮೀಸೆನೂ ಕಟ್ಬೋದು, ಮೃಗರಾಜನ ಪಟ್ಟ ಕೂಡ ಕಟ್ಬೋದು, ಆ ಸೀಟು ಖಾಲಿ ಇರ್ಬೋದು. ಆದರೆ ನಾದಂಕರಿಷ್ಯತಿ ಕಥಂ ಹರಿಣಾಧಿಪಸ್ಯ, ಬಾಯಿ ಬಿಟ್ಟರೆ ಸಿಂಹ ಗರ್ಜನೆ ಮಾಡುತ್ತಾ ಕುಯ್ಯೋಮರೋ ಅನ್ನತ್ತೆ, ಬೌ ಬೌ ಅನ್ನತ್ತೆ, ಭಷತಿ ಬುಕ್ಕತಿ ನತು ಗರ್ಜತಿ. ಅಂದರೆ ನಾವು ಯಾರಿಗೂ ಏನೂ ಕೊಡಬಹುದು, ಆದರೆ ಅಂತಸ್ಸಾರ ವಿಹೀನಾಂ ರಸಕ್ಕೇನೋಪಮೀಯತೆ ಹೇಳ್ತಾನೆ. ಮಲಯಾಚಲ ಸಂಸರ್ಗ ನವೇಣುಶ್ಚಂದನಾಯಿತೆ ಅಂತ ಉಪಕವಿ ಹೇಳ್ತಾನೆ. ಮಲೆಯ ಪರ್ವತದಲ್ಲಿ ಚಂದನ ವೃಕ್ಷಗಳು ಬೆಳೆಯುತ್ತವೆ, ಹಾಗಂತ ಅಲ್ಲಿ ಒಂದು ಬಿದಿರು ಬೆಳೆದು ಬಿಟ್ಟರೆ ಅದು ಚಂದನ ವೃಕ್ಷ ಅಗತ್ಯ. ಟೊಳ್ಳಾಗಿರೋರಿಗೆ ಯಾರು ಸತ್ವ ತುಂಬುತ್ತಾರೆ ಅಂತ ಎಷ್ಟು ಮಾರ್ಮಿಕವಾಗಿದೆ. ಹಾಗಾಗಿ ಈ ಕಾಲದಲ್ಲಿ ಡಿಗ್ರಿನೂ ಪಡ್ಕೊಳ್ಬಹುದು, ಪ್ರಶಸ್ತಿ ಪುರಸ್ಕಾರಗಳು ಬರಬಹುದು. ನಾವೇ ನೋಡಿದ್ದೀವಿ, ಸರಸ್ವತಿ ಸಮ್ಮಾನ ಇಬ್ಬರು ನಮ್ಮ ರಾಜ್ಯದ ಲೇಖಕರಿಗೆ ಬಂತು. ಯಾರ್ಯಾರಿಗೆ ಅಂತ ನಿಮಗೆ ಗೊತ್ತಿದೆ, ಹೇಗೆ ಅಂತ ನಿಮಗೆ ಗೊತ್ತಿದೆ. ಒಬ್ಬರಂತೂ ಆ ಸರಸ್ವತಿ ಸಮ್ಮಾನ 2ನೇ ಬಾರಿ ಪಡ್ಕೊಂಡಂಥ ದ್ವಿತೀಯರಾದವರು ಮತ್ತೆ ಜ್ಞಾನಪೀಠಕ್ಕೂ ಕೂಡ ಏಟು ಹಾಕಿದ್ರು ಅಂತ ಈಚೆಗೆಲ್ಲ ನ್ಯೂಸಲ್ಲಿ ಎಲ್ಲ ಕೋಲಾಹಲ ಬಂತು. ಕೊನೆಗೆ ಬೇರೆ ಭಾಷೆಗೆ ಕೊಟ್ಟರು. ಅಂದರೆ ರಾಜಕೀಯದ ಸ್ಥಾನಮಾನಗಳಿಂದ ಅಲ್ಲಿ ಯಾವುದೋ
ಸರಸ್ವತಿ ಸಮ್ಮಾನವೋ ವಾಗ್ದೇವತಾ ಸಮ್ಮಾನವೋ ಯಾವುದೋ ಅದು ಇನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥ ಯಾವುದೋ ಪತ್ರಿಕಾ ಮಾಧ್ಯಮದವರು ಇರ್ತಾರಲ್ಲ, ಅವರಿಗೆ ಇವರು ಯಾವುದೋ ಸ್ಥಾನದಲ್ಲಿ ಮಿನಿಸ್ಟರ್ ಆಗಿದ್ದಾಗ ಏನೋ ಅನುಕೂಲ ಮಾಡಿಕೊಟ್ಟಿರ್ತಾರೆ, ಆ ಋಣ ತೀರಿಸೋದಕ್ಕೆ ಅವರಿಗೆ ಈ ತರ್ಪಣ ಕೊಟ್ಟಿರ್ತಾರೆ, ಹೀಗೆಲ್ಲ ನಡೆದಿರುತ್ತೆ. ಅದೆಲ್ಲ ಎಷ್ಟೆಲ್ಲ ಕಟ್ಬೋದು, ರೆಕ್ಕೆ ಪುಕ್ಕ ಕಟ್ಬೋದು, ಹಾರಕ್ಕಾಗತ್ಯ? ಖಂಡಿತ ಆಗೋದಿಲ್ಲ. ಅದನ್ನು ಹೇಳ್ತಾನೆ. ಆ ಹೇಳುವ ಕ್ರಮ ನೋಡಿ. ಆಬದ್ಧ ಕೃತ್ರಿಮ ಸಟ ಜಟಿಲಾಂಶ ಭಿತ್ತಿ, ಆಬದ್ಧ ಕೃತ್ರಿಮ ಸಟ ಜಟಿಲಾಂಶ ಭಿತ್ತಿ ಆರೋಪ್ಯತೆ ಮೃಗಪತೆ ಪದವೀಂ ಯದಿಶ್ವ. ಮೃಗಪತೆ ಪದವೀಂ ಯದಿಶ್ವ. ನಾಯಿ ಅನ್ನೋದಕ್ಕೆ ತಿರಸ್ಕಾರ ತೋರಿಸೋದಕ್ಕೆ ಶ್ವ ಅಂತ ಒಂದು ಅಕ್ಷರದ ಪದ, ಸಿಂಗಲ್ ಲೆಟರ್ ವರ್ಡ್ ಶ್ವ. ಪದವೀಂ ಮೃಗಪತೆ ಪದವೀಂ ಯದಿಶ್ವ. ಮತ್ತೆ ಭಕುಂಭತ ಟಪಾಟನ ಲಂಪಟಸ್ಯ. ಮದಿಸಿದ ಆನೆಗಳ ಕುಂಭಸ್ಥಳವನ್ನು ಸೀಳೋದ್ರೊಳಗೆ ಅಸ್ಥೆ ತೋರಿಸ್ತಕ್ಕಂಥ ಆ ಸಿಂಹದ ಹರಿಣಾಧಿಪಸ್ಯ ನಾದಂಕರಿಷ್ಯತಿ ಕಿಂ. ಗರ್ಜನೆ ಮಾಡುತ್ತಾ ಅಯ್ಯೋ, ಅದಕ್ಕೆಂದಿಗೂ ಸಾಧ್ಯ ಇಲ್ಲ. ಆ ತಿರಸ್ಕಾರವನ್ನು ಆ ಪದ ಪದ್ಧತಿಯಲ್ಲಿ ಆ ವಸಂತ ತಿಲಕದ ಯತಿ ಇಲ್ಲದೆ ಒಂದೇ ಓಘದಲ್ಲಿ ವೇಗವಾಗಿ ಬರುವಂಥ ರೀತಿಯಲ್ಲಿ ಹೇಗೆ ತೋರಿಸ್ತಾನೆ. ಮತ್ತು ದೊಡ್ಡವರಿಗೆ ದೊಡ್ಡ ಕಷ್ಟಗಳು ಗೊತ್ತು, ಸಣ್ಣವರಿಗೆ ಗೊತ್ತಾಗೋಲ್ಲ. ಬಿರುಗಾಳಿಯ ಪಾಡು ಎಂಥದ್ದು ಅನ್ನೋದು ಮರಗಳಿಗೆ ಗೊತ್ತೇ ಹೊರತು ಹುಲ್ಲಿಗೆ ಗೊತ್ತಿರೋಲ್ಲ. ನಾನು ಬಿರುಗಾಳಿನಲ್ಲಿ ಬೀಳಲಿಲ್ಲ ಅಂದರೆ ನಿನ್ನ ಯಾರು ಲೆಕ್ಕಕ್ಕೆ ಇಡಲಿಲ್ವಲ್ಲ. ಒಂದು ಮಹಾವಟವೃಕ್ಷ ಬಿದ್ದೋಯ್ತು ಅಂದರೆ ನಿಜವಾಗ್ಲೂ ಪ್ರಮುಖರಿಗೆ ತೊಂದರೆ ಆಗುತ್ತದೆ. ಎಷ್ಟೋ ಬಾರಿ ಒಂದು ದೇಶಕ್ಕೆ ಬರುವ ತೊಂದರೆ ಒಬ್ಬ ವ್ಯಕ್ತಿಗೆ ಬರದೆ ಹೋಗ್ಬೋದು, ಅದನ್ನು ನೋಡಬೇಕಾಗುತ್ತೆ. ರಾಮನಿಗೆ ಬಂದ ತೊಂದರೆ ಹರಾಮನಿಗೆ ಬರುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಅದನ್ನು ಹೇಳ್ತಾನೆ. ದಂತ ಅಂತ ಕುಂತ ಮುಖ ಸಂತತ ಪಾತ ಘಾತ ಸಂತಾಡಿತೋನ್ನತ ಗಿರಿರ್ ಗಜಯೇವ ವೇತ್ತಿ ಪಂಚಾಸ್ಯ ಪಾಣಿ ಪಂಜರ ಪಾತ ಪೀಡಾಂ ನ ಕ್ರೋಷ್ಟುಕ ಶ್ವಶಿಷ ಹುಂಕೃತಿ ನಷ್ಟ ಚೇಷ್ಟ ಅಂತ. ಇಂಥ ಒಂದು ಪದ್ಯ ಬರೆಯೋಕ್ಕಾದರೆ ಅವನಿಗೆ ಸಂಸ್ಕೃತ ಬರುತ್ತೆ ಅಂತ. ಅಂದರೆ ಇವೆಲ್ಲ ಟಚ್ ಸ್ಟೋನ್ಸ್, ಅಳತೆ. ಇದು ಇಂಥ ಒಂದು ಪದ್ಯ ಒಬ್ಬ ಬರೆದ್ರೆ ನಿನಗೀಗ ಸಂಸ್ಕೃತ ಬರುತ್ತೆ ಅಂತ ಅನ್ಬೋದು, ನೀನೀಗ ಸಂಸ್ಕೃತದ ಕವಿ ಅಂತ ಅನ್ಬೋದು. ಒಂದು ಆನೆ ತನ್ನ ದಂತಗಳಿಂದಲೇ ತಿವಿದು ಬೆಟ್ಟ ಗುಡ್ಡಗಳನ್ನೇ ಉರುಳಿಸಬಲ್ಲಂಥ ಶಕ್ತಿ. ದಂತ ಅಂತ ಕುಂತ ಮುಖ ಸಂತತ ಪಾತ ಘಾತ ಸಂತಾಡಿತೋನ್ನತ ಗಿರಿಹಿ. ಒಂದೇ ಸಮಾಸ ವಿಶೇಷಣ ಮಾಡಿದ್ದಾರೆ. ತನ್ನ ದಂತದ ತುದಿಗಳಿಂದಲೇ ತಿವಿದೇನೆ ಬೆಟ್ಟಗಳನ್ನು ಉರುಳಿಸಬಲ್ಲ, ಗುಡ್ಡಗಳನ್ನು ಉರುಳಿಸಬಲ್ಲಂತಹ ಗಜಯೇವ ಆನೆ ಮಾತ್ರ ತಿಳ್ಕೊಳ್ಳುತ್ತೆ ಏನನ್ನ. ಪಂಚಾಸ್ಯ ಪಾಣಿ ಪೌಪಂಜರ ಪಾತ ಪೀಡಾಂ. ಸಿಂಹದ ಪಂಜೆಯಿಂದ ಒಂದು ಏಟು ಬಿದ್ದರೆ ಅದು ಏಟು ಎಷ್ಟು ಜೋರಾಗಿರುತ್ತೆ ಅನ್ನೋದು ಇಂಥ ಆನೆಗೆ ಗೊತ್ತಾಗುತ್ತೆ ಹೊರತು ಒಂದು ನಾಯಿ ಮರಿ ಗುರ್ರಂದರೆ ಸಾಕು ಅಲ್ಲೇ ಓಡೋಗ್ತಕ್ಕಂಥ ನರಿಗೆ ಗೊತ್ತಾಗೋಲ್ಲ. ನ ಕ್ರೋಷ್ಟುಕಃ ಶ್ವಶಿಷು ಹುಂಕೃತಿ ನಷ್ಟ ಚೇಷ್ಟ. ಒಂದು ನಾಯಿ ಮರಿ ಕುಯ್ಬಿಟ್ಟಿದ್ರೆ ಸಾಕು ಬಾಲ ಮುದಡ್ಕೊಂಡು ಹೋಗುವಂತಹ ನರಿಗೆ ಆ ಸಿಂಹದ ಪಂಜ ಏಟು ಏನು ಅಂತ ಗೊತ್ತಿಲ್ಲ. ಸಿಂಹ ನರಿ ಮೇಲೆ ಹೋಗೋಲ್ಲ. ನನ್ನನ್ನು ಯಾರು ಅಟ್ಯಾಕ್ ಮಾಡೋಲ್ಲ ಅಂತ ನಾನು ಧೈರ್ಯವಾಗಿದ್ದೀನಿ, ನನ್ನ ಬಗ್ಗೆ ಯಾರೂ ಕಾಮೆಂಟ್ಸ್ ಮಾಡೋಲ್ಲ. ಯಾಕೆ ಮಾಡ್ತಾರೆ ನೀನು ಕೊಚ್ಚೆ ಅಂದರೆ ಈ ರೀತಿಯಾದ ತಿರಸ್ಕಾರವನ್ನು ಹೆಂಗೆ ತೋರಿಸ್ತಾರೆ. ಸಂಸ್ಕೃತದಲ್ಲಿ ಅಂತಹ ದಿವ್ಯವಾದ ಭಾಷೆಯಲ್ಲಿ ತಿರಸ್ಕಾರ ತೋರಿಸೋದು ಕಷ್ಟ. ಅಲ್ಲಿ ಬೈದರೂ ಹೊಗಳದಂತೆ ಇರುತ್ತೆ. ಈ ಕವಿ ಮಾಡ್ತಾನಲ್ಲ, ಆ ನೋವು ಕಹಿ ಅದನ್ನು ಎಷ್ಟು ಆಕರ್ಷಕವಾಗಿ ತೋಡ್ಕೋತಾನಲ್ಲ, ಅದು ಬಹಳ ವಿಶೇಷವಾದದ್ದು ಅಂತ ಅನಿಸುತ್ತದೆ. ಬಹಳಷ್ಟು ಪದ್ಯಗಳಿವೆ. ಇನ್ನೊಂದೆರಡು ಪದ್ಯ ಹೇಳ್ತೀನಿ. ನಾನು ಗುರ್ತು ಮಾಡ್ಕೊಂಡು ಬಂದಿದ್ದೆ ಒಂದು 30 ಪದ್ಯಗಳು. ಆದರೆ ಕಾಲ ಕಷ್ಟ, ಅದಕ್ಕೆ ನಾನು ಸಂಕ್ಷೇಪ ಮಾಡ್ಕೋಬೇಕಾಗುತ್ತೆ. ಕೆಲವರು ತಮ್ಮಲ್ಲಿ ಯಾವುದೂ ಗುಣ ಇಲ್ಲದೆ ಇದ್ದರೂ ಬಹಳ ಗುಣವಂತರು ಅನ್ನುವಂತೆ, ತಾವು ಯಾವುದೇ ರೀತಿ ಬ್ಯುಸಿ ಆಗಿಲ್ಲದೆ ಇದ್ದರೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀವಿ ಅನ್ನುವಂತೆ, ತಮಗೆ ಯಾರೂ ಬಂದು ನೋಡದೇ ಇದ್ದರೂ ತಾವು ಜನರಿಂದ ದೂರ ಇರಬೇಕು ಅಂತ ವಿಸ್ಕಿಂಗ್, ತಮ್ಮನ್ನೇ ತಾವು ಮರೆಮಾಚಿಕೊಳ್ಳೋ ಥರ ಬೂಟಾಟಿಕೆ ಬೇಕಾದಂತೆ ಮಾಡ್ತಾ ಇರ್ತಾರೆ. ಅದನ್ನು ಕುರಿತು ಹೇಳ್ತಾನೆ. ಗುಣವಂತರು ಬಿಂಕ ಮಾಡಿದ್ರೆ ಅದಾರು ತಾಳ್ಬೋದು. ಈಗ ಬಾಲುಮುರಳಿ ಅಂತ ಗಾಯಕ ಐ ಡೋಂಟ್ ನೋ ಮ್ಯೂಸಿಕ್ ನೋಸ್ ಮೀ ಅಂದರೆ ಓಕೆ ತಾಳ್ಕೊಳ್ಳೋಣ ಅಂತ ಅನ್ಬೋದು. ಇವತ್ತು ಸಾಪಾಸ ಶುರು ಮಾಡಿದವರು ಐ ನೋ ಮ್ಯೂಸಿಕ್ ಬಟ್ ಮ್ಯೂಸಿಕ್ ನೋಸ್ ಮೀ ಅಂತಂದರೆ ಎಲ್ಲಿ ಅಂತ ಹುಡುಕಬೇಕು, ಯಾವ ಚಪ್ಪಲಿಂದ ಹುಡುಕಬೇಕಾಗುತ್ತೆ ಅವ್ರನ್ನ ಹೊಡೆಯೋದಕ್ಕೆ. ಹೀಗಾಗ್ಬಿಡುತ್ತೆ. ಮೊನ್ನೆ ಯಾವುದೋ ಒಂದು ಕ್ಷುದ್ರವಾದಂಥ ಒಂದು ವ್ಯಕ್ತಿ ಐ ವುಡ್ ಡೈ ಬಟ್ ಐ ವಿಲ್ ನಾಟ್ ಡ್ಯಾನ್ಸ್ ಲೈಕ್ ಪದ್ಮಾ ಸುಬ್ರಹ್ಮಣ್ಯಂ ಅಂತ ನನಗೆ ಫೋನ್ನಲ್ಲಿ ಹೇಳಿದ್ರು. ನನಗೆ ನಖಶಿಕಾಂತ ರೇಗು ಹೋಗ್ಬಿಡ್ತು. ಈ ಕ್ಷುದ್ರ ಕ್ರಿಮಿ ಪದ್ಮಾ ಸುಬ್ರಹ್ಮಣ್ಯಂ ಅಂತ ಡಾನ್ಸ್ ಮಾಡೋದೆಲ್ಲ ಸತ್ತಾರು ಸಾಯ್ತೀನಿ ಅಂತ. ಅಯ್ಯೋ ದೇವತೆ, ಆ ನಾಟ್ಯ ಸರಸ್ವತಿಯೇ ಆಕೆ,
ಆಕೆ ಓಡಾಡಿದಂಥ ರಂಗಸ್ಥಳದ ಮೇಲೆ ಆ ಧೂಳನ್ನು ಕಣ್ಗೊತ್ಕೋಬೇಕು. ಆ ರೀತಿಯಾದದ್ದು ನಾಟ್ಯಶಾಸ್ತ್ರದ ಪರ್ಯಾಯ ಶಬ್ದ. ನಾನು ಆ ಥರ ಡಾನ್ಸ್ ಅಂತೂ ಮಾಡೋಕ್ಕೆ ಇಷ್ಟಪಡೋದು. ಸಾಯ್ತು, ನಿನಗಾಗತ್ಯ 7 ಜನ್ಮ ಅಲ್ಲ 70,000 ಜನ್ಮದಲ್ಲೂ ಆಗೋದಿಲ್ಲ. ಅಯ್ಯೋ ದೇವರಿಗೆ ಏನಂತ ನೋಡ. ಈ ಥರ ಕ್ಷುದ್ರ ಜೀವಿಗಳಿಗೆ ಏನಂತನಬೇಕು ಗೊತ್ತಾಗೋದಿಲ್ಲ. ಇವರೆಲ್ಲ ಅಹಂ ಬ್ರಹ್ಮಾಸ್ಮಿಗಳಾಗ್ತಾರೆ. ಈ ಫೇಸ್ಬುಕ್ಗಳಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ಬಂದ ಪಿಶಾಚ ಇದೇನೆ. ಎಲ್ಲರೂ ಕೂಡ ಎಲ್ಲವೂ ಆಗ್ತಾರೆ. ಅದನ್ನು ಕುರಿತು ಅವನು ಹೇಳ್ತಾನೆ, ಚಂದನೇ ವಿಷಧರಾಂ ಸಹಾಮಹೇ ವಸ್ತು ಸುಂದರಮ ಗುಪ್ತಿ ಮತ್ತು ಕುತಃ. ಚಂದನ ವೃಕ್ಷದಲ್ಲಿ ಹಾವುಗಳಿರುತ್ತೆ, ಚಂದನ ವೃಕ್ಷದ ಪರಿಮಳಕ್ಕೆ ಸುತ್ತಕೊಳ್ಳುತ್ತೆ ಅಂತ ಕವಿಕಲ್ಪನೆ ಉಂಟು. ವಸ್ತು ಸುಂದರಮ ಗುಪ್ತಿ ಮತ್ತು ಕುತಃ, ಬೆಲೆ ಬಾಳೋ ವಸ್ತುವಿಗೆ ರಕ್ಷಣೆ ಇರಬೇಕು. ಅವರಿಗೆಲ್ಲ ZR ಸೆಕ್ಯೂರಿಟಿ ಮತ್ತೊಂದು ಮಗದೊಂದು ಎಲ್ಲ ಇರಬೇಕು. ಅಸ್ತಿ ಕಿಂ ವದತವಾತ್ಮ ಸೌಷ್ಠವಂ. ಅಯ್ಯೋ ಜಾಲಿ ಮರವೇ, ನಿನಗೆ ಯಾವುದಿದೆ ವಿಶೇಷವಾದದ್ದು ಮೌಲ್ಯ ಕಾಪಾಡ್ಕೊಳ್ಬೇಕು ಅಂತ ಸಂಚಿತ ಖದಿರ ಕಂಟಕಾಸ್ತ್ವಯ ಆಪಾದ ಮಸ್ತಕ ಇಷ್ಟಿಷ್ಟುದ್ದ ಮುಳ್ಳುಗಳನ್ನು ಇಟ್ಕೊಂಡಿದೆಯಲ್ಲ ಬೊಬ್ಬುಳಿ ಮರವೇ. ಜಾಲಿ ಮರ, ಬೊಬ್ಬುಳಿ ಮರ, ಗೊಬ್ಬುಳಿ ಮರ ಅಂತೆಲ್ಲ ಕರೀತಾರೆ ಅದನ್ನು. ನಿನಗೇನಿದೆ ಬರ್ಬೂರ ಮತ್ತು ಖದಿರ ಅಂತೆಲ್ಲ ಕರೀತಾರೆ. ನಿನಗೇನು ಗುಣ ಇದೆ ಅಂತ ಮೈಯೆಲ್ಲ ಮುಳ್ಳು ಮಾಡ್ಕೊಂಡಿದೀಯಾ ಅಂತ. ಅಂದರೆ ಗರ್ವ ಪಡುವರಾಗೂ ಪಡಲಿ, ಯಾರಿಗೂ ಗರ್ವ ಬೇಡ. ಗರ್ವವು ಒಂದು ಭೂಷಣವಾಗುವಂತೆ ಆದರೆ ಆಗಲಿ. ಈಗೊಬ್ಬ ತೆಲುಗಿನ ಶ್ರೀನಾಥ ಮಹಾಕವಿ ಅಂತ ಅವನು ಗರ್ವ ಪಟ್ಟರೆ, ಇಂಗ್ಲೀಷಿನ ಜಾನ್ ಮಿಲ್ಟನ್ ಗರ್ವ ಪಟ್ಟರೆ ತಾಳ್ಕೋತೀನಿ. ಏನೂ ಇಲ್ಲದೆ ಇದ್ದವರು ಗರ್ವ ಪಟ್ಟರೆ ಏನು ಮಾಡೋಣ? ಅದನ್ನು ಇವನು ಹೇಳ್ತಾನೆ. ಆ ಘನತೆಯೊಡವರೆದಂತಹ ಈ ವ್ಯಕ್ತಿತ್ವ ಇದ್ದರೆ ಮೇಲು. ಈ ಪರಿಷ್ಕೃತ ಆವೃತ್ತಿಯಲ್ಲೂ ಒಂದೆರಡು ಒಳ್ಳೆಯ ಪದ್ಯಗಳಿಲ್ಲ. ಅಂತಹ ಇಲ್ಲದೇ ಇರತಕ್ಕಂಥ ಒಂದು ಒಳ್ಳೆಯ ಪದ್ಯ ಸುಭಾಷಿತ ಸಂಕಲನಗಳಲ್ಲಿರುವಂಥದ್ದು ಆ ಕಾಲದ ಕಾಶ್ಮೀರದ ಪಥಭ್ರಷ್ಟವಾದ ಆಳ್ವಿಕೆಯನ್ನು ತೋರಿಸ್ತಕ್ಕಂಥ ರೀತಿಯಲ್ಲಿದೆ ಅನಿಸುತ್ತೆ. ಅದು ಒಂದು ರಾಸಭಾನ್ಯೋಕ್ತಿ. ರೇರೇ ರಾಸಭ ವಸ್ತ್ರಭಾರ ವಹನಾತ್ ಕುಗ್ರಾಸಮಶ್ನಾಸಿ ಕಿಂ ರಾಜಾಶ್ವಾವಸತಂ ಪ್ರಯಾಹಿ ಚಣಕಾಭೂಷ್ಯಂ ಸುಖಂ ಭಕ್ಷಯ ಸರ್ವೇ ಪುಚ್ಛವತೋ ಇತಿ ವದಂತ್ಯತ್ರಾಧಿಕಾರೇ ಸ್ಥಿತಾಃ ರಾಜಾ ತೈರುಪದಿಷ್ಟಮೇವ ಮನುತೆ ಸತ್ಯಂ ತಟಸ್ಥಾ ಪರೇತ್. ಕತ್ತೆಗೆ ಹೇಳ್ತಾ ಇದ್ದಾನೆ ಕವಿ, ಎಲೆ ಕತ್ತೆ, ನೀನು ಬೀದಿರಲ್ಲಿ ಕಸ ಕಡ್ಡಿ ಎಲ್ಲ ಯಾಕೆ ತಿಂದ್ಕೊಂಡು ಒದ್ದಾಡ್ತೀಯಾ? ರಾಜನ ಕುದುರೆ ಲಾಯಕ್ಕೆ ಹೋಗು. ನಿನಗೆ ಅಲ್ಲಿ ಸೊಗಸಾಗಿ ಕಡಲೆಯಲ್ಲಿ ಮಾಡಿದಂತಹ ಉಸಿಲಿ ಗುಗ್ಗುರಿಯನ್ನು ಬೇಯಿಸಿ ಹಾಕ್ತಾರೆ, ಮಜವಾಗಿ ನೀನು ತಿನ್ನು. ಅಯ್ಯೋ ನಾನು ಕುದುರೆ ಅಲ್ವಲ್ಲ ಅಂತ ಶಂಕೆ ಪಡಬೇಡ, ಬಾಲ ಇರೋವೆಲ್ಲ ಕುದುರೆ ಅಂತ ಅಲ್ಲಿರುವ ಅಧಿಕಾರಿಗಳು ಹೇಳ್ತಾರೆ. ಸರ್ವೇ ಪುಚ್ಛವತಃ ಹಯಾಹ ಇತಿ ವದಂತಿ ಅತ್ರ ಅಧಿಕಾರೇ ಸ್ಥಿತಾಃ. ಇನ್ನು ರಾಜ ತೈರುಪದಿಷ್ಟಮೇವ ಮನುತೆ ಸತ್ಯಂ. ರಾಜ ಮತ್ತೆ ಆ ಅಧಿಕಾರಿಗಳು ಹೇಳಿದ್ದನ್ನೇ ಸತ್ಯ ಅಂತ ಅಂದ್ಕೋತಾನೆ. ಮತ್ತೆ ತಟಸ್ಥಾಹ ಪರೆ. ಇನ್ನು ಮಿಕ್ಕವ್ರು ನಾವು ಯಾತಕ್ಕೆ ತಪ್ಪಿಗಿದ್ದಾರೆ. ಆ ಸತ್ಯಂ ಅನ್ನೋದನ್ನು ಎರಡು ಕಡೆಗೂ ಹಾಕೋಬಹುದು. ರಾಜ ತೈರುಪದಿಷ್ಟಮೇವ ಮನುತೆ. ರಾಜ ಅವ್ರು ಹೇಳಿದ್ದೇ ಸರಿ ಅಂತ ಅಂದ್ಕೋತಾರೆ. ಸತ್ಯಂ ತಟಸ್ಥಾಪರೆ. ತಟಸ್ಥರು ನ್ಯೂಟ್ರಲ್ ಅಂತಿದ್ದಾರಲ್ಲ ಅವರೆಲ್ಲ ಹಾಗೆ 3ನೇ ಜನ ತೆಪ್ಪಕ್ಕೆ ಕೂತಿದ್ದಾರೆ ಅಂತ. ಅಂದರೆ ನ್ಯೂಟ್ರಾಲಿಟಿ ಎನ್ನುವುದು ಎಷ್ಟೋ ಅನಾಹುತಕಾರಿ ಅಂತ. ಅನ್ಯಾಯ ಆಗ್ತಾ ಇದ್ದಾಗ ಲೋಕದಲ್ಲಿ ಪೋಲರೈಸೇಷನ್ ಆಗಲೇಬೇಕು. ಬಲರಾಮನ ದಾರಿನಲ್ಲಿ ತೀರ್ಥಯಾತ್ರೆ ಮಾಡ್ತೀನಿ ಅಂತ ಅವನು ಹಾಲ ಹಿತ್ವಾ ಹಾಲ ಅಭಿಮತ ರಸಾಮ್ ಅಂತ ಕಾಳಿದಾಸ ಹೇಳ್ತಾನೆ. ಹಾಲ ಅಂದರೆ ಮದ್ಯ. ಅವನು ಮದ್ಯವನ್ನು ಕುಡ್ಕೊಂಡು ಸರಸ್ವತಿ ನದಿ ತೀರದಲ್ಲಿ ಉದ್ದಕ್ಕೂ ತೀರ್ಥಯಾತ್ರೆ ಮಾಡಿಬಿಟ್ರೆ ಏನು ಬಂತು ಭಾಗ್ಯ? ದುರ್ಯೋಧನ ಪರ್ವೂ ಹೋಗಲಿಲ್ಲ, ಪಾಂಡವರ ಪರ್ವೂ ಹೋಗಲಿಲ್ಲ ಅಂದರೆ ಒಂದು ದುರ್ಯೋಧನ ಪರ್ವೇ ಇದ್ದ. ಕೊನೆಗೆ ಗದಾ ಯುದ್ಧ ಆಗುವಾಗ ಬಂದು ದುರ್ಯೋಧನ ಪರವಾಗೇನೆ ತನ್ನ ಸ್ಟ್ಯಾಂಡನ್ನು ಹೇಳಿಬಿಟ್ಟು ಹೋದ. ಆ ಥರ ಅಯೋಗ್ಯತನ ಆಗುತ್ತದೆ. ನ್ಯೂಟ್ರಾಲಿಟಿ ಅನ್ನುವಂಥದ್ದಕ್ಕಿಂತ ದೊಡ್ಡ ಅನಾಹುತ ಯಾವುದೂ ಇಲ್ಲ. ನ್ಯೂಟ್ರಾಲಿಟಿ ಆಲ್ವೇಸ್ ಅಲೀಸ್ ವಿತ್ ದಿ ಬ್ಯಾಡ್. ಅದು ಬಹಳ ಡೇಂಜರಸ್ ಆದದ್ದು. ಅದನ್ನು ಕುರಿತು ಅವನು ಹೇಳ್ತಾ ಇದ್ದಾನೆ. ಮಿಕ್ಕವರು ನಮಗೆ ಯಾಕೆ ಸುದ್ದಿ ಅಂತ ಇದ್ದುಬಿಟ್ಟಿದ್ದಾರೆ ಅಂತ. ಈ ರೀತಿಯಾದ ಮಾತುಗಳನ್ನು ಎಷ್ಟೋ ಹೇಳ್ತಾನೆ. ಒಂದೊಂದು ಪದ್ಯವೂ ಅಷ್ಟು ಸ್ವಾರಸ್ಯಕಾರಿಯಾದದ್ದು. ಕೆಲವೊಂದು ಪದ್ಯಗಳನ್ನು ನಾನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಿ ಒಂದು ಕಡೆಗೆ ಅವನು ಈ ಕಪ್ಪೆ ಬಗ್ಗೆ ಎಲ್ಲ ಹೇಳ್ತಾನೆ. ತುಂಬ ಸೊಗಸಾಗಿರ್ತಕ್ಕಂಥ ಒಂದೊಂದು ಪದ್ಯಗಳಲ್ಲಿ ಕೆಲವೊಂದನ್ನು ಮಾತ್ರವೇ ನಾನು ನಿವೇದಿಸ್ತೀನಿ. ಒಂದು ಗೂಳಿಯ ಬಗ್ಗೆ ಹೇಳ್ತಾನೆ ಪದ್ಯ. ಮತ್ತು ನಾನು ಹೇಳಿದ್ನಲ್ಲ ಬೂರುಗದ ಹತ್ತಿ. ವಿಶಾಲಂ ಶಾಲ್ಮಲ್ಯಾಹ ನಯನ ಸುಭಗಂ ವೀಕ್ಷ್ಯ ಕುಸುಮಂ ಶುಕಸ್ಯಾಸೀತ್ ಬುದ್ಧಿ ಫಲಮಪಿ ಭವೇದಸ್ಯ ಸದೃಶಂ ಚಿರಾಸೀನಂ ತಸ್ಮಿಂಶ್ಚ ಫಲಮಪಿ ಚ ಚಿರಾಸೀನಂ ತಸ್ಮಿಂಶ್ಚ ಫಲಮಪಿ ದೈವಾತ್ ಪರಿಣತಂ ವಿಪಾಕೆ ತೂಲೋಂತಃ ಸಪದಿ ಮರುತಾ ಸೋಪ್ಯಪತಃ. ಈ ಬೂರುಗದ ಮರ ನೋಡಿದವರಿಗೆ ಗೊತ್ತಾಗುತ್ತದೆ. ಅದರ ಕಾಯಿಗಳು ಒಂದು ಕರಿಗಡುಬಿನ ತರಹ ಇರುತ್ತವೆ ನೋಡೋದಕ್ಕೆ.
ಬೇಸಿಗೆಯ ಬೇಗೆ ಹೆಚ್ಚಾದಾಗ ಅವು ಒಡೆದು ಅದರೊಳಗಡೆಗೆ ಸಣ್ಣ ಸಣ್ಣ ಬೀಜಗಳು, ಆ ಬೀಜಗಳು ಎಲ್ಲ ಕಡೆ ಪ್ರಸಾರ ಆಗಬೇಕು, ಸೀಡ್ಸ್ ಅಂತೀವಲ್ಲ, ಅದಕ್ಕಾಗಿ ಅದರ ಹಿಂದೆ ಒಳ್ಳೆ ಮೃದುವಾದ ಒಂದಿಷ್ಟು ಭಾಗ ಇರುತ್ತದೆ. ಗಾಳಿ ಬಂದ ತಕ್ಷಣ ಅದು ಬೀಸ್ಕೊಂಡು ಹೋಗಿ ಆ ಬೀಜ ಎಲ್ಲ ಕಡೆಗೂ ಪ್ರಸಾರವಾಗುತ್ತದೆ. ಹೀಗೆ ಅದು ವಾಸ್ತವ. ಶಾಲ್ಮಲ್ಯಾಹ ನಯನ ಸುಭಗಂ ವೀಕ್ಷ್ಯ ಕುಸುಮಂ. ಹೂವು ತುಂಬ ಚೆನ್ನಾಗಿರುತ್ತೆ, ಇಷ್ಟು ಅಂಗೈ ಅಗಲ ಇರುತ್ತೆ, 5 ದಳ ಇರುತ್ತೆ, ದಪ್ಪಗಿರ್ತಕ್ಕಂಥ ದಳಗಳು ಕೆಂಪಾಗಿರುತ್ತೆ, ನೇರಳೆ ಕೆಂಬಣ್ಣ, ಅದು ಒಂದು ರೀತಿ. ಆ ಬಣ್ಣ ಇರ್ತಕ್ಕಂಥ ಹೂವನ್ನು ನೋಡಿ ಅದಕ್ಕೆ ಆಮೇಲೆ ಆ ಹೂವು ಥರಾನೇ ಅದರೊಳಗೆ ಮಕರಂದ ಇರೋಲ್ಲ, ಆದರೆ ಒಂದು ಗಿಣಿ, ಅದು ಗಿಣಿ ಹಣ್ಣುಗಳನ್ನೆಲ್ಲ ತಿನ್ನೋದು, ಅದರ ಕೊಕ್ಕು ಹಣ್ಣುಗಳನ್ನು ಬಗೆದು ತಿನ್ನೋದಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಈ ಹೂವು ಇಷ್ಟು ಚೆನ್ನಾಗಿದೆ, ಇಂಥ ಬಣ್ಣದ ಹೂವಿಂದ ಇನ್ನೆಂಥ ಹಣ್ಣು ಬರುತ್ತೋ ಅಂತ ಅದು ಅಂದ್ಕೋತಂತೆ. ಕವಿ ಅದನ್ನು ಕ್ಲೈಮ್ಯಾಕ್ಸನ್ನು ಬಿಲ್ಡಪ್ ಮಾಡೋದು ನೋಡಿ. ವಿಶಾಲಂ ಶಾಲ್ಮಲ್ಯಾಹ, ದೊಡ್ಡದಾಗಿರ್ತಕ್ಕಂಥ ನಯನ ಸುಭಗಂ, ಬಣ್ಣದ ಕುಸುಮಂ ವೀಕ್ಷ್ಯ. ಈ ಹೂವು ಮತ್ತೆ ಹಣ್ಣಾದರೆ ಇನ್ನೆಷ್ಟು ರುಚಿಯಾಗಿರುತ್ತೆ ಅಂತ ಮನಸ್ಸಿನಲ್ಲೇ ಮಂಡಿಗೆ ತಿಂತಾ ಇತ್ತು. ಶುಕಸ್ಯ ಆಸೀತ್ ಬುದ್ಧಿ ಫಲಮಪಿ ಭವೇದಸ್ಯ ಸದೃಶಂ. ಹಣ್ಣು ಹೀಗೆ ಅಂತ ಅಷ್ಟು ಕಾದುಕೊಂಡಿತ್ತು. ಒಂದು ಹೂವು ಆ ಕಾಯಾಗಿ ಹಣ್ಣಾಗೋದಕ್ಕೆ ಎಷ್ಟು ಕಾಲ ಬೇಕು, ದಿವಸ ಬಂದು ನೋಡ್ತಾ ಇತ್ತು. ನಾವು ಭಾವನಾ ಶಕ್ತಿಯಿಂದ ಅದನ್ನೆಲ್ಲ ನೋಡಿಕೊಂಡ್ರೆ ನಾವು ಹಾಗೆ ನಚ್ಕೊಂಡಿದ್ದ ಎಮ್ಮೆ ಕೋಣ ನೀತು ಅಂತ ಗಾದೆ ಇದೆಯಲ್ಲ, ಹಾಗಾಗ್ಬಿಡುತ್ತೆ. ಆ ಥರ ಕೊನೆಗೆ ಚಿರಾಸೀನಂ ತಸ್ಮಿಂಶ್ಚ, ತುಂಬ ಕಾಲ ನಿಂತು ನೋಡಿ, ಫಲಮಪಿಚ ದೈವಾತ್ ಪರಿಣತಂ, ಆ ಹಣ್ಣು ಪಕ್ವವಾಯಿತು, ಸಿಡೀತು. ಆ ವಿಪಾಕೆ ಅದು ಒಡೆದಾಗ ಅಂತಹ ತೂಲಹ ಸಪದಿ ಬರುತ್ತಾ ಸೋಪ್ಯಪರುತ, ಅದು ಒಡೆದಾಗಿದ್ದು ಕಷ್ಟಪಟ್ಟು ಕೊಕ್ಕಿಂದ ಅದರೊಳಗಿರೋ ಹತ್ತಿನಲ್ಲಿ ಏನೋ ರುಚಿ ಇರುತ್ತೆ ಅಂತ ನೋಡಿದ್ರೆ ಬರ್ರಂತ ಗಾಳಿ ಬೀಸಿ ಆ ಹತ್ತಿನೂ ಹಾರಿಸ್ಕೊಂಡೋಯ್ತು, ಅದಕ್ಕೇನೂ ಸಿಗಲಿಲ್ಲ ಅಂತ. ಇದಕ್ಕಿಂತ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಅದಕ್ಕಿನ್ಯಾವುದು ಬೇಕು ಉದಾಹರಣೆ ಅಂತನ್ನುವಂತೆ ಅನಿಸುತ್ತೆ. ಆಮೇಲೆ ಮತ್ತೆ ಒಂದು ಕಡೆ ಅವನು ಈ ನೀರಿನ ಹನಿಯ ಬಗ್ಗೆ ಹೇಳ್ತಾನೆ, ನಾನು ಅದನ್ನು ತಿಳಿಸಿದ್ದೆ. ಏತತ್ತಸ್ಯ ಮುಖಾತ್ ಕಿಯತ್ ಕಬಲಿನೀ ಪತ್ರೇ ಕಣಂ ವಾರಿಣೋ ಯನ್ ಮುಕ್ತಾಮಣಿರಿತ್ಯಮಂಸ್ತ ಸಜಡಃ ಶೃಣ್ವಂತ್ಯದಸ್ಮಾದಪಿ ಅಂಗುಲ್ಯಗ್ರ ಲಘುಕ್ರಿಯಾ ಅಂಗುಲ್ಯಗ್ರ ಲಘುಕ್ರಿಯಾ ಪ್ರವಿಲಯನ್ಯಾನೀಯಮಾನೆ ಶನೈಃ ಕುತ್ರೋಡ್ಡೀಯ ಗತೋ ಮಮೇತ್ಯನುದಿನಂ ನಿದ್ರಾತಿ ಅಂತಃಶುಚ. ತಾವರೆಯ ದಳದ ಮೇಲೆ ಒಂದು ನೀರಿನ ಹನಿ, ಮಂಜಿನ ಹನಿ ಇತ್ತು. ಅದನ್ನು ನೋಡಿ ಮುಕ್ತಾಮಣಿ ರೀತಿಯ ಅಮಂಸ್ತ ಜಡ, ಇದು ಮುತ್ತಿನ ಮಣಿ ಇರಬೇಕು ಅಂತ ಅವನು ಅಂದ್ಕೊಂಡು ಅದೇನು ಮಾಡ್ದ, ಅದು ಎಂಥದ್ದಾಗಿತ್ತು ಅಂತಂದರೆ ಬಹಳ ಹಗುರಾಗಿರ್ತಕ್ಕಂಥದ್ದು, ಬೆರಳಿಂದ ತಗೊಂಡ್ರೇ ಅದು ಮಾಯವಾಗುತ್ತದೆ. ಅದನ್ನು ಹಿಡ್ಕೊಳ್ಳೋಣ ಅಂತ ಹೋದ, ಹಿಡ್ಕೊಳ್ಳೋಷ್ಟೊತ್ತಿಗೆ ಆ ನೀರು ಬೆರಳಿನ ತುದಿಗೆ ಅಂಟಿಕೊಳ್ತು. ನಾವು ನೋಡಿದ್ದೀವಿ, ಪದ್ಮಪತ್ರ ಮಿವಾಂಬಸ ಅಂತ ಗೀತೆಯಲ್ಲಿ ಹೇಳಿಬಿಟ್ಟ, ಅದು ಒಳ್ಳೆಯ ಮುತ್ತಿನ ಮಣಿಯಂತೆ ಹೊಳಿತಾ ಇರುತ್ತೆ ತಾವರೆ ದಳದ ಮೇಲೆ ಅಂತ. ನೀರಿಗಾದರೆ ಒದ್ದೆ ಆಗುವ ಶಕ್ತಿ ಇದೆ, ಇಟ್ ವೆಟನ್ಸ್. ಅದು ನೋಡಿದ್ರೆ ಬೆರಳಿಗೆ ಒದ್ದೆ ಆಗುತ್ತದೆ. ಆದರೆ ತಾವರೆ ದಳಕ್ಕೆ ಆ ರೀತಿಯಾಗಿಲ್ಲ, ಅದು ಜಿಡ್ಡಾಗಿರೋದ್ರಿಂದ ಅದು ಕಂಡುಕೊಳ್ಳಲ್ಲ, ಅದು ನಿರ್ಲಿಪ್ತ. ನಾವು ಲಿಪ್ತರಾಗುವಂಥವ್ರು. ಹಾಗಾಗಿ ಆ ನೀರಿನ ಹನಿ ಮೇಲೆ ಬೆರಳಿಟ್ಟ ತಕ್ಷಣ ಬೆರಳಿಗೆಲ್ಲ ಅಂಟಿಕೊಂಡು ಆ ಹನಿ ಕಾಣದಂತೆ ಆಯಿತು. ಅವನು ತಕ್ಷಣವೇ ಕುತ್ರೋಟೀಯ ಗತೋ, ಎಲ್ಲಿ ಗುರ್ತೋಗ್ಬಿಡ್ತು, ಮಣಿ ಮಾಯವಾಗಿಬಿಡ್ತಲ್ಲ ಅಂತ ಅನುದಿನಂ ಅಂತಃಶುಚ ನ ನಿದ್ರಾತಿ ಅಂತ ಸಂಕಟ ಪಟ್ಕೊಂಡು ನಿದ್ರೆಗೆಡ್ತಾ ಇದ್ದಾನೆ. ಪ್ರತಿ ದಿವಸ ನಿದ್ರೆಗೆಡ್ತಿದ್ದಾನೆ. ಅದು ಇದ್ದದ್ದೇ ಸುಳ್ಳು, ಅದು ಎಲ್ಲೋ ಮಾಯವಾಯಿತು ಅಂತ ಭ್ರಮೆ ಪಟ್ಟ. ಅಂದರೆ ಮಿಥ್ಯಾಭೂತವಾದದ್ದನ್ನು ಸತ್ಯ ಅಂತ ನೆಚ್ಚಿಕೊಂಡು ಬಿಟ್ಟರೆ ನಮಗೆ ಕಳೆದೋಯ್ತು ಅಂತ ಸಂಕಟ ಇರ್ತದೆ. ಕಳೆದೋಗಕ್ಕೇನೂ ಇಲ್ಲ. ವಿದ್ಯಾರಣ್ಯಾದಿಗಳು ಹೇಳ್ತಾರಲ್ಲ, ಕಂಠಚಾಮೀಕರಣ್ಯಾಯ ಅಂತ. ಕೊರಳಲ್ಲಿ ಹಾರ ಇದೆ, ಅರೆ ಎಲ್ಲೋ ಹೋಗಿದೆ ಅಂತ ಅಂದುಕೊಂಡು ಬಿಟ್ಟಿದ್ವಿ. ಹಾರ ಇದ್ದರೂ ತಲೆಯಲ್ಲಿ ಅದು ಇದೆ ಅನ್ನೋ ಮನಸ್ಸಿಲ್ಲವಾದ್ದರಿಂದ ಸದಾ ಗೋಳಾಡ್ತಾ ಇರ್ತೀವಿ ಅಂತ. ಈ ಥರದ ಒಂದೊಂದು ಪದ್ಯವೂ ತುಂಬ ಸೊಗಸಾಗಿದೆ. ನಾನು ಸಮಯಾಭಾವದಿಂದ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ತಾತ್ಪರ್ಯತಃ ಈ ಕಾವ್ಯವನ್ನು ಸಂಸ್ಕೃತ ರಸಿಕರು ಓದುವಂತಾದರೆ ಬಹಳ ಒಳ್ಳೆಯದು. ಇದು ಇಂಗ್ಲೀಷ್ ಹಿಂದಿ ಅನುವಾದದ ಜೊತೆಗೆ ಸಂಸ್ಕೃತದ ವ್ಯಾಖ್ಯಾನದ ಜೊತೆಗೆ ಬಂದಿದೆ. ಆದರೆ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗದೇ ಇರೋರು ಕನ್ನಡದಲ್ಲಿ ಯಾರಾದರೂ ಅನುವಾದ ಮಾಡ್ಬೋದು. ಆದರೆ ಆ ಅನುವಾದಗಳು ಅಷ್ಟು ಪರಿಣಾಮಕಾರಿಯಲ್ಲ. ಯಾಕೆಂದರೆ ಅವನ ಪ್ರತಿ ಪದದಲ್ಲಿಯೂ ಆ ಶಕ್ತಿ ಸ್ವಾರಸ್ಯ ಇದೆ.
ಅದಕ್ಕೆ ನಾವು ಇನ್ಯಾವುದೇ ರೀತಿ ನ್ಯಾಯ ಮಾಡೋಕ್ಕಾಗೋಲ್ಲ. ಸಂಸ್ಕೃತ ಭಾಷೆಯ ಒಂದು ವಿಶಿಷ್ಟತೆ ಅಂತಂದರೆ ಅದು ಯಾವುದೇ ಒಂದು ಉತ್ತಮೋತ್ತಮವಾದ ಕಲೆಗೆ ಅನ್ವಯಿಸುವಂಥದ್ದು ಸಾಮಾನ್ಯ ಸಂಸ್ಕೃತ ಭಾಷೆಗೆ ಅನ್ವಿತವಾಗುತ್ತದೆ. ಅನ್ಟ್ರಾನ್ಸ್ಲೇಟಬಲ್, ಮತ್ತೊಂದು ಮಾಧ್ಯಮದಲ್ಲಿ ಅದನ್ನು ವಿವರಿಸೋಕ್ಕೆ ಆಗೋದಿಲ್ಲ. ಅದಕ್ಕೆ ಅದೇ ಯಾವುದೂ ಅಲ್ಲ. ಇಕ್ಷುಕ್ಷೀರ ಗುಡಾದೀನಾಂ ಮಾಧುರ್ಯಸ್ಯಾಂತರಂ ಮಹತ್ ತಥಾಪಿನ ತದಾಖ್ಯಾಂತು ಸರಸ್ವತ್ಯಾಪಿ ಶಕ್ಯತೆ. ಹಾಲು, ಜೇನು, ಕಬ್ಬಿನ ರಸ, ಬೆಲ್ಲ ಇತ್ಯಾದಿ ಎಲ್ಲವೂ ಸಿಹಿನೇ, ಆದರೆ ಒಂದೊಂದರ ಸಿಹಿಯೂ ಬೇರೆ. ಇಕ್ಷು ಕ್ಷೀರ ಗುಡಾದೀನ ಮಾಧುರ್ಯಸ್ಯ ಅಂತರಂ ಮಹತ್, ತುಂಬ ವ್ಯತ್ಯಾಸ. ಆದರೆ ತಥಾಪಿನ ತದಾಖ್ಯಾತು ಸರಸ್ವತ್ಯಾಪಿ ಶಕ್ಯತೆ, ಆದರೂ ವ್ಯತ್ಯಾಸ ಏನು ಸರಸ್ವತಿಗೂ ಹೇಳೋಕ್ಕಾಗೋಲ್ಲ, ವಾಗ್ದೇವತೆಗೂ ಆಗೋಲ್ಲ. ಹಾಗೆ ಸಂಸ್ಕೃತ ಭಾಷೆಯ ಈ ಬಗೆಯ ಕಾವ್ಯಗಳು, ಈಗ ಗೀತಗೋವಿಂದ ಅನುವಾದ ಮಾಡಿದ್ರೆ ನೆಗೆದು ಬಿತ್ತು ಅಂತಲೇ ಅನ್ಬೇಕು. ಅರ್ಥ ಆಯಿತು ಅಂದರೆ ಅದು ಅರ್ಥ ಶಬ್ದವೇ ಅದಕ್ಕಿರುವ ಅರ್ಥ. ಹಾಗೆ ಇದು ಕೂಡ. ಅದರಿಂದ ಸಂಸ್ಕೃತ ಭಾಷೆಯನ್ನೇ ಕಲಿಬೇಕು ಅಂತ ನಮ್ಮನ್ನು ಪ್ರೇರಿಸುವಂಥದ್ದಿದ್ದರೆ ಸಂಸ್ಕೃತ ಭಾಷೆಯ ಶಾಸ್ತ್ರಗಳಲ್ಲ, ಕಾವ್ಯ ಮಾತ್ರ. ನ್ಯಾಯ ಓದಿ ಸಂಸ್ಕೃತ ಭಾಷೆಯನ್ನೇ ಕಲಿಬೇಕು ಅಂತ ಅನಿಸ್ಬಾರ್ದು. ಅನಿಸಿದ್ರೆ ಅವನಿಗೆ ಸಂಸ್ಕೃತ ಸ್ವರೂಪ ಗೊತ್ತಿಲ್ಲ. ವೇದಾಂತ ಓದಿದ್ರೆ ಹಾಗೆ ಅನಿಸಿದ್ರೆ ಅಲ್ಲ. ಕಾವ್ಯ ಓದಿದಾಗ, ಯಾಕೆಂದರೆ ಅನ್ಟ್ರಾನ್ಸ್ಲೇಟಬಿಲಿಟಿ ಕಲೆಯಲ್ಲೇ ಇರೋದು. ಈಗ ಅವರಷ್ಟು ಚೆನ್ನಾಗಿ ಬೇಗಡೆ ಹಾಡಿದ್ರು, ಅದನ್ನು ವೀಣೆಯಲ್ಲಿ ನುಡಿಸಿದ್ರೆ ಆ ಬೇಗಡೆ ಆಯಿತಾ? ಅಲ್ಲ, ಅದು ವೀಣೆಯ ಬೇಗಡೆ. ಮತ್ತು ವೀಣೆಯಲ್ಲಿ ಬೇಗಡೆ ಕೇಳಿದ್ದೀವಲ್ಲ ಅಂತ ವಯಲಿನಲ್ಲಿ ಕೇಳಬಾರ್ದು ಅಂತಿದ್ಯಾ? ಖಂಡಿತ ಅದರೊಳಗೆ ಬೇರೆ, ವೀಣೆಯ ಆದದ ಕ್ರಮವೇ ಬೇರೆ, ವಯಲಿನಿಂದೇ ಬೇರೆ. ಒಂದೊಂದು ವಾದ್ಯದಲ್ಲಿ, ಒಂದೊಂದು ಕಂಠದಲ್ಲಿ ಒಂದೊಂದು ರೀತಿ ಬೆಳೆಯುತ್ತದೆ. ಅದನ್ನು ಅಲ್ಲಿಯೇ ಕೇಳಬೇಕು. ಅದಕ್ಕೆ ಬೇರೆ ಗತಿ ಇಲ್ಲ. ಅಗತಿಕ ಗತ್ಯ ಅದನ್ನೇ ಆಶ್ರಯಿಸಬೇಕು. ಸಂಸ್ಕೃತ ಹಾಗೆ ಅದಕ್ಕೆ ಒಂದು ಬಲ ಕೊಟ್ಟಿರುವುದು ಬಲ್ಲಟನ ದಾರಿ. ಮತ್ತು ಸಾಮಾಜಿಕ ವಿಮರ್ಶೆ ಸಂಸ್ಕೃತದಲ್ಲಿ ಅಷ್ಟಾಗಿ ಇಲ್ಲ ಅಂತ ಆಕ್ಷೇಪ ಉಂಟು. ಅದಕ್ಕೆ ಒಂದು ಒಳ್ಳೆ ಹಿತವಾದ ಅಪವಾದವಾಗಿ ಇವನ ಕೃತಿ ಕಾಣುತ್ತದೆ. ಈ ರೀತಿಯಾದ ಎಷ್ಟೋ ಅಂಶಗಳನ್ನು ನಾವು ಈ ಕವಿಯ ಮೂಲಕ ಜ್ಞಾಪನ ಮಾಡ್ಕೋಬಹುದು. ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ಇಲ್ಲಿ ತನಕ ಬಲ್ಲಟನ ಅನ್ಯೋಕ್ತಿ ಪ್ರಪಂಚದಲ್ಲಿ ವಿಹಾರ ಮಾಡ್ತಿದ್ವಿ. ಗಣೇಶ್ ಅವರು ಅದನ್ನು ಎಷ್ಟು ಸಂಭ್ರಮದಿಂದ ಅದನ್ನು ತಾವು ಅನುಭವಿಸಿ ಹೇಳ್ತಿದ್ರು ಅನ್ನೋದನ್ನು ತಾವೆಲ್ಲ ನೋಡ್ತಿದ್ರಿ. ಗಣೇಶ್ ಅವರ ವಿಶೇಷತೆಯೇ ಅದು. ನಾವು ಆರಂಭದಲ್ಲಿ ಯೋಗ ನರಸಿಂಹಂ ಅವರ ಬಗ್ಗೆ ಪರಿಚಯ ಮಾಡ್ಕೊಳ್ತಾ, ಅವರ ಸ್ವಭಾವಗಳ ಬಗ್ಗೆ ತಿಳ್ಕೊಳ್ತಾ ಒಂದು ಮಾತು ಬಂದಿತ್ತು. ಅಂದರೆ ಗಣೇಶ್ ಅವರು ಉಪನ್ಯಾಸಕ್ಕೋಸ್ಕರ ಸಿದ್ಧ ಆಗುವಂಥದ್ದಲ್ಲ, ಅವರು ಜೀವನವನ್ನೇ ಒಂದು ರೀತಿ ಆ ರೀತಿ ಏನು ಸಂಸ್ಕೃತದಲ್ಲಿ ವಿಹಾರ ಮಾಡಬೇಕು ಅಂತ ಆರಂಭದಿಂದಲೂ ತಮ್ಮ ಜೀವನವನ್ನು ಅದಕ್ಕೆ ಸಿದ್ಧ ಮಾಡಿ ಇಟ್ಕೊಂಡಂಥವ್ರು, ಅದೇ ರೀತಿ ಇರುವಂಥವ್ರು. ಅದು ಬಹಳ ವಿಶೇಷ. ಹಾಗಾಗಿ ಅವರ ಎಷ್ಟೋ ಮಾತುಗಳು ನಮಗೆ ಸ್ವಲ್ಪ ಖಾರವಾದ ಪ್ರತಿಕ್ರಿಯೆ ಅಂತ ಅನ್ನಿಸ್ಬಹುದು. ಆದರೆ ಅದರಲ್ಲೇ ಅದಕ್ಕೋಸ್ಕರವೇ ಒಂದು ಜೀವವನ್ನು ತೆತ್ತಿರುವಂಥ ವ್ಯಕ್ತಿಗೆ ಬರುವಂಥ ಒಂದು ಸಹಜ, ಇಷ್ಟು ಚೆನ್ನಾಗಿದೆ ಯಾರು ನೋಡ್ತಿಲ್ವಲ್ಲ ಅನ್ನುವಂಥ ಒಂದು ಸಾತ್ವಿಕ ಒಂದು ಆಕ್ರೋಶ ಎಷ್ಟೋ ಸಂದರ್ಭದಲ್ಲಿ ನಮಗೇನು ಈ ಥರ ಮಾತಾಡ್ತಿದ್ದಾರಲ್ಲ ಅಂತ ಅನಿಸ್ಬಿಡತ್ತೆ. ಆದರೆ ಅದ್ರ ಹಿಂದೆ ಅದಕ್ಕೋಸ್ಕರ ತೆತ್ತಂಥ ಮನಸ್ಸದು ಅಂತೇಳಿ. ಯಾಕೆಂದರೆ ಅವ್ರನ್ನ ಸುಮಾರು ವರ್ಷಗಳಿಂದ ನೋಡ್ತಾ ಬಂದಿರುವಂಥದ್ದು. ಹಾಗಾಗಿ ಬಹಳ ಒಂದು ಇಡೀ ಒಂದು ಸರಸ್ವತಿ ಉಪಾಸನೆಗೋಸ್ಕರನೇ ನನ್ನ ಜೀವನ ಅನ್ನುವಂಥ ರೀತಿಯಲ್ಲಿ ಜೀವನವನ್ನು ರೂಪಿಸ್ಕೊಂಡಂಥ ವಿರಳ ವ್ಯಕ್ತಿತ್ವ ಗಣೇಶ್ ಅವರು. ಅಂಥವರು ಯೋಗ ನರಸಿಂಹ ಅಂತ ಇನ್ನೊಬ್ಬ ಸಾತ್ವಿಕ ವ್ಯಕ್ತಿಯ ಒಂದು ಸ್ಮರಣೆಯಲ್ಲಿ ನಡೀತಾ ಇರುವಂಥ ಈ ಒಂದು ಕಾರ್ಯಕ್ರಮ ಸರಣಿಯ ಮೊದಲನೇ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದಕ್ಕೆ ಬಂದು ಅದನ್ನು ತುಂಬ ಸೊಗಸಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ದೇವಗೀತ ಟ್ರಸ್ಟ್ ಮತ್ತು ಅಭಿಜ್ಞಾನ ಎರಡೂ ಸಂಸ್ಥೆಗಳ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಈಗ ಸಂಸ್ಥೆಯ ಪರವಾಗಿ ಅವರಿಗೆ ಒಂದು ಗೌರವ ಸಮರ್ಪಣೆ ಮೋಕ್ಷಗುಂಡಂ ಶೇಷಾದ್ರಿ ಅವರು ಮತ್ತು ಮುಕುಂದ ಅವರು ಅದನ್ನು ನೆರವೇರಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೀನಿ. ಶೇಷಾದ್ರಿ ಅವ್ರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ
ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಯಾರಾದರೂ ಏನಾದರೂ ಒಂದೆರಡು ಪ್ರಶ್ನೆ ಕೇಳಿದ್ರೆ ಕೇಳ್ಬೋದಾ ಸರ್? ಖಂಡಿತವಾಗಿ ಏನಾದರೂ ಇದೆಯಾ? ಯಾರಿಗಾದ್ರೂ ಏನಾದರೂ ಸಂಸ್ಕೃತ ಸಾಹಿತ್ಯದ ಬಗ್ಗೆ ಅಥವಾ ಇವತ್ತಿನ ಮಾತಾಡ್ಬೋದು ಅಂದ್ರೂ ನನಗೆ ಆಸೆ ಇದೆ. ಹಾಂ, ಹಾಗೆ ಗಣೇಶ್ ಅವರು ಅದನ್ನ ಸಂತೋಷ ಪಡ್ತಾರೆ ಅಂತಾನೆ ನಾನು ಕಾರ್ಯಕ್ರಮದ ಒಂದು ಇದರಲ್ಲಿ ಪಟ್ಟಿಲಿ ಇಲ್ಲ, ಆದರೂ ನಾನು ಕೇಳಿದೆ. ಏನಾದರೂ ಸಂಸ್ಕೃತದ ಬಗ್ಗೆ, ಒಟ್ಟು ನಮ್ಮ ಸಾಹಿತ್ಯದ ಬಗ್ಗೆ ಯಾರಿಗಾದ್ರೂ ಏನಾದರೂ ಸಂವಾದ ಮಾಡಬೇಕು ಅಂತಿದ್ರೆ ಒಂದು 5 ನಿಮಿಷ ಮಾಡ್ಬೋದು. ಅದು ಹೇಳಿದ್ರು ಕನ್ನಡದಲ್ಲಿ ಬಂದಿದೆಯಾ ಅಂತ ಇಲ್ಲ, ಕೇಳಿ. ಬಂದಿಲ್ಲ. ಅದೇ ಅನ್ಯೋಕ್ತಿಯ ಪದ್ಯಗಳು ಕೆಲವು ಅನುವಾದಗೊಂಡಿವೆ. ಈಗ ಉದಾಹರಣೆಗೆ ಜಗನ್ನಾಥ ಪಂಡಿತರಾಜನ ಭಾಮಿನಿ ವಿಲಾಸ, ಅದರೊಳಗೆ ಪ್ರಸ್ತಾವಿಕ ವಿಲಾಸ ಅಥವಾ ಅನ್ಯೋಕ್ತಿ ವಿಲಾಸ ಅಂತ ಆರಂಭದ ಒಂದು ಭಾಗ ಇದೆ. ಸುಮಾರು ಒಂದು 170 ಪದ್ಯಗಳಷ್ಟೋ ಎಷ್ಟೋ ಇದೆ ಅದರೊಳಗೆ. ಅದು ಹಿಂದೆ ಹಲವರು ಅನುವಾದ ಮಾಡಿದ್ರು. ಈಚೆಗೆ ಇವರು ಆರ್ ಎಸ್ ಪಂಚಮ ವಿ ಎಸ್ ಪಂಚಮುಖಿನ ಅಲ್ಲ ವಿ ಆರ್ ಪಂಚಮುಖಿ ಅವರು ಪ್ರೋ ಚಾನ್ಸಲರ್ ಆಗಿದ್ದರು, ಅವರ ತಮ್ಮ. ಹಾಂ, ಹೌದಾ? ಅವರು ಅನುವಾದ ಮಾಡಿದ್ದಾರೆ, ಮೂಲದ ಜೊತೆಗೆ ಅನುವಾದ ಮಾಡಿದ್ದಾರೆ. ಮತ್ತು ಇನ್ನು ನೀಲಕಂಠ ದೀಕ್ಷಿತನ ಅನ್ಯಾಪದೇಶ ಶತಕವನ್ನು ಇಂಗ್ಲೀಷ್ ಅನುವಾದ ಮತ್ತು ಸಂಸ್ಕೃತ ವ್ಯಾಖ್ಯಾನದ ಜೊತೆಗೆ ನಮ್ಮ ಎಚ್ ವಿ ನಾಗರಾಜರಾಯರು ಮೈಸೂರಿಂದ ಮಾಡಿದ್ದಾರೆ. ಬಹಳ ಹಿಂದೆ ಅದು ಹೆಚ್ಚಾಗಿದ್ದು, ಸುಧರ್ಮದಿಂದನೇ ಬಂದಿದ್ದು. ಮತ್ತು ಬಿಡಿಬಿಡಿಯಾಗಿ ಅಲ್ಲಲ್ಲಿ ಕೆಲವು ಪದ್ಯಗಳು ಕಾಣುತ್ತವೆ. ಉದಾಹರಣೆಗೆ ಈಗ ರೇರೆ ರಾಸಭ ಮತ್ತು ಚಂದನೆ ವಿಷಧರ ನಾವೆರಡನ್ನ ತೀನಂಶ್ರೀಯವರ ಬಿಡಿಮುತ್ತುನಲ್ಲಿ ನೋಡ್ತೀವಿ. ಪಾವೆಂ ಆಚಾರ್ಯರು ಸುಭಾಷಿತ ಚಮತ್ಕಾರ ಅಂತ ಅಲ್ಲಿ ಒಂದೆರಡು ಅನ್ಯೋಕ್ತಿಗಳು. ಇಡಿಯಾಗಿ ಅನ್ಯೋಕ್ತಿಗಳು ಹೆಚ್ಚಾಗಿ ಬಂದಿಲ್ಲ. ಹಿಂದೆ ಗೋಖಲೆ ಇನ್ಸ್ಟಿಟ್ಯೂಟಿಂದ ನಾನು ಒಂದು ಭಾಷಣ ಮಾಲಿಕೆ ಮಾಡಿದ್ದೆ ಅನ್ಯೋಕ್ತಿ ಸಾಹಿತ್ಯದ ಬಗ್ಗೆನೇ. ಅಲ್ಲಿ ಸುಮಾರು ಒಂದು ಬೇರೆ ಬೇರೆ ಸೋರ್ಸಸ್ ಯಾವುದಿವೆ ಅಲ್ಲೆಲ್ಲದರಿಂದ ಅನ್ಯೋಕ್ತಿಗಳನ್ನು ಪರಿಚಯ ಮಾಡಿಕೊಟ್ಟೆ. ಅದರೊಳಗೆ ಬಲ್ಲಟಂದು ಒಳ್ಳೆ ಪದ್ಯಗಳೆಲ್ಲ ಆಯ್ದುಕೊಂಡು ಮಾಡಿದ್ದೆ. ಜಗನ್ನಾಥ, ಬಲ್ಲಟ, ನೀಲಕಂಠ ದೀಕ್ಷಿತ, ರಕ್ತ ಭಾಂಡಾಗಾರ ಎಲ್ಲದರಿಂದ ಪ್ರತ್ಯೇಕವಾಗಿ ಮಾಡಿಲ್ಲ. ಅದೇ ಇದನ್ನು ಮಾಡುವಾಗ ಅನುವಾದದಲ್ಲಿ ಏನಾಗುತ್ತೆ ಅಂದರೆ ಆ ನಾದ ಸ್ವಾರಸ್ಯ ಮತ್ತು ತುಂಬ ವಿವರಿಸಿ ಹೇಳಬೇಕಾಗುತ್ತೆ, ಆ ತಾಳ್ಮೆ ಬೇಕಾಗುತ್ತೆ. ಸ್ವಲ್ಪ ದೊಡ್ಡದಾಗ್ತಿದ್ದಂಗೆ ಗ್ರಂಥ ಪ್ರಕಾಶನ ಮಾಡೋರಿಗೂ ಕಷ್ಟ, ಓದೋರಿಗೆ ಮೊದಲೇ ಕಷ್ಟ ಅಂತಾಗಿದೆ. ನಾವು ಅವಸರ್ಪಣಿ ಕಾಲದಲ್ಲಿ ಇದ್ದೀವಿ ಈ ಥರ ವಿಷಯಗಳಿಗೆ. ಮತ್ತೆ ಯಾರಿಗಾದ್ರು ಇನ್ನೇನಾದರೂ ಇದೆಯಾ? ಪುಸ್ತಕ ಅಲ್ಲ, ಉಪನ್ಯಾಸ ಅದು ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಅದೇ ಈಗ ಪಂಚಾಸ್ಯ ಪಾಣಿ ಪವಿಪಂಜರ ಪಾತ ಪೀಡ ಅನ್ನೋದು ಸಿಂಹದ ಪಂಜಾದ ಏಟು ಅಂತ ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಪಂಚಾಸ್ಯ ಪಾಣಿ ಪವಿಪಂಜರ ಪಾತ ಪೀಡ ಅನ್ನೋದು ಸಿಗೋಲ್ಲ. ಈಗ ಸರಿಗಮ ಅಂತಂದರೆ ಸರಿಗಮ ಅಂದರೆ ಇರೋದಕ್ಕೂ ವ್ಯತ್ಯಾಸ. ಮೊದಲನೇದ್ರಲ್ಲಿ ಬರೀ ಉಚ್ಚಾರಣೆ ಇತ್ತು, ವರ್ಣಗಳಿದ್ವು, ಎರಡರೊಳಗೆ ಕಲ್ಯಾಣಿದು ಒಂದು ಭಾವ ಇದೆ. ಆ ತರಹ ಇದು ಬರೋ ಕಷ್ಟ. ಸಂಸ್ಕೃತದಿಂದ ಅನುವಾದ ಮಾಡುವಾಗ ಇದೊಂದು ದೊಡ್ಡ ಕಷ್ಟ. ಅದನ್ನು ಛಂದೋಬದ್ಧವಾಗಿ ಮಾಡಿದ್ರೆ ಅದನ್ನು ಮತ್ತೆ ವಿವರಿಸಬೇಕು. ನಮ್ಮಲ್ಲಿ ಎಷ್ಟು ದುರ್ಬಲತೆ ಬಂದಿದೆ ಅಂದರೆ ಮಹಾಪ್ರಾಣಗಳೇ ತೆಗೆಯೋಣ ಅಂತ ಆದಾಗ ಇನ್ನೇನು ಸ್ಥಿತಿ ಈ ಥರ ಆಗಿದೆ. ಹೀಗಿರುವಾಗ ಇನ್ನು ಛಂದಸ್ಸು ಎಲ್ಲಿ, ವ್ಯಾಕರಣ ಎಲ್ಲಿ, ನಾದ ಎಲ್ಲಿ, ಇದು ಕಷ್ಟ. ಅದಕ್ಕೆ ಪ್ರಯತ್ನ ಪಟ್ಟು ಪ್ರಾಣ ತೆಕ್ಕೊಂಡಾದ್ರೂ ಒಂದು ಸ್ವಲ್ಪ ಸಂಸ್ಕೃತ ಕಲಿತು ಬಿಟ್ಟರೆ ಅನುವಾದದ ಪೀಡಿಯೇ ಇರೋದಿಲ್ಲ. ಅದು ಒಳ್ಳೆಯದು. ಒಬ್ಬರು ಗ್ರೀಕ್ ಪ್ರೊಫೆಸರ್ ಹೇಳ್ತಾರೆ, ಅನುವಾದ ಮಾಡಿಬಿಟ್ಟು ಅವರು ಜಬ್ಬಿರಬೇಕು ಅನಿಸುತ್ತೆ. ಅವರು ಗ್ರೀಕ್ ಅನುವಾದದ ಸಾಫಲ್ಯ ಯಾವಾಗ ಅಂದರೆ ಈ ಅನುವಾದದ ಮೇಲೆ ಕೋಪಗೊಂಡು ಅದನ್ನು ಒಲೆಗೆ ಹಾಕ್ಬಿಟ್ಟು ತಾನೇ ಗ್ರೀಕ್ ಕಲಿಯೋಕ್ಕೆ ಶುರುವಾದಾಗ ಅನುವಾದದ ಸಾಫಲ್ಯ ಆಗುತ್ತೆ ಅಂತ. ಹಾಗೇನೆ ಈ ಸಂಸ್ಕೃತ ಹೇಗಾದರೂ ಮಾಡಿ ಕಲಿತು ಬಿಟ್ಟರೆ ಒಂದು ಜೀವಮಾನದ ಸಂತೋಷ ಕೊಡುತ್ತೆ. ಸಂಗೀತಕ್ಕೂ ಅದೇ ಥರನೇ, ಕ್ಲಾಸಿಕಲ್ ಮ್ಯೂಸಿಕ್ಕು 1-2 ವರ್ಷ ಅದು ಕಲ್ಟಿವೇಟೆಡ್ ಟೇಸ್ಟ್ ಬರೆಸ್ಕೊಳ್ಬೇಕು. ಬರೆಸ್ಕೊಂಡ್ಮೇಲೆ ಜನ್ಮ ಇಡೀ ಸಂತೋಷ ಕೊಡ್ತಾ ಇರುತ್ತೆ. ಆಗ ನಿಮಗೆ ಸಾಮಾನ್ಯದ ಅನುವಾದಗಳು ಪ್ರಯೋಜನಕ್ಕೆ ಬರುತ್ತೆ. ಒಂದು ಸ್ಥೂಲ ತಾತ್ಪರ್ಯ ಇಟ್ಕೋಬಹುದು. ಆಮೇಲೆ ಒಂದೊಂದು ಅಕ್ಷರವನ್ನು ಸವಿಯೋಕ್ಕೆ ಅವಕಾಶ ಆಗುತ್ತೆ. ಅಡ್ಡದಾರಿ ಇಲ್ಲವೇ ಇಲ್ಲ. ಸುಖಕ್ಕೆ ಅಡ್ಡದಾರಿ ಇಲ್ಲ, ಸ್ಥಾನಕ್ಕೆ ಅಡ್ಡದಾರಿ ಇದೆ. ಕೇಳಿಮ್ಮ. ಸರಿಯಾಗಿ ನಂಗೆ ಅಷ್ಟು ಲಿಟ್ರೇಚರ್ ಎಲ್ಲ ಗೊತ್ತಿಲ್ಲ. ಏನಂದ್ರೆ ಇದು ನಾನ್ ರಿಲಿಜಿಯಸ್ ಕಾಂಟೆಂಟ್ ಸಂಸ್ಕೃತದಲ್ಲಿ ಇದ್ದಿದ್ದು ಒಂಥರ ಇಟ್ ವಾಸ್ ಸಮಥಿಂಗ್ ನ್ಯೂ. ಅಯ್ಯೋ ಬೇಕಾದಂತೆ ಹಾಗೆ ಬಂದರೆ ವ್ಯಾಸ ವಾಲ್ಮೀಕಿಗಳದ್ದು ಸೋಕಾಲ್ಡ್ ನಾನ್ ರಿಲಿಜಿಯಸ್ ಏನೆ. ಆಮೇಲೆ ತುಂಬಾ ದೋಹೆನಲ್ಲಿರುತ್ತಲ್ಲ ಆ ಥರ ಇದು ಕಾಂಟೆಂಟ್, ಪದ್ಯ ರೂಪ ಅಂದ್ರೆ ಒಂದು ಲೈಫ್ ಹೌದು, ಚಂದ ಹೋಗುತ್ತೆ, ಛಂದೋಬದ್ಧವಾಗಿರುತ್ತೆ. ಹೌದು.
ಮತ್ತು ಮುಕ್ತಕ ಚಿಕ್ಕ ಚಿಕ್ಕದಾಗಿರುತ್ತೆ, ಬಹಳ ನಿಜ. ಸಂಸ್ಕೃತದಲ್ಲಿ ಈ ದೇವರನ್ನ ನಂಬು, ಆ ದೇವರನ್ನ ನಂಬೇಡ, ಈ ಮತ ದೊಡ್ಡದು ಅದಲ್ಲ ಅಂತ ಹೇಳುವ ಯಾವುದೇ ರಗಳೆ ಇಲ್ಲದೆ ಇರತಕ್ಕಂಥದ್ದು ತುಂಬ ದೊಡ್ಡ ಪ್ರಮಾಣದ ಸಾಹಿತ್ಯ ಇದೆ. ಶಾಸ್ತ್ರ ಸಾಹಿತ್ಯವೂ ಇದೆ, ಕಾವ್ಯ ಸಾಹಿತ್ಯವೂ ಇದೆ. ಉದಾಹರಣೆಗೆ ನಾಟ್ಯಶಾಸ್ತ್ರದಲ್ಲಿ ಇರ್ತಕ್ಕಂಥದ್ರೊಳಗೆ ಈ ನಂಬಿಕೆಗಳ ಬಗ್ಗೆ, ಆಚರಣೆಗಳ ಬಗ್ಗೆ ಏನೂ ಇಲ್ಲ. ಅರ್ಥಶಾಸ್ತ್ರದಲ್ಲಿ ಹಾಗೇ ಇದೆ. ಆ ಥರ ತುಂಬ ಶಾಸ್ತ್ರಗಳಿವೆ. ಒಂದು ಆನೆಗಳನ್ನು ಹೇಗೆ ಪಾಲ್ಗೊಳಿಸ್ಬೇಕು, ಹೇಗೆ ಬೆಳೆಸಬೇಕು ಅನ್ನೋದೇ ಒಂದು ದೊಡ್ಡ ಶಾಸ್ತ್ರ ಇದೆ, ಗಜಶಾಸ್ತ್ರ ಇದೆ, ಹೀಗೆಲ್ಲ ಇವೆ. ಇನ್ನು ಕಾವ್ಯಗಳಿಗೆ ಬಂದ್ರಂತೂ ಸಮೃದ್ಧವಾಗಿದೆ. ಈ ಕಾಳಿದಾಸನ ನೋಡಿದ್ರೆ ಅಲ್ಲಿ ಅವನು ಯಾವುದೇ ಒಂದು ಮತದ ವಕ್ತಾರನ ಕಾಣಿಸೋಲ್ಲ. ಬಾಣಭಟ್ಟನ ಕಾದಂಬರಿ ನೋಡಿದ್ರೆ ಹಾಗೆ ಅನಿಸುತ್ತೆ. ಆ ಥರ ತುಂಬ ಸಾವಿರಾರು ಗ್ರಂಥಗಳಿವೆ, ಲಕ್ಷಾಂತರ ಶ್ಲೋಕಗಳಷ್ಟು ಪ್ರಮಾಣ ಇದೆ. ಈಗ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ವಂದನಾರ್ಪಣೆ ಶ್ರೀಮತಿ ನೀರಜಾ ಅಚ್ಯುತರಾವ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ತಂದೆಯವರಿಗೆ ಅತ್ಯಂತ ಪ್ರಿಯವಾದ ಒಂದು ಸಂಸ್ಕೃತದ ಒಂದು ಅಗಾಧ ಪಾಂಡಿತ್ಯ ಪಡೆದಿರುವಂಥ ಶತಾವಧಾನಿ ಗಣೇಶ್ ಅವರು ಬಂದು ಈ ಕಾರ್ಯಕ್ರಮನ ಉದ್ಘಾಟಿಸಿ ತುಂಬ ಒಳ್ಳೆಯ ಒಂದು ಪ್ರಾರಂಭ ಆಗಿದೆ ಅಂತ ನನಗೆ ಬಹಳ ಸಂತೋಷ. ನಮ್ಮ ತಂದೆಯವ್ರ ಜೊತೆ ನಾನು ತುಂಬ ಹತ್ತಿರವಾಗಿ ಬೆಳೆದವಳು ನಾನು. ಅವರು ನನ್ನ ಆಟ ಆಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ನನ್ನ ಬೆಳೆಸಿದ್ರು. ಸೊ ಅವರ ಅಂತರಂಗ ನನಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ. ಅವ್ರಿಗೆ ತುಂಬ ಪ್ರಿಯವಾದದ್ದು ಸಂಗೀತ, ಅದಕ್ಕೆ ಪಕ್ಕದಲ್ಲೇ ಸಂಸ್ಕೃತ. ಹಾಗಾಗಿ ಅವರ 125ನೇ ವರ್ಷದ ಒಂದು ಜನ್ಮ ಆಚರಣೆಯನ್ನು ನಾವು ಮಾಡಬೇಕು ಅಂತಂದರೆ ಸಂಗೀತ, ಸಂಸ್ಕೃತ, ಸಾಹಿತ್ಯ, ಕಾವ್ಯ, ನಾಟಕ ಈ ಥರದ್ದು ಅವ್ರಿಗಿಷ್ಟವಿದ್ದದ್ದು ಎಲ್ಲದನ್ನು ನಾವು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಮೊದಲನೇ ಕಾರ್ಯಕ್ರಮ ಇವತ್ತು ಬಹಳ ಸೊಗಸಾಗಿ ಆರಂಭವಾಗಿ ಅವ್ರಿಗೆ ಮುಟ್ಟಿದೆ ಅಂತ ನನ್ನದು ಒಂದು ಭಾವನೆ. ಈ ಕಾರ್ಯಕ್ರಮ ನಡೆಸಿಕೊಟ್ಟ ಗಣೇಶ್ ಅವರಿಗೆ ನಮ್ಮ ದೇವಗೀತಂ ಚಾರಿಟಬಲ್ ಟ್ರಸ್ಟ್ ಮತ್ತು ಅಭಿಜ್ಞಾನ ಇವರು ನಮ್ಮ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಚೆನ್ನಾಗಿ ನಡೀತು. ಒಳ್ಳೆ ಶುಭಾರಂಭ ಆಗಿದೆ. ಸೊ ಗಣೇಶ್ ಅವರಿಗೆ ನಮ್ಮ ವಂದನೆಗಳನ್ನು ಕಳಿಸ್ತೀವಿ. ಈ ಕಾರ್ಯಕ್ರಮ ಏರ್ಪಡಿಸ್ಬೇಕಾದ್ರೆ ನಮಗೆ, ನಾನು ಮೈಸೂರಿನಲ್ಲಿರೋದು, ನನ್ನ ತಮ್ಮ ಮುಕುಂದ ಇಲ್ಲಿದ್ದಾನೆ, ಆದರೂ ನಮಗೆ ತುಂಬ ಎಲ್ಲ ತರಹ ನೆರವು ನೀಡಿ ಮುಖ್ಯ ಭಾಷಣಕಾರರನ್ನು ಗೊತ್ತುಪಡಿಸಿ ಈ ಸಭಾಂಗಣ ಏರ್ಪಾಡು ಮಾಡಿಕೊಟ್ಟು ಇದೆಲ್ಲ ಮಾಡಿದವರು ನಮ್ಮ ಆಪ್ತರಾದ ಶ್ರೀ ಸೂರ್ಯಪ್ರಕಾಶ್ ಪಂಡಿತ್ ಅವರು. ಅವರಿಗೆ ನಾನು ತುಂಬ ಋಣಿಯಾಗಿದ್ದೇನೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗೋಕ್ಕೆ ಅವರೇ ಮುಕ್ಕಾಲು ಭಾಗ ಕಾರಣ ಅಂತ ನನ್ನ ನಂಬಿಕೆ. ಅವರಿಗೆ ನನ್ನ ವಂದನೆಗಳು. ಈ ಅಕ್ಷರ ಸಭಾಂಗಣವನ್ನು ಒದಗಿಸಿಕೊಟ್ಟ ಸಂಸ್ಕೃತ ಭಾರತಿ ಸಂಸ್ಥೆಯವರಿಗೆ ಅವರಿಗೂ ವಂದನೆಗಳು. ಮತ್ತು ಈ 125ನೇ ಜನ್ಮ ವರ್ಷಾಚರಣೆಗೆ ಮುಂಚಿತವಾಗಿ ಆವತ್ತು ಪೇಪರ್ನಲ್ಲಿ ನಮ್ಮ ತಂದೆಯವ್ರ ಬಗ್ಗೆ ಒಂದು ಪರಿಚಯ ಅದನ್ನು ಬರೆದುಕೊಟ್ಟವರು ಶೈಲಜಾ ಅವರು. ಸೂರ್ಯಪ್ರಕಾಶ್ ಪಂಡಿತ್ ಅವರು ಅದನ್ನು ಪಬ್ಲಿಷ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ಪ್ರಜಾವಾಣಿಯವರು ಇದನ್ನು ಮೊದಲಾಗಿ ಮಾಡಿಕೊಟ್ಟಿದ್ದಕ್ಕೆ ಅವರಿಗೂ ನಮ್ಮ ವಂದನೆಗಳು. ಮತ್ತು ಈ ಕಾರ್ಯಕ್ರಮ ನೇರ ಮತ್ತು ವಿಡಿಯೋ ಮತ್ತು ಈ ನೇರವಾದ ವಿಡಿಯೋ ಪ್ರಸಾರ ಮಾಡೋಕ್ಕೆ ನಮಗೆ ಸಹಾಯ ಮಾಡಿದವರು ಕ್ಯಾಮ್ರಾ ಟೆಕ್ನಿಕ್ನ ಶ್ರೀ MS ಮಂಜುನಾಥ್ ಅವರು. ಅವರ ಮಗಳು ಕುಮಾರಿ ಮಿಥಾಲಿ ಮಂಜುನಾಥ್ ಅವರು ಇವತ್ತು ಬಂದಿದ್ದಾರೆ. ಅವ್ರಿಗೆ ನಮ್ಮ ಅನಂತ ವಂದನೆಗಳು. ಇನ್ನು ಯಾವುದೇ ಸಮಾರಂಭ ಚೆನ್ನಾಗಾಗಬೇಕಾದ್ರೆ ಒಳ್ಳೆಯ ಪ್ರಾಜ್ಞರಾದ ಉತ್ಸಾಹಿ ಸಭಿಕರಿರಬೇಕು. ನೀವೆಲ್ಲ ಬಂದು ಇವತ್ತಿನ ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ
ನಿಮ್ಮೆಲ್ಲರಿಗೂ ಸಭಿಕರಿಗೆ ನನ್ನ ಅನಂತ ವಂದನೆಗಳು. ಈ ಕಾರ್ಯಕ್ರಮ ಸುಗಮವಾಗಿ ನಡೆಯೋಕ್ಕೆ ಎಲ್ಲ ಏರ್ಪಾಡುಗಳನ್ನು ಮಾಡಿಕೊಟ್ಟು ಸಹಕರಿಸಿದ ನಮ್ಮ ಎಲ್ಲ ಬಂಧುಗಳು, ಯಾರ ಹೆಸರನ್ನು ನಾನು ಹೇಳ್ತಾ ಇಲ್ಲ, ಯಾರ್ಯಾರು ಸಹಕಾರ ನೀಡಿದಾರೋ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೀನಿ.